ವೆಲ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ದಟ್ ಡೆಂಟಲ್ ಕ್ಯಾರೀಸ್ ದಟ್ಸ್ ಟೂತ್ ಡಿಕೆ ಮತ್ತು ಕ್ಯಾವಿಟೀಸ್ ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಕಾಮನ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಗಿದೆ. ಇಂಡಿಯಾ ಕೌಂಟ್ಸ್ ಅರೌಂಡ್ 30% ಆಫ್ ಗ್ಲೋಬಲ್ ಓರಲ್ ಕ್ಯಾನ್ಸರ್. ಅಂದ್ರೆ ನಮ್ಮ 30% ಮೆಜಾರಿಟಿ ವರ್ಲ್ಡ್ ಅಲ್ಲಿ ಎಷ್ಟಿದೆಯೋ ಅಷ್ಟು ನಮ್ಮ ಇಂಡಿಯಾ ಇಂದಾನೆ ಕಾಂಟ್ರಿಬ್ಯೂಟ್ ಆಗ್ತದೆ. ಶುಗರಿ ಫುಡ್ಸ್ ತಿಂದ ಮೇಲೆ ಬಾಯಿ ಆಸಿಡಿಕ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಇಮಿಡಿಯೇಟ್ಲಿ ವೆನ್ ಯು ಬ್ರಷ್ ಆ ಮೇಲೆ ಇರೋ ಎನಾಮಲ್ ಸಾಫ್ಟ್ ಇರುತ್ತೆ. ಆಸಿಡ್ ಏನ್ ಮಾಡಿರುತ್ತೆ, ಮೇಲೆ ಇರೋ ಎನಾಮಲ್ ನ ಸಾಫ್ಟ್ ಮಾಡಿರುತ್ತೆ. ಸೊ ಗಾರ್ಗಲ್ ಮಾಡಿದಾಗ ಅಟ್ ಲೀಸ್ಟ್ ವಿ ಕ್ಯಾನ್ ರೆಡ್ಯೂಸ್ ದ ಆಸಿಡ್ ಕಂಟೆಂಟ್, ದೆನ್ ಯು ಬ್ರಷ್ ಇಟ್. ಒಂದು ಅಡ್ವರ್ಟೈಸ್ಮೆಂಟ್ ಸಿಕ್ಕಾಪಡೆ ಪಾಪ್ಯುಲರ್ ಆಯ್ತು, ನಿಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ಯಾ ಅಂತ. ಇವತ್ತಿನ ದಿನ ಚಕ್ಕೆ ಲವಂಗ ಹೇಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಬಿರಿಯಾನಿ ಬೇಕಾಗಿರೋ ಅಷ್ಟು ಮಸಾಲ ಒಂದು ಟೂತ್ ಪೇಸ್ಟ್ ಅಲ್ಲಿ ಇರುತ್ತೆ. So many articles which are proven that oil pulling decreases the bacterial load in mouth. Original shade ಗಿನ್ನ ನಿಮ್ ಶೇಡ್ 2-3 ಶೇಡ್ ಚೆನ್ನಾಗಿ ಬ್ರೈಟ್ ಆಗಿ ಕಾಡಬೇಕು ಅಂದಾಗ ನಾವು ಒಂದು ವೈಟನಿಂಗ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದನ್ನ ಬ್ಲೀಚಿಂಗ್ ಅಂತೀವಿ. ವಿನಿಯರ್ಸ್ ಅಂದ್ರೆ ತಿನ್ನಾಗಿರುವಂತ ಪೋರ್ಸೆಲಿನ್ ಶೆಲ್ಸ್ ನಮ್ಮ ಉಗುರು ಇರುತ್ತಲ್ಲ ಅಷ್ಟು ಥಿಕ್ನೆಸ್ ಅಲ್ಲಿ ಇರುತ್ತೆ. ಡೆಂಟಲ್ ಇಂಪ್ಲಾಂಟ್ಸ್ ಅಂದ್ರೆ ಏನು, ಅದು ಮೂಳೆಯಲ್ಲಿ ನಾವು ಸ್ಕ್ರೂಸ್ ಇಡ್ತೀವಿ. ಅಂದ್ರೆ ಅದು ಟಿಟಾನಿಯಂ ಸ್ಕ್ರೂಸ್. ನಿಮ್ಗೆ ಕೈ ಕಾಲು ಫ್ರಾಕ್ಚರ್ ಆದಾಗ ದೊಡ್ಡ ಪ್ಲೇಟ್ಸ್ ಅಂಡ್ ರಾಡ್ಸ್ ಮಟೀರಿಯಲ್ ಇರುತ್ತಲ್ಲ ಟಿಟಾನಿಯಂ, ದಟ್ಸ್ ಹೈಯರ್ ಗ್ರೇಡ್ ಮಟೀರಿಯಲ್. ಸ್ಕ್ರೂಸ್ ನ ಮೂಳೆಯಲ್ಲಿ ನಾವು ಜಸ್ಟ್ ಸ್ಕ್ರೂ ಮಾಡಿ ಅದ್ರ ಮೇಲೆ ಟೀತ್ ನಾವು ಫಿಕ್ಸ್ ಮಾಡ್ತೀವಿ. ಅಂಡ್ ನೀವು ಫ್ರೀನಲ್ ಬಗ್ಗೆ ಹೇಳ್ತಿದ್ರಲ್ಲ, ಹೈ ಫ್ರೀನಲ್ ಅಟ್ಯಾಚ್ಮೆಂಟ್, ಅಲ್ಲಿ ಅದ್ರ ಜೊತೆಗೆ ಟಂಗ್ ಕೂಡ ಫ್ರೀನಮ್ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಕೆಲವು ಟಂಗ್ ಟೈ ಅಂತ ಇರುತ್ತೆ, ಮಾತಾಡ್ಲಿಕ್ಕೆ ಸರಿಯಾಗಿ ಅವ್ರ ಕಷ್ಟ ಆಗ್ತಿರುತ್ತೆ, ಗೊತ್ತಿರಲ್ಲ ಇದರಿಂದಾನೇ ಆಗ್ತಿರುತ್ತೆ. ಮತ್ತೆ ನಿಮ್ ಪ್ರೆಸೆಂಟೇಷನ್ಸ್ ಇದೆ, ಇಲ್ಲ ಕ್ಯಾಮ್ರಾ ಮುಂದೆ ಇದೀರಾ, ನಿಮ್ ಮದುವೆ ಇದೆ, ಅವಾಗ ಏನಿದ್ರು ನೀವು ಯು ಡೋಂಟ್ ಹ್ಯಾವ್ ಟು ರಿಮೂವ್ ಯೋರ್ ಬ್ರೇಸಸ್ ಅಂಡ್ ಸ್ಟಫ್. ಇದು ಒಂದು ಜಸ್ಟ್ ಅಲೈನಸ್ ವಿಚ್ ಇಸ್ ಸೋ ಇವನ್ ನಾಟ್ ವಿಸಿಬಲ್ ಇನ್ ದ ಫೋಟೋಸ್. ಕೆಲವು ಜೆನೆಟಿಕ್ ಸಿಂಡ್ರೋಮ್ಸ್, ಈ ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್ ನೋಡಿರ್ತೀರಾ, ಲಿಪ್ಸ್ ಫ್ಯೂಸ್ ಆಗದೆ ಹುಟ್ಟಿರೋ ಮಕ್ಕಳು, ಅವರಲ್ಲಿ ಏನಿರುತ್ತೆ ಎಕ್ಸ್ಟ್ರಾ ಹಲ್ಲಿರುತ್ತೆ. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಟೂತ್ ಬರ್ಡ್ ಫಾರ್ಮೇಶನ್ ಇರುತ್ತೆ. ಪಿಗ್ಮೆಂಟೇಶನ್ ಬಂದು ನ್ಯಾಚುರಲ್. ನೀವ್ ಹೇಳ್ದಂಗೆ ಲಿಪ್ಸ್ ಹೇಗ್ ಪಿಗ್ಮೆಂಟ್ ಆಗಿರುತ್ತೋ ನಮ್ ಸ್ಕಿನ್ ಹೇಗ್ ಪಿಗ್ಮೆಂಟ್ ಆಗಿರುತ್ತೆ, ಗಮ್ ಪಿಗ್ಮೆಂಟೇಶನ್ ಕೂಡ ಇಟ್ಸ್ ಅ ವೆರಿ ನ್ಯಾಚುರಲ್ ಥಿಂಗ್. ಹೊಸಡೆ ಮೇಲೆ ಬ್ಯಾಕ್ಟೀರಿಯಲ್ ಲೇಯರ್ ಯಾವಾಗ ಅಕ್ಯುಮುಲೇಟ್ ಆಗುತ್ತೆ ಆವಾಗ ನಿಮ್ಗೆ ಬ್ಲೀಡ್ ಆಗುತ್ತೆ. ಇಟ್ ಈಸ್ ಇಂಡಿಕೇಶನ್ ದಟ್ ನೀವು ಹೋಗಿ ಕ್ಲೀನ್ ಮಾಡಿಸ್ಬೇಕು ಹಲ್ಲು ಅಂತ. ಅಂಡ್ ಈವನ್ ದ ಸ್ಕ್ಯಾನ್, ನಾವು ಹಲ್ಲು ಸ್ಕ್ಯಾನ್ ಮಾಡ್ತೀವಲ್ಲ, ಮುಂಚೆ ನೀವು ನೋಡ್ತಿದ್ರು ಹಿಟ್ಟು ಗೋಧಿ ಹಿಟ್ಟು ತರ ಮಿಕ್ಸ್ ಮಾಡಿ ಒಂದು ಇಂಪ್ರೆಷನ್ ತಗೊಂತಿದ್ವಿ ಹಲ್ಲಿನ ಮಾಡೆಲ್ ಪ್ರಿಪೇರ್ ಮಾಡ್ಲಿಕ್ಕೆ. ಈಗ ಅವೆಲ್ಲ ಮೆಸ್ಸಿ ಇಂಪ್ರೆಷನ್ಸ್ ಇಲ್ಲ, ಜಸ್ಟ್ ಬಾಯಿನ ಸ್ಕ್ಯಾನ್ ಮಾಡ್ತೀವಿ. ಎವ್ರಿಥಿಂಗ್ ಇಸ್ ವಿತ್ ದ ಹೆಲ್ಪ್ ಆಫ್ ದಿ AI. ತಂಬಾಕುನ ಒಂದು ಟೀ ಬ್ಯಾಗ್ ಅಲ್ಲಿ ಸುತ್ತಿರ್ತಾರೆ, ಅದನ್ನ ಎಲ್ಲ ಒಳಗಡೆ ತುಟಿ ಹಲ್ಲು ಸಂದಿಯಲ್ಲಿ ತುರ್ಕೊಂತಾರೆ. ಅವ್ರಿಗೆ ಏನಕ್ಕೆ ತಗೊಂತಾರೆ ಅಂದ್ರೆ ಅದು ಹಾಕೊಂಡಿದ ತಕ್ಷಣ ಕೈಂಡ್ ಆಫ್ ಎನರ್ಜಿ ದೇ ಗೆಟ್ ಇಟ್. ಬಟ್ ಅದ್ರಲ್ಲಿ ಇರೋದು ತಂಬಾಕು ಅನ್ನೋದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ಸ್ಲೋ ಆಗಿ ಅಡಿಕ್ಟ್ ಆಗ್ಬಿಡ್ತಾರೆ. ವಿತ್ ಪ್ರಾಪರ್ ಮೇಂಟೆನೆನ್ಸ್, ವಿತ್ ಪ್ರಾಪರ್ ಡೆಂಟಲ್ ವಿಸಿಟ್ಸ್, ನೀವು 80 ಬಂತು ಸಾಯೋವರೆಗೂ ಕೂಡ ಹಲ್ಲನ್ನ ಉಳಿಸ್ಕೋಬಹುದು. ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಸ್ಟಡಿಯ ಪ್ರಕಾರ ನಮ್ಮ ಭಾರತದಲ್ಲಿ 70% ಆಫ್ ಅಡಲ್ಟ್ಸ್ ಸಮ್ ಫಾರ್ಮ್ ಆಫ್ ಓರಲ್ ಇಶ್ಯೂಸ್ ಇಂದ, ಹೆಲ್ತ್ ಇಶ್ಯೂಸ್ ಇಂದ ಬಳಲ್ತಾ ಇದ್ದಾರೆ. ಬಟ್ ನಮ್ಮ ಭಾರತದಲ್ಲಿ 30% ಆಫ್ ದೆಮ್ಗೆ ಮಾತ್ರನೇ ಓರಲ್ ಕೇರ್ ಸಿಗ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಡೆಂಟಲ್ ಹೆಲ್ತ್ಗೆ ಇಂಪಾರ್ಟೆನ್ಸ್ ಸಿಗ್ತಿದೆ ಅನ್ನೋದಕ್ಕೆ ಒಂದು ಪ್ರೂಫ್ ಏನಂದರೆ, ನಮ್ಮ ಭಾರತ ಸರ್ಕಾರದ ಸಾಕಷ್ಟು ಹೆಲ್ತ್ ಸ್ಕೀಮ್ಸ್, ಅದರಲ್ಲಿ ಆಯುಷ್ಮಾನ್ ಭಾರತಲ್ಲಿ ಅಫ್ಕೋರ್ಸ್ ಡೆಂಟಲ್ ವೆಲ್ನೆಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅವರ ಕಾಂಪ್ರಿಹೆನ್ಸಿವ್ ಹೆಲ್ತ್ ಸರ್ವಿಸಸಲ್ಲಿ. ಬಟ್ ದೆನ್ ಎಲ್ಲವೂ ಇನ್ಕ್ಲೂಡ್ ಆಗಿಲ್ಲ ಇದರಲ್ಲಿ, ಕೆಲವೊಂದು ಇನ್ಕ್ಲೂಡ್ ಆಗಿದೆ. ಫಾರ್ ಶೋರ್ ಹೋಗ್ತಾ ಹೋಗ್ತಾ ಇದರಲ್ಲಿ ಒಂದಿಷ್ಟು ಅಡ್ವಾನ್ಸ್ಮೆಂಟ್ಸ್ನ ಖಂಡಿತ ನಾವು ನೋಡಬಹುದು. ಬಟ್ ದೆನ್ ವಾಟ್ ಅಬೌಟ್ ಪ್ರೈವೇಟ್ ಇನ್ಶೂರೆನ್ಸಸ್, ಅದ್ರ ಬಗ್ಗೆನೂ ಮಾತಾಡೋಣ. ಇವತ್ತು ಓವರ್ ಆಲ್ ಡೆಂಟಲ್ ಹೆಲ್ತ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ. ವೆಲ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ದಟ್ ಡೆಂಟಲ್ ಕ್ಯಾರೀಸ್ ದಟ್ಸ್ ಟೂತ್ ಡಿಕೆ ಮತ್ತು ಕ್ಯಾವಿಟೀಸ್ ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಕಾಮನ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಗಿದೆ. ಸಾಕಷ್ಟು ಜನರನ್ನ ಅಫೆಕ್ಟ್ ಮಾಡುತ್ತೆ. ಕ್ಲೋಸ್ ಟು 2.3 ಬಿಲಿಯನ್ ಆಫ್ ದೆಮ್ ವರ್ಲ್ಡ್ ವೈಡ್. ಇದರಲ್ಲಿ ಅತಿ ಹೆಚ್ಚಿನವರು ಮಕ್ಕಳು. ಬಟ್ ದೆನ್ ಇವತ್ತು ಮಕ್ಕಳು ಮಾತ್ರ ಅಲ್ಲ, ಎಲ್ಲ ಏಜ್ ಗ್ರೂಪ್ಸ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ದಂಪತಿಯರಿಬ್ಬರು ನಡೆಸ್ತಾ ಇರುವಂಥ ಒಂದು ಏಕದಂತ ಡೆಂಟಲ್ ವೆಲ್ನೆಸ್ ಸೆಂಟರಲ್ಲಿ ನಾನಿದ್ದೀನಿ, ಕೊಡಿಗೆಹಳ್ಳಿ ಮೇನ್ ರೋಡ್, ಸಹಕಾರ ನಗರಲ್ಲಿ ಇದಿರೋದು. ಡಾಕ್ಟರ್ ದಿವ್ಯಾ ಅವರು ರೂಟ್ ಕೆನಲ್ ಸ್ಪೆಷಲಿಸ್ಟ್, ಕಾಸ್ಮೆಟಿಕ್ ಡೆಂಟಿಸ್ಟ್ ಅಂಡ್ ಆಲ್ಸೋ ಸರ್ಟಿಫೈಡ್ ಇನ್ವಿಸಿಲೈನ್ ಪ್ರೊವೈಡರ್. ಇನ್ನು ಡಾಕ್ಟರ್ ಶರಣ್ ವೈದೇಹಿ ಅವರು, ಹಿ ಇಸ್ ಅ ಪ್ರೋ ಅಟ್ ಡೆಂಟಲ್ ಇಂಪ್ಲಾಂಟ್ಸ್ ಆ್ಯಂಡ್ ಡೆಂಟಲ್ ಸರ್ಜರೀಸ್. So Dr. Divya Aure, thank you so much for your time. Firstly, hi Saujanya. Hello Namaste. ma'am. Namaste. You have a beautiful smile. Thank you so much. Even you too. Thank you. As a dentist, ನೀವೊಬ್ಬ ವ್ಯಕ್ತಿಯಲ್ಲಿ ಫಸ್ಟ್ ಗಮನಿಸೋದು ಸ್ಮೈಲ್ ಏನಾ? ಡೆಫಿನೆಟ್ಲಿ. ಒಂದು ಇದೇ ಪ್ರೊಫೆಷನಲ್ ಇಂದ ಅವರ ಮೇಲೆ ನೋಟಕ್ಕೆ ಫಸ್ಟ್ ನನಗೆ ಕಾಣೋದೇ ಅವರ ಸ್ಮೈಲ್. ಓಕೆ. ಸೊ ಸಾಕಷ್ಟು ಸ್ಟ್ಯಾಟಿಸ್ಟಿಕ್ಸ್ ನ ನಾನು ಸ್ಟಡಿ ಮಾಡ್ತಿದ್ದೆ. ಅದರಲ್ಲಿ ಒಂದು ಗ್ಲೋಬಲಿ ಓರಲ್ ಕ್ಯಾನ್ಸರ್ಸ್ ನ ರೇಟ್ ತುಂಬಾ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ಐ ಥಿಂಕ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಂಡ್ ಅದರಲ್ಲೂ ಭಾರತದಲ್ಲಿ. ಬಿಕಾಸ್ ಟೊಬ್ಯಾಕೋ ಕನ್ಸಂಪ್ಷನ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಇಟ್ಸ್ ಆಲ್ವೇಸ್ ಲಿಂಕ್ಡ್ ಟು ಓರಲ್ ಕ್ಯಾನ್ಸರ್. ನಮ್ಮ ಇಂಡಿಯಾ ಕೌಂಟ್ಸ್ ಅರೌಂಡ್ 30% ಆಫ್ ಗ್ಲೋಬಲ್ ಓರಲ್ ಕ್ಯಾನ್ಸರ್. ಅಂದ್ರೆ ನಮ್ಮ 30% ಮೆಜಾರಿಟಿ ವರ್ಲ್ಡ್ ಅಲ್ಲಿ ಎಷ್ಟಿದೆಯೋ ಅಷ್ಟು ನಮ್ಮ ಇಂಡಿಯಾ ಇಂದಾನೆ ಕಾಂಟ್ರಿಬ್ಯೂಟ್ ಆಗ್ತದೆ. ಅಂಡ್
ಒನ್ ಮೋರ್ ಥಿಂಗ್ ಇಸ್ 85% ಆಫ್ ದ ಇಂಡಿಯನ್ಸ್ ಯಾವುದೋ ಒಂದು ಡೆಂಟಲ್ ಡಿಸೀಸ್ ಇಂದ ದೇ ಆರ್ ಸಫರಿಂಗ್. ಇದರ್ ಡಿಕೇಸ್ ಆರ್ ಗಮ್ ಪ್ರಾಬ್ಲಮ್ಸ್ ಇಲ್ಲ ಕ್ಯಾನ್ಸರ್, ನಾನಾ ರೀತಿಯ ಒಂದು ಯಾವುದೋ ಒಂದು ರೀಸನ್ ಇಂದ ದೇ ಆರ್ ಸಫರಿಂಗ್. ಇಟ್ಸ್ ಜಸ್ಟ್ ದಟ್ 75% ಇಂಡಿಯನ್ಸ್ ದೇ ವಿಲ್ ನೆವರ್ ವಿಸಿಟ್ ಡೆಂಟಿಸ್ಟ್. ಅವ್ರಿಗೆ ಪೇನ್ ಬರೋವರೆಗೂ ಅವ್ರ ಡೆಂಟಿಸ್ಟ್ ಹತ್ರ ಬರೋದೇ ಇಲ್ಲ. ಓಕೆ ಓಕೆ. ಅಂಡ್ ಪೇನ್ ಬಂದಾಗ್ಲೂ ಐ ಥಿಂಕ್ ನಮ್ಮಲ್ಲಿ ತುಂಬಾ ಕಾಮನ್ ಆಗಿ ದೇಹಕ್ಕೆ ಪೇನ್ ಬಂದ್ರು, ತಲೆನೋವು ಬಂದ್ರು ಅಥವಾ ಹಲ್ಲು ನೋವು ಬಂದ್ರು ಕಾಮನ್ ಆಗಿ ಪೇನ್ ಕಿಲ್ಲರ್ಸ್ ತಗೊಂಡ್ಬಿಡ್ತೀವಿ. ಡೆಫಿನೆಟ್ಲಿ ರೈಟ್. ಅಂಡ್ ಅದ್ರಲ್ಲಿ ಸಬ್ಸೈಡ್ ಆದ್ರೆ ಮತ್ತೆ ನಾವು ಆಬ್ವಿಯಸ್ಲಿ ಹೋಗೋದೇ ಇಲ್ಲ. ಅಂಡ್ ಮನೆ ಮದ್ದುಗಳು ಒಂದಷ್ಟನ್ನ ಫಾಲೋ ಮಾಡ್ತೀವಿ. ಒಂದು ಮೋಸ್ಟ್ ಕಾಮನ್ ಇಸ್ ಲವಂಗ ಹಲ್ಲಲ್ಲಿ ಇಟ್ಕೊಂಡು ಅದನ್ನೇ ಅಗಿತಾ ಇದ್ರೆ ಅದರ ರಸ ನಾವು ಐ ಥಿಂಕ್ ಅದು ರಿಲೀಸ್ ಆಗ್ತಾ ಹಲ್ಲು ನೋವು ಕಮ್ಮಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದು ದೊಡ್ಡದು ಮಾಡ್ಕೊಂಡು ಬರ್ತಾರೆ. ಕರೆಕ್ಟ್. ಅಂಡ್ ಹಲ್ಲು ನೋವು ಜಾಸ್ತಿ ಆದಾಗ ಐಸ್ ಕ್ರೀಮ್ ತಿನ್ನೋದು ಒಂದು ಅಭ್ಯಾಸ ಇರ್ಬೋದು. ಸೊ ಒಂದಷ್ಟು ಕಾಮನ್ ಆಗಿ ಡೆಂಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಬೇಕು ಅಂದ್ರೆ ಆಲ್ ಏಜ್ ಗ್ರೂಪ್ಸ್ ನ ಕನ್ಸಿಡರ್ ಮಾಡ್ತಾ. ಬಿಕಾಸ್ ಇಫ್ ಐ ಆಮ್ ನಾಟ್ ರಾಂಗ್, ದೊಡ್ಡವ್ರು ಏನ್ ಮಾಡ್ತಾರೆ, ಹಲ್ಲು ನೋವು ಬಂದಾಗ ಪೇನ್ ಕಿಲ್ಲರ್ಸ್ ತಗೋತಾರೆ ಅಥವಾ ಈ ತರದ ಮನೆ ಮದ್ದನ್ನ ಫಾಲೋ ಮಾಡ್ತಾರೆ. ಬಟ್ ದೆನ್ ಮಕ್ಕಳು ದೇ ಕೆನ್ ನಾಟ್ ಡೂ ದಟ್. ಅವ್ರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಜನರಲಿ ಮಕ್ಕಳು ಯಾವ್ಯಾವ ಹೆಲ್ತ್ ಇಶ್ಯೂಸ್ ಇಂದ, ಡೆಂಟಲ್ ಹೆಲ್ತ್ ಇಶ್ಯೂಸ್ ಇಂದ ನಿಮ್ಮನ್ನ ಬಂದು ಮೀಟ್ ಮಾಡ್ತಾರೆ, ಆಫ್ ಕೋರ್ಸ್ ವಿತ್ ದೇರ್ ಪೇರೆಂಟ್ಸ್? 75% ಕಿಡ್ಸ್ ಬರೋದೇ ಹಲ್ಲು ಹುಳುಕಾಗಿದೆ. ಓಕೆ. ಯಾಕೆ ಅಂದ್ರೆ ಈಗಿರುವಂತ ಫುಡ್ ಸ್ಟೈಲ್, ವಾಟ್ ಆರ್ ದರ್ ಫುಡ್ ಚಾಯ್ಸಸ್ ಆರ್ ತುಂಬಾ ಶುಗರಿ ಕನ್ಸಂಪ್ಷನ್ಸ್. ಅಂದ್ರೆ ಶುಗರಿ ಫುಡ್ಸ್, ಕ್ಯಾಂಡೀಸ್, ಟಾಫೀಸ್, ಚಾಕ್ಲೇಟ್ಸ್, ಇದರೆಲ್ಲದಕ್ಕಿಂತ ಮುಖ್ಯವಾಗಿ ಚಿಪ್ಸ್ ಜಾಸ್ತಿ ತಿಂತಾರೆ. ಓಕೆ. ಫ್ರೈಡ್ ಸ್ಟಫ್. ಎಸ್. ಅಂಡ್ ವೈಟ್ ಬ್ರೆಡ್ಸ್. ಈ ಬ್ರೆಡ್ ಅಲ್ಲಿ ಕೂಡ ಶುಗರ್ ಜಾಸ್ತಿ ಇರೋದ್ರಿಂದ ಹಲ್ಲು ಮೇಲೆ ಈಸಿಯಾಗಿ ಅಂಟುತ್ತೆ. ಅದವ್ರು ಒಂದು ಸರಿ ತಗೊಳಲ್ಲ, ದಿನ ಎಲ್ಲ ಸ್ನಾಕ್ ಮಾಡ್ತಿರೋದ್ರಿಂದ ಡಿಕೆ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಅಂಡ್ ಅದು ಡಿಕೆ ಅದೆಲ್ಲ ಹಲ್ಲು ಹುಳುಕಾಗಿ ಮುರಿದು ನೆಕ್ಸ್ಟ್ ಹಲ್ಲು ಇಲ್ಲ ಅನ್ನೋ ಪ್ರಾಬ್ಲಮ್ಸ್ ಇಂದನೂ ಜಾಸ್ತಿ ಬರ್ತದೆ. ಕರೆಕ್ಟ್ ಕರೆಕ್ಟ್. ಸೊ ಇದು ಮೇಜರ್ 2 ಇಶ್ಯೂಸ್ ಇಂದ ಮಕ್ಕಳು ತುಂಬಾ ಬರ್ತಾರೆ ನಮ್ಮ ಕ್ಲಿನಿಕ್. ಬಟ್ ಯು ಥಿಂಕ್ ಇವಾಗ ಮಕ್ಕಳು ಒಂದು ಶುಗರಿ ಯಾವುದೋ ಒಂದು ಟ್ರೀಟ್ ನ ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಒಂದು ಬ್ರೆಡ್ ಈ ತರದ್ದು ವಿಚ್ ಇಸ್ ನಾಟ್ ಗುಡ್ ಫಾರ್ ದೇರ್ ಟೀತ್, ಅದನ್ನ ತಿಂದ ನಂತರ ಬ್ರಷ್ ಮಾಡಿದ್ರೆ ಇದ್ರ ಇಲ್ ಎಫೆಕ್ಟ್ಸ್ ನ ಅವಾಯ್ಡ್ ಮಾಡಬಹುದಾ? ಯಾ, ಡೆಫಿನೆಟ್ಲಿ. ಬಟ್ ಈವನ್ ವಾಟ್ ವಿ ಸೇ ಇಸ್ ಯು ಶುಡ್ gargle first. Okay. Then you need to brush it. ಹೌದಾ? ಇದು is applicable for everyone, is it? Why? Because sugary foods ತಿಂದ ಮೇಲೆ ಬಾಯಿ acidic stage ಅಲ್ಲಿ ಇರುತ್ತೆ. Okay. So immediately when you brush, ಆ ಮೇಲೆ ಇರೋ ಎನಾಮೆಲ್ ಸಾಫ್ಟ್ ಇರುತ್ತೆ. ಆಸಿಡ್ ಏನ್ ಮಾಡಿರುತ್ತೆ, ಮೇಲೆ ಇರೋ ಎನಾಮೆಲ್ ನ ಸಾಫ್ಟ್ ಮಾಡಿರುತ್ತೆ. So gargle ಮಾಡಿದಾಗ at least we can reduce the acid content, then you brush it. Okay. So definitely we can reduce the incidence. Okay. But ಇದು ಎಲ್ಲರಿಗೂ applicable? ಎಲ್ಲರಿಗೂ applicable. Okay. So ಹುಳುಕಲ್ಲಿಂದ ಮಕ್ಕಳು ಬಂದಾಗ ಫಸ್ಟ್ ಥಿಂಗ್ ನೀವು ಏನು ಅಡ್ವೈಸ್ ಮಾಡ್ತೀರಾ ನಮ್ಮ ಪೇರೆಂಟ್ಸ್ಗೆ? First I tell them to change their food style. Second, ಮನೆಯಲ್ಲಿ ಕರೆಕ್ಟಾಗಿ ಬ್ರಷ್ ಮಾಡ್ತಿದಾರಾ ಇಲ್ವಾ? Okay. ಅವರೇ ಮಾಡ್ತಿದ್ರೆ ನಾವು ಪೇರೆಂಟ್ಸ್ ಹೇಳ್ತೀವಿ ನೀವು ಮಾನಿಟರ್ ಮಾಡಿ. ಅವರು 1-2 ಹಲ್ ಮಾಡ್ತಾರೆ, ಲಾಸ್ಟ್ ಹಲ್ ವರೆಗೂ ಬ್ರಷ್ ನ ಇನ್ಸರ್ಟ್ ಮಾಡೋದು. ಕರೆಕ್ಟ್. And I always tell them to at least brush 2 times daily. And morning, night. Okay. And when it comes to ಏಕದಂತ ಡೆಂಟಲ್ ವೆಲ್ನೆಸ್, ಕಳೆದ 1 ದಶಕದಿಂದ ಐ ಥಿಂಕ್ ಯುರ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್, ಎಸ್ಪೆಷಲಿ ಈ ಏರಿಯಾ ಮತ್ತೆ ಸುತ್ತಮುತ್ತ. ಯಾಕಂದ್ರೆ ರೂಟ್ ಕ್ಯಾನಲ್ ಎಲ್ಲರನ್ನೂ ಇಟ್ ಸ್ಕೇರ್ಸ್ ದ ಹೆಲ್ ಔಟ್ ಆಫ್ ಆಲ್ ಆಫ್ ಅಸ್. ಬಿಕಾಸ್ ನಾವೆಲ್ಲ ಕೇಳ್ತಾ ಬಂದಿದ್ದೀವಿ ದಟ್ ರೂಟ್ ಕ್ಯಾನಲ್ ಇಸ್ ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಅಂತ. ಮತ್ತೆ ಚಿಕ್ಕದಾಗಿ ಒಂದು ರೂಟ್ ಕ್ಯಾನಲ್ನ ಹಿಸ್ಟ್ರಿ ನಾವು ನೋಡಬೇಕು ಅಂದರೆ 200 BC ನಲ್ಲಿ ಇಸ್ರೇಲಲ್ಲಿ ಕಂಡು ಬಂದಿದೆ. ಅಂದ್ರೆ ಹ್ಯೂಮನ್ ಇಂಟರ್ವೆನ್ಷನ್ ಇತ್ತು ಅಂತ. ಸೊ ಆಫ್ ಕೋರ್ಸ್ ಅವತ್ತಿನ ರೂಟ್ ಕ್ಯಾನಲ್ ವಾಸ್ ಡಿಫ್ರೆಂಟ್. ಒಂದು ಬ್ರಾನ್ಸ್ ವೈರ್ ಕಂಡು ಬಂದಿತ್ತು ಸ್ಕಲ್ಲಲ್ಲಿ, ಹಲ್ಲಲ್ಲಿ. ಸೊ ಎಂಡೋಡಾಂಟಿಕ್ಸ್ ಅಂತ ನಾವೇನು ಕರಿತೀವಿ ರೂಟ್ ಕ್ಯಾನಲ್ನ ಟ್ರೀಟ್ಮೆಂಟ್. ಫಸ್ಟ್ಲಿ ನಮಗೆ ನಾನು ರೂಟ್ ಕ್ಯಾನಲ್ನ ಬಗ್ಗೆ ರಿಸರ್ಚ್ ಮಾಡ್ತಾ ನನ್ನ ಕಣ್ಣಿಗೆ ಬಿದ್ದಂಥ ವಿಡಿಯೋ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಒಬ್ರು ಹೇಳ್ತಾ ಇದ್ರು ದಟ್ ರೂಟ್ ಕ್ಯಾನಲ್ ಮಾಡಬೇಕಾದ್ರೆ ಪ್ರತಿ ಹಲ್ಲು ಇಟ್ ಇಸ್ ಲಿಂಕ್ ಟು ಸಮ್ ಆಫ್ ದ ಅದರ್ ಪಾರ್ಟ್ ಅಥವಾ ಆರ್ಗನ್ ಆಫ್ ಅ ಬಾಡಿ. ಸೊ ಯಾವುದೋ ಒಂದು ಹಲ್ಗೆ ಪರ್ಟಿಕ್ಯುಲರ್ಲಿ ರೂಟ್ ಕ್ಯಾನಲ್ ಮಾಡಬೇಕಾದ್ರೆ ಆ ಆರ್ಗನ್ ಅಥವಾ ಆ ಪಾರ್ಟ್ ಆಫ್ ದ ಬಾಡಿಗೂ ಎಫೆಕ್ಟ್ ಆಗುತ್ತೆ ಅಂತ? ಇಲ್ಲ, ಇದು ಒಂದು ಮಿತ್. ಓಕೆ. ಐ ಹ್ಯಾವ್ ಲಾಟ್ ಆಫ್ ಪೇಷಂಟ್ಸ್ 80 ವರ್ಷ, 70 ವರ್ಷ, 85 ವರ್ಷ ಬಾಯೆಲ್ಲ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿರೋರು. ಅಂಡ್ ದೇ ಪರ್ಫೆಕ್ಟ್ಲಿ ಹೆಲ್ದಿ, ದೇ ಆರ್ ಸೋ ಫಿಟ್. ದೇರ್ ಆರ್ ನೋ ರಿಸರ್ಚ್ ಆರ್ಟಿಕಲ್ಸ್ ಆರ್ ಸ್ಟಡೀಸ್ ಏನಂತ ಎಲ್ಲ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಬೇರೆ ಬಾಡಿ ಪಾರ್ಟ್ಸ್ಗೆ ಎಫೆಕ್ಟ್ ಆಗೋದು ತಪ್ಪು. ಹಲ್ಲು ಕಿತ್ತದ ಮೇಲೆ ಕೂಡ ಕಣ್ಣು ಪ್ರಾಬ್ಲಮ್ ಬರೋದು ಇಲ್ಲ ಬೇರೆ ಪಾರ್ಟ್ಸ್ಗೆ ಪ್ರಾಬ್ಲಮ್ ಆಗೋದು ಎಲ್ಲ ಅದೊಂದು ಮಿತ್, ಸುಳ್ಳು ಪ್ರಚಾರ. ಸೊ ಬಂದಾಗ ಫಸ್ಟ್ ಅದನ್ನ ಕೇಳ್ತಾರಾ? ಕೇಳಿದ್ದಾರೆ, ತುಂಬಾ ಜನ ಕೇಳಿದ್ದಾರೆ. ಸೊ ಅದೆಲ್ಲ ಈಗ ಎಷ್ಟೊಂದು ಸ್ಟಡೀಸ್ ಬರುತ್ತೆ ಈ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಸ್ ಬರುತ್ತೆ. ಬಟ್ ಯಾವುದೂ ಎವಿಡೆನ್ಸ್ ಇಲ್ಲ. ನಾವೆಲ್ಲ ಅದು ನೋಡಿ ಭಯ ಪಡುವಂಥದ್ದು ಅವಶ್ಯಕ ಇಲ್ಲ. ಸೊ ಇವತ್ತಿನ ದಿನ ಏನಾಗಿದೆ, ಕಾಂಟೆಂಟ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೀವಿ ನಾವು ಅಂದ್ರೆ ದೇರ್ ಇಸ್ ಓವರ್ ಡೋಸ್ ಆಫ್ ಇನ್ಫಾರ್ಮೇಶನ್.
ಸೊ ಯಾವುದೇ ನೋಡಿದಾಗ್ಲೂ ನಮಗೆ ಒಂದು ಇಲ್ಲ ಭಯ ಆಗುತ್ತೆ, ಇಲ್ಲ ಇದು ನಿಜ ಇರಬಹುದು ಅಂತ. ಕರೆಕ್ಟ್ ನೀವು ಹೇಳಿದ್ದು. ಅಂಡ್ ಮುಂಚೆಯಿಂದನೂ ರೂಟ್ ಕ್ಯಾನಲ್ ಅಂತಿದ್ದ ಹಾಗೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರು, ಓ ಮೈ ಗಾಡ್ ಎಷ್ಟು ಪೇನ್ಫುಲ್ ಆಗಿದ್ದಿರಬಹುದಲ್ವಾ ಅಂತಾರೆ. ಬಿಕಾಸ್ ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ಅನಸ್ತೇಷಿಯಾ ಕೊಟ್ಟು ಟ್ರೀಟ್ ಮಾಡಿರ್ತಾರೆ, ಬಟ್ ಆ ನಂತರ ಅದ್ರ ಅನಸ್ತೇಷಿಯಾ ಎಫೆಕ್ಟ್ ಕಡಿಮೆ ಆದ್ಮೇಲೆ ಆ ಪೇನ್ ವಾಪಸ್ ಕಾಣಿಸ್ಕೊಳ್ಳುತ್ತೆ ಅಂತ. ವೆನ್ ಪೀಪಲ್ ಕಮ್ ಟು ಏಕದಂತ ಡೆಂಟಲ್ ವೆಲ್ನೆಸ್, what do you promise and how different is your root canal treatment, ma'am? Here I am popular for painless root canals. ನಮ್ಮ ಪೇಷಂಟ್ಸ್ ಯೂಶಲಿ ರೂಟ್ ಕೆನಾಲ್ ಆದ್ಮೇಲೆ ಪೇನ್ ಇರೋದೇ ಇಲ್ಲ, ಹಾರ್ಡ್ಲಿ ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ ಹೆಚ್ಚು. ನಾನು ಇಲ್ಲಿ ಆಂಟಿಬಯೋಟಿಕ್ಸ್ ಸಮೇತ ಕೊಡೋದಿಲ್ಲ ಪೇಷಂಟ್ಸ್ಗೆ. ಯಾರಿಗೆ ಕೊಡ್ತೀನಿ ಅಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಇಲ್ಲ ಹಾರ್ಟ್ ಪೇಷಂಟ್ಸ್ ಇಲ್ಲ ತುಂಬಾ ಊತ ಇದ್ದು ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಇದೆ ಅಂದಾಗ ಮಾತ್ರ ಆಂಟಿಬಯೋಟಿಕ್ಸ್ ಕೊಟ್ಟು ರೂಟ್ ಕೆನಾಲ್ ಮಾಡ್ತೀನಿ. ಅದರ್ವೈಸ್ ಜನರಲಿ ನಾನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ಸ್ಗೆ ಆಂಟಿಬಯೋಟಿಕ್ಸ್ ಕೊಡೋದೇ ಇಲ್ಲ. ಒನ್ ಮೋರ್ ಥಿಂಗ್ ಏನಂದ್ರೆ ಸಿಂಗಲ್ ವಿಸಿಟ್ ಮಾಡ್ತೀನಿ. ಒಂದೇ ವಿಸಿಟ್ 95% ಪೇಷಂಟ್ಸ್ಗೆ ಫಿನಿಶ್ ಮಾಡೋದು ಸಿಂಗಲ್ ವಿಸಿಟ್. ಯಾರಿಗೂ ಟೈಮ್ ಇಲ್ಲ, ಮತ್ತೆ ಈಗಿರೋ ಅಡ್ವಾನ್ಸ್ಮೆಂಟ್ಸ್ ಅಲ್ಲಿ ವಿ ಕ್ಯಾನ್ ಡೆಲಿವರ್ ಇಟ್ ಟ್ರೀಟ್ಮೆಂಟ್ ಇನ್ ಅ ಸಿಂಗಲ್ ವಿಸಿಟ್. ಬಟ್ ಆ ಸಿಂಗಲ್ ವಿಸಿಟ್ ಅಲ್ಲಿ ಅನಸ್ತೇಷಿಯಾ ನೀಡೆಡ್ ಡೆಫಿನೆಟ್ಲಿ ಕೊಡ್ಲೇಬೇಕು. ಅನಸ್ತೇಷಿಯಾ ಇಲ್ಲದೆ ರೂಟ್ ಕೆನಾಲ್ ಮಾಡಿದ್ರೆ ನೀವು ಜಂಪ್ ಮಾಡ್ತೀರಾ. ಸೊ ಯು ಡೋಂಟ್ ವಾಂಟ್ ಟು ಸೀ us jump. yes it's so painful but definitely 90% ಮುಂಚೆಗೆ ಇವಾಗ ತುಂಬಾ ಡಿಫರೆನ್ಸ್ ಇದೆ. ಈಗ ಪೇನ್ ಕಮ್ಮಿ ಆದಷ್ಟು ಪೇನ್ಲೆಸ್ ಟ್ರೀಟ್ಮೆಂಟ್ಸ್ ಇದೆ. ಓಕೆ ಸೊ ಇವಾಗ ನೀವು ಹೇಳ್ತಾ ಇದ್ರಿ ದಟ್ ಪ್ರತಿಯೊಂದೊಂದು ಹಲ್ಲು ಯಾವುದೋ ಒಂದು ದೇಹದ ಒಂದು ಭಾಗಕ್ಕೆ ಅಥವಾ ಆರ್ಗನ್ ಆಫ್ ದ ಬಾಡಿಗೆ ಕನೆಕ್ಟ್ ಆಗಿದೆ ಅನ್ನೋದು ಇಟ್ಸ್ ನಾಟ್ ಟ್ರೂ ಅಂತ. ಬಟ್ ಸ್ಟಿಲ್ ನಮ್ಮ ಡೆಂಟಲ್ ಹೆಲ್ತ್ ಅಥವಾ ನಮ್ಮ ಓರಲ್ ಹೆಲ್ತ್ ಕ್ಯಾನ್ ಶೋ ಅ ಲಾಟ್ ಆಫ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ದೇಹದ ಇನ್ಯಾವುದೇ ಒಂದು ಭಾಗದಲ್ಲಿ ಹೆಲ್ತ್ ಇಶ್ಯೂ ಇರಬಹುದು ಅಂತ. ಬಿಕಾಸ್ ಯೂಶಲಿ ಏನಾಗುತ್ತೆ, ದೇಹ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ನ ವಿಸಿಬಲ್ ಆಗಿರೋ ಪಾರ್ಟ್ಸ್ ಇಂದಾನೆ ಕೊಡಬೇಕು, ಸೇಯಿಂಗ್ ಐ ಹ್ಯಾವ್ ಅನ್ ಇಶ್ಯೂ ಅಂತ. ಸೊ ಯಾವೆಲ್ಲ ಡೆಂಟಲ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಕ್ಯಾನ್ ಬಿ ಅನ್ ಅಂಡರ್ಲೈಯಿಂಗ್ ಅದರ್ ಹೆಲ್ತ್ ಇಶ್ಯೂ? ಯಾರಿಗೆ ಗಮ್ ಪ್ರಾಬ್ಲಮ್ಸ್, ಗಮ್ ಡಿಸೀಸಸ್ ಜಾಸ್ತಿ ಇರುತ್ತೋ ಅವರಿಗೆ ಹೆಲ್ತ್ ಹಾರ್ಟ್ ರಿಸ್ಕ್ ಜಾಸ್ತಿ ಇರುತ್ತೆ. ಒನ್ ಮಿನಿಟ್ ತುಂಬಾ ಸ್ಟಡೀಸ್ ತೋರಿಸುತ್ತೆ ಯಾರಿಗೆ ಗಮ್ ಡಿಸೀಸ್ ಜಾಸ್ತಿ ಇರುತ್ತೋ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಇರುತ್ತೆ. ಒನ್ ಮೋರ್ ಥಿಂಗ್, ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಹೆಲ್ತ್ ಓರಲ್ ಹೆಲ್ತ್ ಏನಾದ್ರೂ ನೀವು ನೆಗ್ಲೆಕ್ಟ್ ಮಾಡಿ ತೀರಾ ಗಮ್ ಪ್ರಾಬ್ಲಮ್ಸ್ ಇಲ್ಲ ಗಮ್ ಡಿಸೀಸ್ ಇದೆ ಅಂದ್ರೆ ಪ್ರಿಮೆಚ್ಯೂರ್ ಡೆಲಿವರೀಸ್ ಜಾಸ್ತಿ ಆಗುತ್ತೆ ಅಂಡ್ ಮಗುವಿನ ವೇಟ್ ಕೂಡ ಕಮ್ಮಿ ಇರುತ್ತೆ. ಲಾಸ್ಟ್ ಥಿಂಗ್, ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಬಾಯಲ್ಲಿ ಯಾರಿಗೆ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ ಓರಲ್ ಇನ್ಫೆಕ್ಷನ್ಸ್, ಈ ಬ್ಯಾಕ್ಟೀರಿಯಾಸ್ ಬ್ಲಡ್ ಸ್ಟ್ರೀಮ್ ಅಲ್ಲಿ ಟ್ರಾವೆಲ್ ಮಾಡಿ ದೇ ಆರ್ ಮೋರ್ ಪ್ರೋನ್ ಫಾರ್ ನಿಮೋನಿಯಾಸ್. ಸೊ ಆಲ್ವೇಸ್ ಓರಲ್ ಹೆಲ್ತ್ ಇಸ್ ಲಿಂಕ್ ಟು ದ ಜನರಲ್ ಹೆಲ್ತ್. ಸೊ ಯಾವುದೋ ಒಂದು ಚಿಕ್ಕ ಇಶ್ಯೂ, ಗಮ್ ಪ್ರಾಬ್ಲಮ್ ತಾನೇ ಅಥವಾ ವಾಟ್ ಎವರ್ ಒಂದು ಚಿಕ್ಕ ಇಶ್ಯೂ ರಿಲೇಟೆಡ್ ಟು ಓರಲ್ ಹೆಲ್ತ್ ಅಥವಾ ಡೆಂಟಲ್ ಹೆಲ್ತ್ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ. ಯೂಶಲಿ ಏನಾಗುತ್ತೆ, ಐ ಥಿಂಕ್ ನಾವು ಹೆಲ್ತ್ ಅಂತ ಬರ್ತಾ ಎರಡನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಡೆಂಟಿಸ್ಟ್ನ ಮಿನಿಮಮ್ ವರ್ಷಕ್ಕೆ 2 ಸಲ ಮೀಟ್ ಮಾಡಬೇಕು ಅಂತಾರೆ, ದಟ್ 6 months once. ಆ್ಯಂಡ್ ವರ್ಷಕ್ಕೆ 1 ಸಲ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೋಬೇಕು ಅಂತಂತಾರೆ. ಪ್ರಾಬ್ಲಮ್ ಇಸ್ ನಮಗೆ ಗೊತ್ತು ಇದನ್ನ ಮಾಡಬೇಕು ಅಂತ, ಬಟ್ ದೆನ್ ನಾವು ಫಾಲೋ ಮಾಡೋದಿಲ್ಲ, ರೈಟ್? ಸೊ ಡು ಯು ಆಲ್ಸೋ ಅಡ್ವೈಸ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ 6 ತಿಂಗಳಿಗೆ ಒಂದ್ಸಲ ನಿಮ್ಮ ಡೆಂಟಿಸ್ಟ್ನ ಹೋಗಿ ವಿಸಿಟ್ ಮಾಡಿ ಅಂತ? ಹೌದು, ಬರಲೇಬೇಕು. ಕೆಲವರಿಗೆ 3-4 ತಿಂಗಳಿಗೆ ಒಂದ್ಸರಿ ಕರಿತೀವಿ, ಕೆಲವರಿಗೆ 3-4 ತಿಂಗಳಿಗೆ ಒಂದ್ಸರಿ ಕರಿತೀವಿ. ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲರೂ 6 months ಅಂತ ಹೇಳಕ್ಕಾಗಲ್ಲ, ಕೆಲವರಿಗೆ ಬೇಗನೆ ಕರಿಬಹುದು, ಇನ್ನ ಕೆಲವರಿಗೆ ವರ್ಷಕ್ಕೊಮ್ಮೆ ಕರಿತೀವಿ. ಬಟ್ ಐಡಿಯಲಿ 6 months to 1 year ಅಲ್ಲಿ ಅಟ್ಲೀಸ್ಟ್ ಒನ್ಸ್ ವಿಸಿಟ್ ಮಾಡಲೇಬೇಕು. ಸೊ ಏನಾಗುತ್ತೆ ಮ್ಯಾಮ್, ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಅದು ದೇಹದ ಯಾವುದೇ ಒಂದು ಭಾಗಕ್ಕೆ ಮಾಡಿಸ್ಕೊಳ್ಳೋದಿರಬಹುದು ಅಥವಾ ಡೆಂಟಲ್ ರಿಲೇಟೆಡ್ ಇಶ್ಯೂಸ್ಗಳಿಗೆ ನಾವು ಏನೇ ಟ್ರೀಟ್ಮೆಂಟ್ ಅಂತ ತಗೊಂಡ್ರು ಅದನ್ನು ಬ್ಯೂಟಿ ಅಂಡರ್ ಹಾಕ್ಬಿಡ್ತಾರೆ. ಬ್ಯೂಟಿ ಅಂಡ್ ವೆಲ್ನೆಸ್ ಅಂಡರ್ ಹಾಕೋದ್ರಿಂದ ಸಾಕಷ್ಟು ಇನ್ಶೂರೆನ್ಸ್ ಇದನ್ನ ಕವರ್ ಮಾಡೋದಿಲ್ಲ, ರೈಟ್? ಇವಾಗ ಆಯುಷ್ಮಾನ್ ಭಾರತ್ ಅಲ್ಲಿ ಕೆಲವೊಂದನ್ನ ಕವರ್ ಮಾಡ್ತಾರೆ, ಬಟ್ ದೆನ್ ಎಲ್ಲ ಕವರ್ ಆಗಲ್ಲ. ವಾಟ್ ಅಬೌಟ್ ಒಂದು ಆಯುಷ್ಮಾನ್ ಭಾರತ್ ಅಥವಾ ಅಂಥದ್ದೇ ಒಂದು ಪ್ರೈವೇಟ್ ಇನ್ಶೂರೆನ್ಸ್ನ ನಾವು ತಗೊಂಡಾಗ ಯಾವೆಲ್ಲ ಡೆಂಟಲ್ ಪ್ರೊಸೀಜರ್ಸ್ ಇದರ ಅಂಡರ್ ಕವರ್ ಆಗುತ್ತೆ? ನಮ್ಮ ದೇಶದಲ್ಲಿ ಜನರಲ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಡೆಂಟಲ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ತೀರಾ ಕಮ್ಮಿ. ಈವನ್ ಅವ್ರು ಮಾಡಿದ್ರು ಹಲ್ಲು ತೆಗೆಯೋದಂದ್ರೆ ಎಕ್ಸ್ಟ್ರಾಕ್ಷನ್ಸ್ ಇಲ್ಲ ಜನರಲ್ ಚೆಕಪ್, ಎಕ್ಸ್ರೇಸ್ ಮತ್ತೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮ್ಯಾಕ್ಸಿಮಮ್ ಅಷ್ಟೇ ಕೊಡ್ತಾರೆ. ನೀವೇನಾದ್ರೂ ಡೆಂಟಲ್ ಇಂಪ್ಲಾಂಟ್ಸ್ ಇಲ್ಲ ಅಂದ್ರೆ ಅಲೈನರ್ಸ್ ಇನ್ನೇನೇ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಮಾಡಿಸಿದ್ರು ಅದು ಕವರೇಜ್ ಇಲ್ಲ. ಈಗ ಕೆಲವು ಕಂಪನೀಸ್ ಬರ್ತಿದೆ, ಟಾಪ್ ಅಪ್ ಡೆಂಟಲ್ ಕವರೇಜ್ ಅಂತ ಬರ್ತಿದ್ದಾರೆ. ಅದ್ರಲ್ಲಿ ಕೂಡ ಅವ್ರು ಎಲ್ಲ ಕವರ್ ಮಾಡೋದಿಲ್ಲ, ವೆರಿ ಫ್ಯೂ ಪ್ರೊಸೀಜರ್ ನಾನು ಹೇಳೋದಲ್ಲ ಅಲ್ಲಿವರೆಗೂ ಹೋಗುತ್ತೆ. ಸೊ ಇಂಡಿಯಾಲಿ ಇನ್ನ ಇನ್ಶೂರೆನ್ಸ್ ಅನ್ನೋದು ತುಂಬಾ ತುಂಬಾ ಡೆವಲಪ್ ಮಾಡಬೇಕಿದೆ ಅವರು. ಓಕೆ, ಬಟ್ ಆಸ್ ಅ ಡೆಂಟಿಸ್ಟ್ ಡು ಯು ಸಜೆಸ್ಟ್ ಟಾಪ್ ಅಪ್ ಡೆಂಟಲ್ ಇನ್ಶೂರೆನ್ಸ್ ಹೋಗಿ ಅಂತ, ಅಥವಾ ಡು ಯು ಥಿಂಕ್ ಇಶ್ಯೂ ಬಂದಾಗ ನೋಡ್ಕೊಳ್ಳೋಣ, ಡು ನಾಟ್ ಗೋ ಫಾರ್ ಇಟ್? ಇಟ್ಸ್ ಬೆಟರ್ ಯು ಗೋ ಫಾರ್ ಇಟ್ ಬಿಕಾಸ್ ಹಲ್ಲು ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಓಕೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವಿವಾಗ ಮಾತಾಡಬೇಕಾಗಿರೋದು ಅಬೌಟ್ ಟೂತ್ ಪೇಸ್ಟ್. ಎಷ್ಟೆಲ್ಲ ಇನ್ಫಾರ್ಮೇಶನ್ ಇದೆ ಕಾಮನ್ ಮ್ಯಾನ್ಗೂ ಅಬೌಟ್ ಟೂತ್ ಪೇಸ್ಟ್ ಅಂದರೆ, ಆ ಟೂತ್ ಪೇಸ್ಟ್ನ ಹಿಸ್ಟ್ರಿನೇ ಇಟ್ ಇಸ್ ಸೋ ಬ್ಯೂಟಿಫುಲ್. ಯಾಕಂದರೆ ಎಷ್ಟು ಪುರಾತನ ಕಾಲದಿಂದ ಇದನ್ನು ಬಳಸ್ತಾ ಇದ್ದಾರೆ. ಈಜಿಪ್ಷಿಯನ್ಸ್
5000 BC ನಲ್ಲಿ ಇದನ್ನ ಬಳಸ್ತಾ ಇದ್ರು, ಬಟ್ ನಾಟ್ ಆಸ್ ಟೂತ್ ಪೇಸ್ಟ್ ಬಟ್ ಆಸ್ ಟೂತ್ ಪೌಡರ್. ಅಲ್ಲಿಂದ ಈಚೆಗೆ ತುಂಬಾನೇ ಇಂಪ್ರೂವ್ಮೆಂಟ್ ಕಾಣ್ತು. ಅಂಡ್ ಸುಮಾರು ವರ್ಷಗಳವರೆಗೆ, ಐ ಥಿಂಕ್ ಒಂದು 20th ಸೆಂಚುರಿವರೆಗೆ ಸೋಪ್ನ ಕೂಡ ಟೂತ್ ಪೇಸ್ಟ್ ಅಲ್ಲಿ ಬಳಸ್ತಿದ್ರು. ಅದು ನೊರೆ ಜನರೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ 20th ಸೆಂಚುರಿನಲ್ಲಿ ಫ್ಲೋರೈಡ್ ಟೂತ್ ಪೇಸ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಐ ಥಿಂಕ್ ಪೋಸ್ಟ್ ವಿಚ್ ಟೂತ್ ಡಿಕೆ ಕಡಿಮೆ ಆಗುತ್ತೆ, ರೈಟ್? ಸೊ ಇವಾಗ ಟೂತ್ ಪೇಸ್ಟ್ ಅಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದು ಒಂದು ಗೊಂದಲ ಇದೆ. ಒಂದು ಅಡ್ವರ್ಟೈಸ್ಮೆಂಟ್ ಸಿಕ್ಕಾಪಡೆ ಪಾಪ್ಯುಲರ್ ಆಯ್ತು, ನಿಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ಯಾ ಅಂತ. ಇವತ್ತಿನ ದಿನ ಚಕ್ಕೆ ಲವಂಗ ಹೇಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಬಿರಿಯಾನಿಗೆ ಬೇಕಾಗಿರೋ ಅಷ್ಟು ಮಸಾಲ ಒಂದು ಟೂತ್ ಪೇಸ್ಟ್ ಅಲ್ಲಿ ಇರುತ್ತೆ. ನಮಗ್ ಗೊತ್ತಿಲ್ಲ ಆಸ್ ಕಾಮನ್ ಮ್ಯಾನ್ ಯಾವ ಟೂತ್ ಪೇಸ್ಟ್ ನಾವು ತಗೋಬೇಕು. ಬಿಕಾಸ್ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನಾವು ನೋಡ್ತೀವಿ, ಡೆಂಟಿಸ್ಟ್ ರೆಕಮೆಂಡೆಡ್ ಟೂತ್ ಪೇಸ್ಟ್ ಅಂತ, ಸಾಕಷ್ಟು ಬ್ರ್ಯಾಂಡ್ಸ್ ಅದನ್ನ ಹೇಳ್ತಾರೆ. ಸೊ ಒಂದು ಮ್ಯಾಮ್, ಆಸ್ ಅ ಡೆಂಟಿಸ್ಟ್ ನೀವು ಯಾವ ಟೂತ್ ಪೇಸ್ಟ್ ನ ರೆಕಮೆಂಡ್ ಮಾಡ್ತೀರಾ? ಒಂದು ಟೂತ್ ಪೇಸ್ಟ್ ಅಲ್ಲಿ ಏನಿರಬೇಕು ಏನಿರಬಾರ್ದು? ಓಕೆ, ಎಲ್ಲರಿಗೂ ಒಂದೇ ಟೂತ್ ಪೇಸ್ಟ್ ಸೂಟ್ ಆಗಲ್ಲ ಸೌಜನ್ಯ ಅವರೇ. ಹೌದಾ? ಒಬ್ಬೊಬ್ಬರಿಗೆ ಒಂದೊಂಥರ. ಫಾರ್ ಎಕ್ಸಾಂಪಲ್, ನಿಮ್ಗೆ ಸೆನ್ಸಿಟಿವಿಟಿ ಇಶ್ಯೂಸ್ ಇದೆ ಅಂದ್ರೆ ಬಾಯೆಲ್ಲ ಸೆನ್ಸಿಟಿವಿಟಿ ಇದೆ. ಕೆಲವು ಸರಿ ಒಂದೇ ಹಲ್ಲು ಯಾಕೆ ಸೆನ್ಸಿಟಿವಿಟಿ ಇರುತ್ತೆ ಅಂದ್ರೆ ಹಲ್ಲು ಉಳುಕಾದಾಗ, ಬ್ರೇಕ್ ಆದಾಗ, ಆವಾಗ ನೀವು ಡೆಂಟಿಸ್ಟ್ ನ ಮೀಟ್ ಮಾಡಿ. ಇಲ್ಲ ಓವರ್ ಆಲ್ ಜನರಲೈಸ್ಡ್ ಆಗಿ ಸೆನ್ಸಿಟಿವಿಟಿ ಇದೆ ಅಂದಾಗ ನೀವು ಸೆನ್ಸಿಟಿವಿಟಿಗೆ ಟಾರ್ಗೆಟ್ ಮಾಡುವಂತ ಟೂತ್ ಪೇಸ್ಟ್ ಯೂಸ್ ಮಾಡಿ. ಇಲ್ಲ ನಿಮ್ ಬಾಯಲ್ಲಿ ಹುಳುಕು ಜಾಸ್ತಿ ಆಗ್ತದೆ ಅಂದಾಗ ಹೈ ಫ್ಲೂರೈಡ್ ಇರುವಂತ ಟೂತ್ ಪೇಸ್ಟ್ ಯೂಸ್ ಮಾಡ್ಬೇಕು, ಅಂದ್ರೆ ಆಂಟಿ ಕ್ಯಾವಿಟಿ ಟೂತ್ ಪೇಸ್ಟ್ ಯೂಸ್ ಮಾಡಿ. ಇನ್ನ ಕೆಲವರಿಗೆ ಗಮ್ ಒಸಡಿನ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಏನ್ ಮಾಡ್ಬೇಕು, ಗಮ್ ಡಿಸೀಸ್ ರಿಲೇಟ್ ಆಗುವಂತದ್ದು ನಿಮ್ ಡೆಂಟಿಸ್ಟೇ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅವ್ರಿಗೆ ಆ ಟೂತ್ ಪೇಸ್ಟ್ ನೀವು ಯೂಸ್ ಮಾಡ್ಬೇಕು. ಆದ್ರೆ ನಿಮ್ಗೆ ಏನೂ ಇಶ್ಯೂಸ್ ಇಲ್ಲ, ಎಲ್ಲ ಟೀತ್ ಹೆಲ್ದಿ ಆಗಿದೆ ಅಂದಾಗ ಗೋ ಫಾರ್ ಅ ಪ್ಲೇನ್ ಟೂತ್ ಪೇಸ್ಟ್. ಬಟ್ ಅದು ನೀವು ಪೇಸ್ಟ್ ಮುಟ್ಟಿ ನೋಡಿದಾಗ ತುಂಬಾ ತರಿ ಇರಬಾರ್ದು, ಅಂದ್ರೆ ಪಾರ್ಟಿಕಲ್ ಸೈಜ್ ಸ್ಮೂತ್ ಆಗಿರ್ಬೇಕು. ತುಂಬಾ ತರಿ ಇದ್ದಾಗ ಏನಾಗುತ್ತೆ, ಹಲ್ಲ ಮೇಲೆ ವರ್ಷಾನ್ಗಟ್ಲೆ ಉಜ್ಜಿದಾಗ ಮೇಲೆ ಇರುವಂತ ಎನಾಮಲ್ ಪ್ರೊಟೆಕ್ಟಿವ್ ಶೈನಿ ಲೇಯರ್ ಹೊಟ್ಟೋಗಿ ಹಲ್ಲು ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ, ಎಲ್ಲೋ ಆಗುತ್ತೆ. ಸೊ ನೀವು ಯೂಸ್ ಮಾಡ್ತಿರುವಂತ ಹರ್ಬಲ್ ಟೂತ್ ಪೇಸ್ಟ್, ಕೆಲವು ಬ್ರ್ಯಾಂಡ್ ಹೆಸರು ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಬಟ್ ಅದು ನೋಡಿ ಎಷ್ಟು ರಫ್ ಇರುತ್ತೆ. ಅದರಲ್ಲಿ ಹರ್ಬಲ್ ಅಂತಾರೆ, ನೀವು ಅದು ಹಿಂದೆಗಡೆ ಇಂಗ್ರೀಡಿಯೆಂಟ್ಸ್ ತಿರುಗಿ ನೋಡಿದ್ರೆ ಬರೀ 3-4% ಅಷ್ಟೇ ಹರ್ಬಲ್ ಇರುತ್ತೆ, ಮಿಕ್ಕಿದೆಲ್ಲ ಸೇಮ್ ಇರ್ತದೆ. ಸೊ ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಸೊ ಐ ಆಲ್ವೇಸ್ ರಿಕಮೆಂಡ್ ಗೋ ಫಾರ್ ಅ ಪ್ಲೇನ್ ಟೂತ್ ಪೇಸ್ಟ್. ಟೂತ್ ಪೇಸ್ಟ್ ಏನಕ್ಕೆ ನಾವು ಯೂಸ್ ಮಾಡೋದು, ಒಂದು ಕ್ಲೆನ್ಸಿಂಗ್ ಆಕ್ಷನ್, ಬಾಯಲ್ಲಿ ಕೆಟ್ಟ ಓಡರ್ ಇರಬಾರ್ದು, ಇರೋ ಫುಡ್ ಪಾರ್ಟಿಕಲ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಈಗ ಜನರು ಎಲ್ಲ ತುಂಬಾ ಹೆಲ್ತ್ ಅವೇರ್ನೆಸ್ ಜಾಸ್ತಿ ಆಗ್ತಿರೋದ್ರಿಂದ ಪೀಪಲ್ ದೇ ಡೋಂಟ್ ವಾಂಟ್ ಎನಿ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಇನ್ ಇಟ್. ಅಂಡ್ ಈಗ ತುಂಬಾ ರಿಸರ್ಚ್ ಆರ್ಟಿಕಲ್ಸ್ ಬಂದಿದೆ, ನಾವು ಟೂತ್ ಪೇಸ್ಟ್ ಅಲ್ಲಿ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ ಅಲ್ಲಿ ಒಂದು SLS ಅಂತ ಇರುತ್ತೆ. ಸೋಡಿಯಂ ಲಾರೆಲ್ ಸಲ್ಫೇಟ್ ಅಂತ. ಇದೇನಂತಂದ್ರೆ ನೊರೆ ಬರ್ಲಿಕ್ಕೆ ಯೂಸ್ ಮಾಡೋದು, ಸೋಪ್ ಅಲ್ಲಿ ಎಲ್ಲಾ ಕಡೆ ಇರ್ತದೆ ಸೋಡಿಯಂ ಲಾರೆಲ್ ಸಲ್ಫೇಟ್. ಇದರಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಒಂದು ಆರ್ಟಿಕಲ್ಸ್ ತೋರಿಸುತ್ತೆ. ಮತ್ತೆ ಇದರಿಂದ ಬಾಯಲ್ಲಿ ಕೆಲವರಿಗೆ ಅಲ್ಸಸ್ ಆಗ್ತಾ ಇರುತ್ತೆ, ಆಗಾಗ ಬಾಯಿ ಡ್ರೈ ಆಗೋದು, ಅಲ್ಸಸ್ ಆಗೋದು. ಸೊ ಇದನ್ನ ಅವಾಯ್ಡ್ ಮಾಡಬಹುದು. ಇದೊಂದು ಮೇನ್ ಇಂಗ್ರೀಡಿಯೆಂಟ್ ನಾವು ಚೆಕ್ ಮಾಡಬೇಕು. ಇನ್ನೊಂದಿದೆ ಟ್ರೈಕ್ಲೋಸಾನ್ ಅಂತ, ಇದು ಆಂಟಿ ಮೈಕ್ರೋಬಿಯಲ್ ಏಜೆಂಟ್, ಸುಮಾರು ಪೇಸ್ಟ್ ಅಲ್ಲಿ ಯೂಸ್ ಮಾಡ್ತಾರೆ. ಬಟ್ ಹೊಸ ಆರ್ಟಿಕಲ್ಸ್ ಏನಂತ ತೋರಿಸ್ತಿದೆ ಅಂದ್ರೆ ಇದರಿಂದಾನು ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಯು ಕ್ಯಾನ್ ಅವಾಯ್ಡ್ ದಿಸ್ 2 ಇಂಗ್ರೀಡಿಯೆಂಟ್ಸ್. ಸುಮಾರು ಒಳ್ಳೆ ಕಂಪನೀಸ್, ಇವನ್ ಕೋಲ್ಗೇಟ್ ಇಂದ ಹಿಡಿದು SLS ಫ್ರೀ ಪೇಸ್ಟ್ ಅಂತ ಬರ್ತಿದೆ. ಸೊ ಯು ಕ್ಯಾನ್ ಗೋ ಫಾರ್ ದಟ್. ಓಕೆ. ಅಂಡ್ ಆಲ್ಸೋ ಮತ್ತೊಂದು ಕಡೆ ನಾನು ಓದಿದ್ದೆ ದಟ್ ಡಯಾಬಿಟಿಕ್ ಆಗಿರೋರಿಗೆ ಹೆಚ್ಚು ಸ್ವೀಟ್ ಆಗಿರುವಂತ ಟೂತ್ ಪೇಸ್ಟ್ ನ ಅವ್ರು ಬಳಸಬಾರ್ದು ಅಂತ. ಎಸ್, ಡೆಫಿನೆಟ್ಲಿ. ಈಗ ಶುಗರ್ ಫ್ರೀ ಇರುವಂತದ್ದೇ ಬರ್ತಿದೆ. ಸೊ ಪ್ಲೀಸ್ ಗೋ ಫಾರ್ ಶುಗರ್ ಫ್ರೀ ಟೂತ್ ಪೇಸ್ಟ್. ಸುಮಾರು ಪೇಸ್ಟ್ ಗಳಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಫ್ಲೇವರಿಂಗ್ ಏಜೆಂಟ್, ಶುಗರ್ ಕಂಟೆಂಟ್. ಸೊ ಆಲ್ವೇಸ್ ರೀಡ್ ಬಿಹೈಂಡ್ ಎಷ್ಟು ಗೋ ಫಾರ್ ಅ ಶುಗರ್ ಫ್ರೀ ಟೂತ್ ಪೇಸ್ಟ್ ಫಾರ್ ದ ಡಯಾಬಿಟಿಕ್ ಪೇಷಂಟ್ಸ್. ಬಟ್ ದೆನ್ ದೇ ಡು ನಾಟ್ ಸ್ವಾಲೋ ಅಟ್ ಲೀಸ್ಟ್. ಓಕೆ, ಸ್ವಾಲೋ ಮಾಡಿದ್ರು ಎಷ್ಟು ಮಹಾ ಹೋಗಬಹುದು? ಡು ಯು ಥಿಂಕ್ ದಟ್ ವಿಲ್ ಎಫೆಕ್ಟ್ ದೆಮ್? ಇಫ್ ದೇ ಟೇಕ್, ಡೆಫಿನೆಟ್ಲಿ ನಾಟ್ ಮಚ್. ಬಟ್ ಏನಂತ ಅಂದ್ರೆ ಬಾಯಲ್ಲಿರುವಂತದ್ದು ಎಲ್ಲ ಅಬ್ಸಾರ್ಬ್ ಆಗುತ್ತೆ, ನಾಲಿಗೆ ಕೆಳಗೆ. ಇದನ್ನ ಸಬ್ ಲಿಂಗ್ವಲ್ ಅಂತೀವಿ. ಬಾಯಲ್ಲಿ ಏನೇ ಇದ್ರೂ ಅಬ್ಸಾರ್ಬಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಆಲ್ವೇಸ್ ಇಟ್ಸ್ ಬೆಟರ್ ಟು ಗೋ ಫಾರ್ ಶುಗರ್ ಫ್ರೀ ಒನ್. ಓಕೆ. ಅಂಡ್ ಹಲ್ಪುಡಿ ಮುಂಚೆ ಉಪಯೋಗಿಸ್ತಾ ಬಂದಿದ್ವಿ, ಎಷ್ಟೋ ಸಲ ಟೂತ್ ಪೇಸ್ಟ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಬ್ಯಾಕ್ ಟು ಬೇಸಿಕ್ಸ್ ಅಂತ ಹಲ್ಪುಡಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅನ್ಸಿ ನಾನೇ ಮನೆಗೆ ತಂದಿಟ್ಕೊಂಡು ಯೂಸ್ ಮಾಡಿರೋದು ಇದೆ. ಬಟ್ ಆಸ್ ಅ ಡೆಂಟಿಸ್ಟ್ ವುಡ್ ಯು ಅಡ್ವೈಸ್ ಅದನ್ನ? ನೋ, ಐ ವೋಂಟ್ ಅಡ್ವೈಸ್. ಯಾಕೆಂದ್ರೆ ಅದು ಪಾರ್ಟಿಕಲ್ ಸೈಜ್ ನೋಡಿ. ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ಪಾರ್ಟಿಕಲ್ ಸೈಜ್ ಶುಡ್ ಬಿ ಮೋರ್ ಸ್ಮೂದರ್. ಅಂದ್ರೆ ನೀವು ಯೂಸ್ ಮಾಡಿದಾಗ 1 ತಿಂಗಳು 2 ತಿಂಗಳು ಚೆನ್ನಾಗಿರುತ್ತೆ, ಬರ್ತಾ ಹಲ್ಲು ಎಲ್ಲೋ ಆಗುತ್ತೆ, ಕರೆ ಮೇಲೆ ಇರುವಂತ ಶೈನಿ ಲೇಯರ್ ಹೊಟ್ಟೋದಾಗ. ಸೊ ಐ ಆಲ್ವೇಸ್ ಡೋಂಟ್ ರಿಕಮೆಂಡ್ ಫಾರ್ ದ ಪೌಡರ್ಸ್. ಪ್ಲೀಸ್ ಗೋ ಫಾರ್ ಅ ಪೇಸ್ಟ್ ವಿಚ್ ಇಸ್ ವೆರಿ ಸ್ಮೂತ್. ಜಾಸ್ತಿ ಉಪ್ಪು, ಆಕ್ಟಿವ್ ಸಾಲ್ಟ್ಸ್ ಎಲ್ಲ ಬೇಕಿಲ್ಲ. ಓಕೆ. ಅಂಡ್ ಆಲ್ಸೋ ಬಾಯಲ್ಲಿ ಏನೇ ಹಾಕಿದ್ರು ಅದು ಅಬ್ಸಾರ್ಬ್ ಆಗುತ್ತೆ ಅಂತ ನೀವು ಹೇಳಿದ್ರಿ. So, do you suggest oil pulling as a dentist? Yeah, definitely. Huh? Okay. I have so many articles which are proven that oil pulling decreases the bacterial load in mouth. Okay. So, it's good. But you should not go for something which is so smelly.
Coconut oil pulling is good. Sesame oil is good. So these are good for oral health. ಓಕೆ ಓಕೆ ಆ್ಯಂಡ್ ಆಲ್ಸೋ ಟೂತ್ ಪೇಸ್ಟ್ನ ಬಗ್ಗೆ ಮಾತಾಡ್ತಿದ್ದ ಹಾಗೆ ಟೂತ್ ಬ್ರಷ್ನ ಬಗ್ಗೆನೂ ಮಾತಾಡಬೇಕಾಗತ್ತೆ. ಟೂತ್ ಬ್ರಷ್ ಒಂದಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ಯಾವ್ಯಾವ್ದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಷ್ಟು ಫ್ರೀಕ್ವೆಂಟಾಗಿ ನಾವೊಂದು ಟೂತ್ ಬ್ರಷ್ನ ಬದಲಾಯಿಸಬೇಕು? ಓಕೆ, ಆಲ್ವೇಸ್ ಗೋ ಫಾರ್ ಸಾಫ್ಟ್ ಬ್ರಷ್. ತುಂಬ ಹಾರ್ಡ್, ಕೆಲವ್ರಿಗೆ ಏನಿರುತ್ತೆ ಸಾಫ್ಟ್ ಬ್ರಷ್ ಅಲ್ಲಿ ಮಾಡಿದ್ರೆ ಏನಪ್ಪ ಕೊಳೆನೆ ಹೋಗಿಲ್ಲ, ಏನೋ ರಫ್ ಇದೆ, ಚೆನ್ನಾಗಿ ಹಾಕಿ ಉಜ್ಜೋಣ ಅಂತ. ಸೊ ಗೋ ಫಾರ್ ಅ ಸಾಫ್ಟ್ ಬ್ರಷ್. ಏನಕ್ಕೆ ಅಂದ್ರೆ ನಮ್ಮ ಎನಾಮಲ್ ಮೇಲೆ ಇರುವಂತದ್ದು ಸ್ಮೂತ್ ಇರುತ್ತೆ, ಅದನ್ನ ನೀವು ಜಾಸ್ತಿ ಉಜ್ಜಿದಾಗ ಏನಾಗುತ್ತೆ ಮೇಲೆ ಇರೋ ಎನಾಮಲ್ ಹೊರಟೋಗುತ್ತೆ. ಓಕೆ, ಬ್ರಷ್ ನ ಪ್ರತಿ 3 to 4 months ಒನ್ಸ್ ಚೇಂಜ್ ಮಾಡ್ಲೇಬೇಕು ನೀವು. ಯಾವಾಗ ಅಂದ್ರೆ ಅದು ಫ್ರೇ ಆದಾಗ, ಅಂದ್ರೆ ತುಂಬಾ ರಫ್ ಆಗಿ ಒರಟಾಗಿದ್ದಾಗ ಚೇಂಜ್ ಮಾಡಿ. ಪ್ರತಿ ಟೈಮ್ ಇನ್ಫೆಕ್ಷನ್ ಆದ್ಮೇಲೆ, ಅಂದ್ರೆ ನಿಮ್ಗೆ ಏನೋ ಒಂದು ಫೀವರ್ ಬಂತು, ಇನ್ಫೆಕ್ಷನ್ ಆದ್ಮೇಲೆ ಬ್ರಷ್ ನ ಚೇಂಜ್ ಮಾಡೋದು ಉತ್ತಮ. ಇಲ್ಲಾಂದ್ರೆ ಮತ್ತೆ ನೀವು ಜರ್ಮ್ಸ್ ನ ರೀಇಂಟ್ರೊಡ್ಯೂಸ್ ಮಾಡ್ತಾರೆ. ಕರೆಕ್ಟ್. ಆ್ಯಂಡ್ ಎನಾಮಲ್ ಬಗ್ಗೆ ನೀವು ಮಾತಾಡಿದಾಗ ನನ್ನ ಮೈಂಡಲ್ಲಿ ಓಡ್ತಾ ಇದ್ದಿದ್ದು ಕ್ವೆಶ್ಚನ್, ನಮ್ಮ ಜನರೇಷನ್ ಅವರೆಲ್ಲ 80s 90s ಅವರು ಸಾಕಷ್ಟು ಜನ ಈ ಕ್ಲಿಪ್ ಟ್ರೀಟ್ಮೆಂಟ್ ತಗೊಂಡಿರ್ತೀವಿ, ಹಲ್ ಮಧ್ಯೆ ಗ್ಯಾಪ್ ಇದೆ ಅಂತ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ಅವಾಗೆಲ್ಲ ಈ ತರ ಇನ್ವಿಸಿಲೈನ್ ಇರ್ತಿರ್ಲಿಲ್ಲ, ಆಬ್ವಿಯಸ್ಲಿ ಕಾಣಿಸ್ತಾ ಇತ್ತು ಕ್ಲಿಪ್ಪು, ಅಂಡ್ ಅದನ್ನ ಹಾಕಿ ತೆಗೆದ ಮೇಲೆ ಆ ಎನಾಮಲ್ ಹೊರಟೋಗೋದು. ಹೌದು. ಸೊ ಇವಾಗ ಐ ಥಿಂಕ್ ಐವ್ ಲಾಸ್ಟ್ ದಟ್ ಎನಾಮಲ್. ಸೊ ಏನಾಗುತ್ತೆ, ಪ್ರತಿ ಸಲ ವೆನ್ ಐ ಕನ್ಸ್ಯೂಮ್ ಕಾಫಿ ಅಥವಾ ಟೀ ಅಥವಾ ಯಾವುದೇ ಒಂದು ಈ ಥರದ ಯುನೋ ಸ್ಟೇನ್ ಉಳಿಯೋ ಅಂಥದ್ದು, ದ ಸ್ಟೇನ್ ಕ್ಯಾನ್ ಬಿ ಸೀನ್ ಆನ್ ದ ಟೀತ್. ಸೊ ನಾನು ಅಂಥ ಟೈಮಲ್ಲಿ ಐ ಹ್ಯಾವ್ ಟು ಬ್ರಷ್ ಅಥವಾ ಫ್ಲಾಸ್ ಅಥವಾ ಒಂದು ಗಾರ್ಗಲ್ ಮಾಡೋದು ಟ್ವೈಸ್ ಅಥವಾ ಥ್ರೈಸ್ ಬೇರೆಯವ್ರಿಗಿಂತ ಜಾಸ್ತಿ ಮಾಡಬೇಕಾಗತ್ತೆ. ಅಂಥವ್ರಿಗೆ ವಾಟ್ ವುಡ್ ಯು ಸಜೆಸ್ಟ್? ಲೈಕ್ ಇಫ್ ಯು ಲಾಸ್ಟ್ ಆರ್ ಎನಾಮಲ್, ಇಸ್ ದೇರ್ ಅ ವೇ ದಟ್ ನೀವು ಯು ಕ್ಯಾನ್ ಗಿವ್ ಇಟ್ ಬ್ಯಾಕ್ ಟು ಅಸ್? ಎನಾಮಲ್ ನ ಮತ್ತೆ ರೀಜನರೇಟ್ ಮಾಡಕ್ಕಾಗಲ್ಲ. ಎನಾಮಲ್ ಹೇಗೆ ನಮ್ಗೆ ಮಾರ್ಬಲ್ ಪೀಸ್ ಇದ್ದಂಗೆ, ಸೊ ಅದು ಒಂದ್ಸರಿ ಒಡೆದ್ಮೇಲೆ ಮುಗೀತು. ಸೊ ನೀವು ಅದನ್ನ ಕವರೇಜ್ ಮಾಡ್ಲಿಕ್ಕೆ ಬೇರೆ ಪ್ರೊಸೀಜರ್ಗೆ ಹೋಗ್ಬೇಕಾಗುತ್ತೆ. ದಟ್ಸ್ ವೈ ವಿ ಸೇ ಎನಾಮಲ್ ಅನ್ನೋದು ಒಂದ್ಸರಿ ಹೋದ್ರೆ ಬರೋದಿಲ್ಲ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಜೆಂಟಲ್ ಆಗಿ ಬ್ರಷ್ ಮಾಡಿ. ನೀವು ಎಷ್ಟು ಜೋರಾಗಿ ಬ್ರಷ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸಾಫ್ಟ್ ಆಗಿ ಎಲ್ಲ ಹಲ್ಲು ಟಚ್ ಮಾಡಿದೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ ಓಕೆ. ಆ್ಯಂಡ್ ಆಲ್ಸೋ ಪ್ರಾಪರ್ ಬ್ರಷಿಂಗ್ ಮತ್ತೆ ಫ್ಲಾಸಿಂಗ್ ಟೆಕ್ನಿಕ್ ಐ ಥಿಂಕ್ ಯಾರಿಗೂ ಮೋಸ್ಟ್ ಆಫ್ ಅಸ್ಗೆ ಗೊತ್ತಿಲ್ಲ. ಆಫ್ಕೋರ್ಸ್ ಮೇಲೆ ಕೆಳಗೆ ಒಳಗೆ ನಾರ್ಮಲ್ ಆಗಿ ಎಷ್ಟು ಬ್ರಷ್ ಮಾಡಬೇಕು ಅಂತ ಗೊತ್ತು. ನೀವು ಏನ್ ಹೇಳ್ತೀರಾ, ವಿಚ್ ಇಸ್ ದ ಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ ಅಂಡ್ ಮಿನಿಮಮ್ ಇಷ್ಟು ನಿಮಿಷ ಉಜ್ಲೇಬೇಕು ಅಂತ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ವಿ ಆಲ್ವೇಸ್ ರಿಕಮೆಂಡ್ ಅರೌಂಡ್ 2 minutes. ಓಕೆ. ಸಾಫ್ಟ್ ಬ್ರಷ್ ಆಗ್ಲೇನೆ ಹೇಳ್ದೆ, ಬ್ರಷ್ ನ 45 ಡಿಗ್ರಿ ಆಂಗುಲೇಟ್ ಮಾಡಬೇಕು ನಿಮ್ಮ ಗಮ್ಸ್ ಮೇಲೆ. ಗಮ್ಸ್ ಟೀತ್ 45 ಡಿಗ್ರೀಸ್ ಆಂಗುಲೇಟ್ ಮಾಡಿ, just give a vibratory motion or a soft circular motion. Just front ಒಂದೇ ಅಲ್ಲ, ಒಳಗಡೆ ನಾಲಿಗೆ ಇದೆಯಲ್ಲ ಆ ಪಾರ್ಟ್ ಒಳಗಡೆ, ಚೂಯಿಂಗ್ ಸರ್ಫೇಸ್ ಆಲ್ ಓವರ್ ನಿಮ್ಮ ಲಾಸ್ಟ್ ಹಲ್ಲುವರೆಗೂ ಬ್ರಷ್ ಹೋಗ್ಲೇಬೇಕು. ಅದಕ್ಕೆ ಹೇಳೋದು ನಾವು ಚಿಕ್ಕದಾಗಿ ಹೆಡ್ ಇರುತ್ತಲ್ಲ, ವಿಸ್ಡಮ್ ಹಲ್ವರೆಗೂ ಹೋಗುವಂತ ಬ್ರಷ್ ನ ಪರ್ಚೇಸ್ ಮಾಡಿ. ಕೆಲವೊಮ್ಮೆ ಬ್ರಷ್ ಅಲ್ಲಿವರೆಗೂ ಹೋಗಿಲ್ಲ ಅಂದ್ರೆ ಬೇಬಿ ಬ್ರಷ್ ಒಂದು ಪರ್ಚೇಸ್ ಮಾಡಿ ಲಾಸ್ಟ್ ಹಲ್ಲುಗಳನ್ನ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದ್ರೆ ವಿಸ್ಡಮ್ ಹಲ್ಲೆ ಬೇಗ ಹುಳುಕಾಗುವಂಥದ್ದು. ಸೊ ಇವತ್ತಿನ ದಿನ ಜನ ಎಲ್ಲಾನು ದೇ ಆರ್ ಸ್ವಿಚಿಂಗ್ ಇನ್ ಟು ಸ್ಮಾರ್ಟ್ ವಾಚ್, ಸ್ಮಾರ್ಟ್ ಫೋನ್, ಅದೇ ತರ ಸ್ಮಾರ್ಟ್ ಬ್ರಷ್ ಅಂದ್ರೆ ಬ್ಯಾಟರಿ ಆಪರೇಟೆಡ್ ಬ್ರಷ್ ಕೂಡ ಇದೆ. ಮಕ್ಕಳಿಗೂ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯುನೋ ಮಕ್ಕಳ ಬ್ರ್ಯಾಂಡೇ ಇದೆ. ಕೋರ್ಸ್ ದೊಡ್ಡವರಿಗೆ ಒಂದು ಸೆಟ್ ಆಫ್ ಬ್ಯಾಟರಿ ಆಪರೇಟೆಡ್. ವುಡ್ ಯು ಅಡ್ವೈಸ್ ಅದನ್ನ? ಎಲೆಕ್ಟ್ರಿಕ್ ಟೂತ್ ಬ್ರಷ್ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಅದ್ರಲ್ಲಿ ನೀವು ಪ್ರೆಷರ್ ಹಾಕಷ್ಟಿರಲ್ಲ, ಅದ್ರಲ್ಲಿ ಆಲ್ರೆಡಿ ಆಸಿಲೇಟಿಂಗ್ ರೊಟೇಟಿಂಗ್ ಮೂವ್ಮೆಂಟ್ಸ್ ಇರೋದ್ರಿಂದ ನೀವು ಬಾಯಲ್ಲಿ ಇಟ್ಟಿದ ತಕ್ಷಣ ಅದೇ ಮೂವ್ಮೆಂಟ್ ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು hold it few seconds there, then keep moving it. ಅದರಲ್ಲಿ ಇನ್ಬಿಲ್ಟ್ ಟೈಮ್ ಕೂಡ ಇರುತ್ತೆ, 2 minutes. 2 minutes is the best time. ಇದರಿಂದ ಏನಾಗುತ್ತೆ, ನೀವು ಹಲ್ಲನ್ನ ಜೋರಾಗಿ ಉಜ್ಜಷ್ಟಿಲ್ಲ, ಹೇಗಾದ್ರೆ ಉಜ್ಜಷ್ಟಿಲ್ಲ, ಅದನ್ನೇ ನೀಟಾಗಿ ಮೂವ್ಮೆಂಟ್ ಮಾಡಿ ನಿಮ್ಗೆ ಕ್ಲೀನ್ ಮಾಡುತ್ತೆ. ಬಟ್ ನೀವು ಅಟ್ಲೀಸ್ಟ್ ಮೂವ್ ಮಾಡಬೇಕು, ಅದಕ್ಕೂ ಸೋಂಬೇರಿತನ ಇರಬಾರ್ದು. ಅಂಡ್ ಎಲೆಕ್ಟ್ರಿಕ್ ಟೂತ್ ಬ್ರಷ್ ನಾನು ರಿಕಮೆಂಡ್ ಮಾಡ್ತೀನಿ, ಕಿಡ್ಸ್ ಕೂಡ ಮಾಡ್ತೀನಿ, ಅಡಲ್ಟ್ಸ್ಗೂ ಮಾಡ್ತೀನಿ. ಅಂದ್ರೆ ಮ್ಯಾನ್ಯುಯಲ್ ಆಗಿ ನೀವೇ ಬ್ರಷ್ ಮಾಡ್ತೀನಿ ಅಂದಾಗ ಟೆಕ್ನಿಕ್ ಗೊತ್ತಿರಬೇಕು ಅಷ್ಟೇ. ಓಕೆ ಓಕೆ. ಅಂಡ್ ನಮ್ಮೆಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋದು ಓರಲ್ ಹೈಜೀನ್ ಅಂದ್ರೆ ಬ್ರಷ್ ಮಾಡಬೇಕು, ಟಂಗ್ ಕ್ಲೀನ್ ಮಾಡಬೇಕು ಅಂತ. ಡು ಯು ಥಿಂಕ್ ಫ್ಲಾಸಿಂಗ್ ಇಸ್ ಅಂಡರ್ ರೇಟೆಡ್? ತುಂಬಾ ಹೌದು, ಡೆಫಿನೆಟ್ಲಿ ಅಂಡರ್ ರೇಟೆಡ್. ನಮ್ಮ ಇಂಡಿಯಾಲಿ ತುಂಬಾ ಇಗ್ನೋರ್ ಮಾಡೋದು ಫ್ಲಾಸಿಂಗ್. ಓಕೆ. ಅಂಡ್ ಫ್ಲಾಸಿಂಗ್ ಏನಕ್ಕೆ ಮಾಡ್ಬೇಕಂದ್ರೆ, ನೀವು ಹಲ್ಲು ಬ್ರಷ್ ಮಾಡುವಾಗ ಹಲ್ಲು ಮೇಲೆ ಇರುವಂತ ಫುಡ್ ಪಾರ್ಟಿಕಲ್ಸ್ ನ ಹಲ್ಲ ಕ್ಲೀನ್ ಇಡ್ತೀರಾ, ಆದ್ರೆ ಎರಡು ಹಲ್ಲು ಮಧ್ಯೆ ಜಾಯಿಂಟ್ ಇರುತ್ತಲ್ಲ, ಅಲ್ಲಿ ಬ್ರಷ್ ಹೋಗೋದಿಲ್ಲ. ಅದು ಅಟ್ಲೀಸ್ಟ್ ನೀವು ದಿನಕ್ಕೊಮ್ಮೆ ದಾರ, ಫ್ಲಾಸ್ ಅಂದ್ರೆ ಒಂದು ದಾರದಲ್ಲಿ ಕ್ಲೀನ್ ಮಾಡಬೇಕು. ಜಸ್ಟ್ ನಿಮ್ಮ 2 ಫಿಂಗರ್ಸ್ಗೆ ರೋಲ್ ಮಾಡಿಕೊಂಡು ಹಲ್ಲುಗಳ ಸಂಧಿಯಲ್ಲಿ ಜೆಂಟಲ್ ಆಗಿ ಸ್ಲೈಡಿಂಗ್ ಮಾಡಿ, ಹೊಸಡಿನ ಇಂಜೂರ್ ಮಾಡ್ಬಿಡಿ. ಜಸ್ಟ್ 2-3 ಟೈಮ್ಸ್ ನೀವು ಹೋದಾಗ ಏನಾಗುತ್ತೆ, ಮೆಕ್ಯಾನಿಕಲಿ ಕ್ಲೀನ್ ಆಗುತ್ತೆ, ಅಲ್ಲಿರುವಂತ ಬ್ಯಾಕ್ಟೀರಿಯಲ್ ಲೇಯರ್, ಫುಡ್ ಪಾರ್ಟಿಕಲ್ಸ್ ಎಲ್ಲ ಬರುತ್ತೆ. ಇನ್ನ ಒಂದಿದೆ ವಾಟರ್ ಫ್ಲಾಸರ್ ಅಂತ.
ಅದು ಒಂದು ಪೋರ್ಟಬಲ್ ಡಿವೈಸ್ ಅದು. ಜಸ್ಟ್ ನೀವು ಚಾರ್ಜ್ ಮಾಡ್ಕೋಬಹುದು. ಅದರಲ್ಲಿ ವಾಟರ್ ತುಂಬಿಸ್ಬಿಟ್ಟು ಹಲ್ಲುಗಳ ಸಂದಿಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದಾಗ ಇಟ್ ಜಸ್ಟ್ ಕ್ಲೀನ್ಸ್ ಆಲ್ ಯುವರ್ ಟೀತ್. ಅದು ನಿಮ್ಮ ಡೈಲಿ ಓರಲ್ ಹೈಜೀನ್ ರೋಟೀನ್ಗೆ ಯು ಕ್ಯಾನ್ ಆ್ಯಡ್ ಆನ್. ಓಕೆ ಓಕೆ ಓಕೆ. ಅಂಡ್ ವಾಟ್ ಅಬೌಟ್ ಕ್ಲೀನಿಂಗ್ ಆ ಟಂಗ್? ಅಂದ್ರೆ ಟಂಗ್ ಕ್ಲೀನರ್ಸು ಬರುತ್ತೆ, ಬ್ರಷ್ ಹಿಂಭಾಗದಲ್ಲೂ ಇರುತ್ತೆ, ಹಿಂಭಾಗದಲ್ಲಿ. ಹೌ ಇಂಪಾರ್ಟೆಂಟ್ ಇಸ್ ಇಟ್ ಫಾರ್ ಓರಲ್ ಹೈಜೀನ್? ನೀವು ಬ್ರಷ್ ಆದ್ರೂ ಯೂಸ್ ಮಾಡಿ, ಟಂಗ್ ಕ್ಲೀನರ್ ಆದ್ರೂ ಯೂಸ್ ಮಾಡಿ. ಬಟ್ ಟಂಗ್ ಕ್ಲೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ದಿನನಿತ್ಯ ಹೇಗೆ ಬ್ರಷ್ ಮಾಡ್ತಿರೋ ಟಂಗ್ ಕ್ಲೀನಿಂಗ್ ನ ಮಾತ್ರ ನೆಗ್ಲೆಕ್ಟ್ ಮಾಡಲೇಬೇಡಿ. ಯಾಕಂದ್ರೆ ಟಂಗ್ ಮೇಲೆ ಕ್ರಿಮಿಗಳ ಲೇಯರ್ ಫಾರ್ಮ್ ಆಗ್ತಾ ಇರುತ್ತೆ. ಬಾಯಲ್ಲಿ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್ ಇದ್ದೇ ಇದೆ. ನೀವು ಅದು ಟಂಗ್ ಕ್ಲೀನ್ ಮಾಡಿಲ್ಲ ಅಂದಾಗ ಅದು ಓವರ್ ಡೋಸ್ ಆಗುತ್ತೆ. ಅದರಿಂದ ನಾನಾ ರೀತಿಯ ರೋಗಗಳು ಬರುತ್ತೆ. ಮತ್ತೆ ಬಾಯಲ್ಲಿ ದುರ್ವಾಸನೆ ಬರೋದು, ಇದೆಲ್ಲ ಹಲ್ಲು ಹುಳುಕಾಗೋದಕ್ಕೆ ಕೂಡ ಅಲ್ಲಿಂದ ಬ್ಯಾಕ್ಟೀರಿಯಾಸ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಬೆಟರ್ ನೀವು ಟಂಗ್ ಕ್ಲೀನ್ ಮಾಡೋದು ಒಳ್ಳೆ. ಇನ್ ಪಾಪ್ಯುಲರ್ ಕಲ್ಚರ್ ನಾವು ಸುಮಾರು ಕಡೆ ನೋಡಿದೀವಿ, ಕೇಳಿದೀವಿ, ಅಂಡ್ ವಿ ಆಲ್ಸೋ ಟ್ರೈಡ್ ಇಟ್ ಅಕೇಶನಲಿ. ಬೆಡ್ ಕಾಫಿ ಬಿಫೋರ್ ಬ್ರಷಿಂಗ್ ಆರ್ ಟೀತ್, ಹಾಸಿಗೆ ಮೇಲೆ ಕೂತು. ವುಡ್ ಯು, ಐ ಮೀನ್, ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಬೆಡ್ ಕಾಫಿ ಆಸ್ ಅ ಡೆಂಟಿಸ್ಟ್? ನೀವು ಕಾಫಿ ಕುಡಿಲೇಬೇಡಿ ಅಂತ ಹೇಳಲ್ಲ. ಡೆಫಿನೆಟ್ಲಿ ಅದು ಅಡಿಕ್ಟ್ ಆಗಿದಾಗ ನೀವು ಕುಡಿತಾರೆ. ಬಟ್ ಕುಡಿದ್ಮೇಲೆ ಏನ್ ಮಾಡೋದನ್ನ ನಾನು ಹೇಳ್ತೇನೆ. ಕುಡಿದ್ಮೇಲೆ ಇಮಿಡಿಯೇಟ್ಲಿ ಬ್ರಷ್ ಮಾಡಬೇಡಿ. ಯಾಕೆಂದ್ರೆ ಕಾಫಿ ಕುಡಿದ ತಕ್ಷಣ ಬಾಯಿ ಆಸಿಡಿಕ್ ಸ್ಟೇಜ್ ಅಲ್ಲಿ ಇರುತ್ತೆ. ಆಸಿಡಿಟಿ ನಾನೇ ಹೇಳ್ದೆ, ಆಸಿಡಿಕ್ ಸ್ಟೇಜ್ ಅಲ್ಲಿ ಇದ್ದಾಗ ಎನಾಮಲ್ ಸಾಫ್ಟ್ ಮಾಡುತ್ತದು. ಸೊ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಯು ನೀಡ್ ಟು ಗಾರ್ಗಲ್ ಯುವರ್ ಮೌತ್. ಸಾಲ್ಟ್ ವಾಟರ್ ಅಲ್ಲಿ, ಸೋಡಾಲಿ ಗಾರ್ಗಲ್ ಮಾಡೋದು ಉತ್ತಮ. ಪ್ಲೇನ್ ವಾಟರ್ ಅಲ್ಲಿ ಗಾರ್ಗಲ್ ಮಾಡಿ. ಸಾಲ್ಟ್ ವಾಟರ್ ಇಸ್ ಆಲ್ಸೋ ಎಲ್ಲರೂ ಆಫ್ ಕೋರ್ಸ್, ಯಾ, ಯು ಕ್ಯಾನ್ ಗಾರ್ಗಲ್. ಇದೇನಕ್ಕೆ ಅಂದ್ರೆ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಬಾಯಲ್ಲಿ ಆಗಿರುವಂತ ಆಸಿಡ್ಸ್ ನ. ಬಟ್ 30 ನಿಮಿಷ ಆದ್ಮೇಲೆ ಬ್ರಷ್ ಮಾಡಿ. ಇಮಿಡಿಯೇಟ್ಲಿ ಆಫ್ಟರ್ ಕಾಫಿ ಯು ಶುಡ್ ನಾಟ್ ಬ್ರಷ್. ಹಲ್ಲು ವೀಕ್ ಆಗುತ್ತೆ. ವ್ಯಾಲಿಡ್ ಪಾಯಿಂಟ್. ಕಾಫಿ ಅಥವಾ ಟೀ ಎರಡಕ್ಕೂ ಇದೆ. ಎಸ್ ಕಾಫಿ ಟೀ ಏನೇ ಆಗಲಿ ಒಂದು 30 ನಿಮಿಷ ಆದ್ಮೇಲೆ ಬ್ರಷ್ ಮಾಡಿ. ಬಟ್ ಗಾರ್ಗಲ್ ಮಾಡುವುದು ಇಂಪಾರ್ಟೆಂಟ್. ಮ್ಯಾಮ್, ಕೆಲವೊಂದು ಅಂದ್ರೆ ಹಲ್ಲುಗಳಿರಬಹುದು, ನಮ್ಮ ಸುಂದರವಾದಂತಹ ಹಲ್ಲುಗಳಿರಬಹುದು, ದಂತಪಂಕ್ತಿ ಅಂಡ್ ತಲೆಗೂದ್ಲು, ಇವೆಲ್ಲ ನಮಗೆ ಬ್ಯೂಟಿನ ಕೊಡೋದು ಅಥವಾ ನಮ್ಮ ಇರೋ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುವಂಥದ್ದು. ದ ಮಿನಿಟ್ ನಮ್ಮ ಹೇರ್ ಗ್ರೇ ಆಗಿ ಟರ್ನ್ ಆಗ್ತಾ, ನಮ್ಮ ಹಲ್ಲುಗಳು ಒಂದೊಂದೇ ಲೂಸನ್ ಆಗ್ತಾ, ನಮಗೆ ವಿ ಸ್ಟಾರ್ಟ್ ಬಿಕಮಿಂಗ್ ಕಾನ್ಶಿಯಸ್. ಬಿಕಾಸ್ ನಮ್ಮ 30s 40s 50s ವರ್ಗೂ ಅದನ್ನ ಫುಲ್ ಫ್ಲೆಜ್ಡ್ ಆಗಿ ಎಂಜಾಯ್ ಮಾಡಿ ಸ್ಲೋಲಿ ನಮ್ಮನ್ನ ನಾವು ಆ ಬದಲಾವಣೆಯ ಸ್ಟೇಜಲ್ಲಿ ನೋಡ್ಕೊಳ್ಳೋದು ಒಂದೊಂದ್ಸಲ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಅಸಂಪ್ಷನ್ ಏನಂದ್ರೆ ಹಲ್ಲುಗಳು ಆಫ್ಟರ್ ಪಾಯಿಂಟ್ ವೀಕನ್ ಆಗುತ್ತೆ ಅಂಡ್ ಬಿದ್ದೇ ಬೀಳತ್ತೆ ಅಂತ. 70-80ರಲ್ಲಿ ಮೋಸ್ಟ್ ಆಫ್ ದೆಮ್ ಸೆಟ್ಸೇ ಹಾಕೊಂಡಿರ್ತಾರೆ ಅನ್ಕೊಂಡಿದೀವಿ. ಬಿಕಾಸ್ ನಾವ್ ಅದನ್ನ ನೋಡಿದೀವಿ, ನಮ್ಮ ಅಜ್ಜಿ ತಾತಂದ್ರು ಸೆಟ್ಸ್ ಹಾಕೊಳ್ತಾ ಇದ್ದಿದ್ದು. ಅಟ್ 70 ಅಥವಾ 80 ಕೂಡ ನಮ್ಮ ನ್ಯಾಚುರಲ್ ಟೀತ್ ನಾವು ಮೇಂಟೈನ್ ಮಾಡೋದಕ್ಕೆ ಸಾಧ್ಯನಾ ಸ್ಟ್ರಾಂಗ್ ಆಗಿ? ಡೆಫಿನೆಟ್ಲಿ. ಹೌದಾ? ಹೌದು. ವಿತ್ ಪ್ರಾಪರ್ ಮೇಂಟೆನೆನ್ಸ್, ವಿತ್ ಪ್ರಾಪರ್ ಡೆಂಟಲ್ ವಿಸಿಟ್ಸ್, ನೀವು 80 ಬಂತು ಸಾಯೋವರೆಗೂ ಕೂಡ ಹಲ್ಲನ್ನ ಉಳಿಸ್ಕೋಬಹುದು. ಎಲ್ಲ ನನಗೆ ಪೇಷಂಟ್ಸ್ 85 ವರ್ಷ 90 ವರ್ಷದವ್ರು ಬರ್ತಾರೆ. ದೇ ಹ್ಯಾವ್ ಎ ವೆರಿ ಗುಡ್ ಟೀತ್ ಅಂಡ್ ದೇ ಲುಕ್ ಸೋ ಯಂಗ್ ಆಲ್ಸೋ. ಯಾಕಂದ್ರೆ ಹಲ್ಲಿಲ್ಲ ಅಂದ್ರೆ ಆ ಏಜ್ ಲುಕ್ ಬರುತ್ತೆ. ಯಾಕಂದ್ರೆ ಅಲ್ಲಿರುವಂತ ಜಾ ಮೂಳೆ ಕರಗುತ್ತೆ. ಹಲ್ ಇದ್ದವರಿಗೆ ಇಲ್ದಿರೋರಿಗೆ ನೀವು ಆ ಜಾ ಸೈಜ್ ನೋಡಿ ಗೊತ್ತಾಗುತ್ತೆ. ನಿಮ್ಗೆ ಹಲ್ಲಿದೆ ಅಂದ್ರೆ 80 ವರ್ಷದವ್ರು ಕೂಡ 60 ವರ್ಷದವ್ರ ತರ ಕಾಣ್ತಾರೆ. ಸೊ ನೀವು ಪ್ರಾಪರ್ ಮೇಂಟೆನೆನ್ಸ್ ಇದ್ದಾಗ ಡೆಫಿನೆಟ್ಲಿ ಯು ಕ್ಯಾನ್. ಅಂದ್ರೆ ಮೇಂಟೆನೆನ್ಸ್ ಅಂದ್ರೆ ನಾನು ಹೇಳಿದ್ನಲ್ಲ, ಸರಿಯಾಗಿ ಬ್ರಷ್ ಮಾಡೋದು, ಫ್ಲಾಸ್ ಮಾಡೋದು, ನಿಮ್ಮ ಶುಗರ್ ಲೆವೆಲ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳೋದು, ಜನರಲ್ ಹೆಲ್ತ್ ಇಶ್ಯೂಸ್ ಏನಿದೆಯೋ ಅದು ಬಾಯಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದೆಲ್ಲ ಕಂಟ್ರೋಲ್ ಅಂಡ್ ಚೆಕ್ಡ್ ಆಗಿದ್ದಾಗ ಡೆಫಿನೆಟ್ಲಿ ಯು ಕ್ಯಾನ್ ಕೀಪ್ ಇಟ್ ಟಿಲ್ ಯುವರ್ 80s 90s ಅಂಡ್ ಲೈಫ್ ಲಾಂಗ್. ಓಕೆ. ಹಲ್ಲುಗಳನ್ನ ಇಟ್ಕೊಳ್ಳೋದು ಒಂದು, ಹಲ್ಲುಗಳನ್ನ ಚೆನ್ನಾಗಿ ಇಟ್ಕೊಳ್ಳೋದು ಮತ್ತೊಂದು. ಸೊ ಮೇಲ್ನೋಟಕ್ಕೆ ಹಲ್ಲು ಚೆನ್ನಾಗಿದೆ ಅಂತ ನಾವ್ ಜಡ್ಜ್ ಮಾಡೋದು ಹಲ್ಲು ಬೆಳ್ಳಿಗೆ ಫಳಫಳ ಅಂತ ಹೊಳೆದಾಗ, ರೈಟ್? ಐ ಥಿಂಕ್ ಈ ಒಂದು ವಿಷಯದಲ್ಲಿ ಮಾತ್ರ ಯಾರು ಇದನ್ನ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನಲ್ಲ. ವೆನ್ ವಿ ವಾಂಟ್ ಅ ವೈಟರ್ ಟೀತ್, ರೈಟ್? ಸೊ ಫಾರ್ ಅ ವೈಟರ್ ಟೀತ್ ನೀವು ಅಫ್ಕೋರ್ಸ್ ಯು ವಿಲ್ ಹ್ಯಾವ್ ಸರ್ಟನ್ ಪ್ರೊಸೀಜರ್ಸ್ ದಟ್ ನನಗೆ ಬೆಳ್ಳಿಗೆ ಫಳಫಳ ಅಂತ ಹೊಳೆಯೋ ಹಲ್ಲು ಬೇಕು ಅಂತ ಬಂದಾಗ. ಬಟ್ ಅದನ್ನು ಹೊರತುಪಡಿಸಿ ಮನೆ ಮದ್ದು ಅಂತ ಆಸಚ್ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ನೋ ಡೋಂಟ್ ಡು ಇಟ್. ಕೆಲವರು ನಿಂಬೆ ಹಣ್ಣು, ಅರಿಶಿನ, ಬೇಕಿಂಗ್ ಸೋಡಾ ಎಲ್ಲ ಹಾಕಿ ಹಚ್ಕೊಂತಾರೆ. ನಾನು ಅದ್ರದ್ದು ವಿಡಿಯೋ ಕೂಡ ಮಾಡಿದ್ದೆ. ಸೊ ದಯವಿಟ್ಟು ಅದು ಮಾಡಬೇಡಿ. ಇದರಿಂದ ಡ್ಯಾಮೇಜ್ ಎಲ್ಲ ಏನು ಹಚ್ಚಬೇಡಿ. ಯಾಕಂದ್ರೆ ಇದರಿಂದ ಎನಾಮಲ್ ಡ್ಯಾಮೇಜ್ ಆಗುತ್ತೆ. ಇದರಿಂದ ಏನು ಉಪಯೋಗ ಇಲ್ಲ. ವೈಟನ್ ಮಾಡ್ಲಿಕ್ಕೆ ಸಪರೇಟ್ ಪ್ರೊಸೀಜರ್ಸ್ ಇದೆ. ನಿಮ್ಗೆ ಏನಾದ್ರೂ ಹಲ್ಲು, ಕಾಫಿ, ಟೀ, ತಂಬಾಕು ಇವುಗಳಿಂದ ಸ್ಟೇನ್ಸ್ ಆಗಿದೆ ಅಂದಾಗ ಇದು ಸೂಪರ್ಫಿಷಿಯಲ್ ಇರುತ್ತೆ. ಇದು ಹಲ್ ಕ್ಲೀನಿಂಗ್ ಇಂದಾನೆ ಸ್ಟೇನ್ಸ್ ಹೋಗುತ್ತೆ. ಇನ್ನ ಕೆಲವರಿಗೆ ಒಳಗಡೆ ಅಂದ್ರೆ ಡೀಪರ್ ಲೇಯರ್ಸ್ ಅಲ್ಲಿ ಸ್ಟೇನ್ ಆಗಿರುತ್ತೆ. ಕೆಲವರು ಫ್ಲೂರೈಡ್ ಜಾಸ್ತಿಯಿಂದ, ಐ ಮೀನ್ ಅವ್ರು ಹಲ್ಲು ಬೆಳವಣಿಗೆ ಆಗೋ ಟೈಮಲ್ಲಿ ಫ್ಲೂರೈಡ್ ಕಂಟೆಂಟ್ ಇರೋ ಜಾಸ್ತಿ ಇದೆ ಅಂದ್ರೆ ಅದರಿಂದ ಫ್ಲೂರೋಸಿಸ್ ಅಂತ ಕರೆ ಕಟ್ಟಿರುತ್ತೆ. ನೀವು ನೋಡಿರ್ತೀರ, ಹಲ್ಲು ತೀರಾ ಕೆಂಪಾಗಿರುತ್ತೆ, ಎಲ್ಲೋ ಸ್ಟೇನ್ಸ್ ಇರುತ್ತೆ. ಆಗ ಅದು ಬ್ಲೀಚಿಂಗ್ ಅಲ್ಲಿ ಕೂಡ ಹೋಗಲ್ಲ. ಅಂದ್ರೆ ನಾವು ವೈಟನಿಂಗ್ ಅಂತ ಮಾಡ್ತೀವಿ ಕ್ಲಿನಿಕ್ ಅಲ್ಲಿ, ಅದರಲ್ಲೂ ಕೆಲವೊಮ್ಮೆ ಹೋಗಲ್ಲ. ಆಗ ನಾವು ಅದಕ್ಕೆ ಸಪರೇಟ್ ಪ್ರೊಸೀಜರ್ ಇದೆ. ಒರಿಜಿನಲ್ ಶೇಡ್ಗಿನ್ನ ನಿಮ್ ಶೇಡ್
2-3 ಶೇಡ್ ಚೆನ್ನಾಗಿ ಬ್ರೈಟ್ ಆಗಿ ಕಾಡಬೇಕು ಅಂದಾಗ ನಾವು ಒಂದು ವೈಟನಿಂಗ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದನ್ನ ಬ್ಲೀಚಿಂಗ್ ಅಂತೀವಿ. ಅದು ಅಟ್ ಹೋಮ್ ಆದ್ರೂ ಮಾಡ್ಬೋದು, ಇನ್ ಆಫೀಸ್ ಮಾಡೋದು. ಇನ್ ಆಫೀಸ್ ಮಾಡಿದ್ರೆ ಉತ್ತಮ. ನೀವು ನಮ್ಮ ಹತ್ರ ಬಂದಾಗ ನಾವು ಲೇಸರ್ ಯೂಸ್ ಮಾಡ್ಕೊಂಡು ಒಂದು ಕೆಮಿಕಲ್ ಅಪ್ಲೈ ಮಾಡಿ ವಿ ವಿಲ್ ಮೇಕ್ ಯುವರ್ ಟೀತ್ ಬ್ರೈಟರ್. ಇದೊಂದು 30 ನಿಮಿಷ ಹಿಡಿತದೆ. ಆದ್ರೆ ಮನೇಲಿದ್ದಾಗ ನಿಮ್ಗೊಂದು ಕಸ್ಟಮೈಸ್ಡ್ ಟ್ರೇಸ್ ಕೊಡ್ತೀವಿ, ಕ್ಲಿಯರ್ ಟ್ರೇಸ್. ಅದರಲ್ಲೊಂದು ಜೆಲ್ ಹಾಕೊಂಡು ನೀವೇ ಮನೆಯಲ್ಲಿ ಯೂಸ್ ಮಾಡೋದು. ಅದು ತುಂಬಾ ಟೈಮ್ ಹಿಡಿತದೆ. ಸೊ ವಾಟ್ ಈಸ್ ಬೆಟರ್ ಅಂದ್ರೆ ಇನ್ ಆಫೀಸ್ ಇಸ್ ಬೆಟರ್. ಅಂದ್ರೆ ನಮ್ಮ ಕ್ಲಿನಿಕ್ ಬಂದಾಗ ನಾವು ವೈಟ್ನಿಂಗ್ ಮಾಡೋ ಪ್ರೊಸೀಜರ್ ಬೆಟರ್. ಅಂಡ್ ಆಲ್ಸೋ ಒಬ್ಬೊಬ್ರು ರಿಕ್ವೈರ್ಮೆಂಟ್ ಒಂದೊಂದಿರುತ್ತೆ. ಹೌದು, ಅದನ್ನ ಬಂದು ನಿಮ್ಮ ಹತ್ರ ಹೇಳಿದಾಗ ಐ ಥಿಂಕ್ ಯು ವಿಲ್ ಸಜೆಸ್ಟ್. ಕೆಲವು ಸ್ಟೀನ್ಸ್ ಹೋಗೋದಿಲ್ಲ ಬ್ಲೀಚಿಂಗ್ ಅಲ್ಲಿ. ಆಗ ಅವರಿಗೆ ನಾವು ವಿನಿಯರ್ಸ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ವಿನಿಯರ್ಸ್ ಅಂದ್ರೆ ತಿನ್ನಾಗಿರುವಂತ ಪೋರ್ಸೆಲಿನ್ ಶೆಲ್ಸ್, ನಮ್ಮ ಉಗುರು ಇರುತ್ತಲ್ಲ ಅಷ್ಟು ಥಿಕ್ನೆಸ್ ಅಲ್ಲಿ ಇರುತ್ತೆ. ಇವನ್ ತಿನ್ನೋದಂದ ಅದನ್ನ ನಾವು ಹಲ್ಲು ಮೇಲೆ ಫಿಕ್ಸ್ ಮಾಡ್ತೀವಿ. ಲೈಟ್ ಆಗಿ ಎನಾಮೆಲ್ ನ ಕೋರೋದು, ಅದ್ರ ಮೇಲೆ ವಿ ವಿಲ್ ಫಿಕ್ಸ್ ಇಟ್. ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ they go for this smile makeover with veneers and bleaching. ಯಾಕೆ ಅಂದ್ರೆ ಎಲ್ಲರಿಗೂ ಪರ್ಫೆಕ್ಟ್ ಟೀತ್ ಇರೋದಿಲ್ಲ. ಬಟ್ ನೀವು ನೋಡಿದಾಗ ಕ್ಯಾಮ್ರಾದಲ್ಲಿ ಎಲ್ಲರಿಗೂ ಬ್ಯೂಟಿಫುಲ್ ಸ್ಮೈಲ್. ಓ ದೇವ್ರೆ, ನಮ್ಗೆ ಯಾವಾಗ ಆ ಸ್ಮೈಲ್ ಸಿಗುತ್ತೆ ಅಂತಿರಲ್ಲ. ಇಟ್ ಇಸ್ ಜಸ್ಟ್ ಅ ಸಿಂಪಲ್ ಪ್ರೊಸೀಜರ್. ಬಂದಾಗ ವಿ ಕ್ಯಾನ್ ಡೆಫಿನೆಟ್ಲಿ ಬ್ಯೂಟಿಫೈ ಯುವರ್ ಸ್ಮೈಲ್. ಓಕೆ, ಬಟ್ ಇದು ಒನ್ ಟೈಮ್ ವಿಸಿಟ್ ಅಲ್ಲಿ ಆಗುತ್ತಾ ಅಥವಾ ಪದೇ ಪದೇ 6 months once? ಬ್ಲೀಚಿಂಗ್ ಆದ್ರೆ ಒಂದು ವಿಸಿಟ್ ಅಲ್ಲಿ ಆಗುತ್ತೆ. ಬಟ್ ಅದು 2-3 ವರ್ಷಕ್ಕೊಮ್ಮೆ ಮತ್ತೆ ಇಟ್ ಡಿಪೆಂಡ್ಸ್. ನೀವು ಮತ್ತೆ ತೀರಾ ಕಾಫಿ ಟೀ ಎಲ್ಲ ಕುಡಿದು ತೀರಾ ಸ್ಟೇನ್ಸ್ ಆಯ್ತು ಮತ್ತೆ ಎಲ್ಲೆಲ್ಲೋ ಆಯ್ತು ಅಂದ್ರೆ ವಿ ಹ್ಯಾವ್ ಟು ರೀಡೂ ಇಟ್. ಬಟ್ ವಿನಿಯರ್ಸ್ ಅನ್ನೋದು 2 ವಿಸಿಟ್ಸ್ ಅಲ್ಲಿ ಆಗುತ್ತೆ. ಫಸ್ಟ್ ಬಂದಾಗ ನಾವು ಕೇಸ್ ಅಸೆಸ್ ಮಾಡಿ ನಿಮ್ಗೆ ಮಾಕಪ್ ಮಾಡಿ ತೋರಿಸ್ತೀವಿ ಹೇಗಿರುತ್ತೆ ಏನು ಅಂತ. ಸೆಕೆಂಡ್ ವಿಸಿಟ್ ಅಲ್ಲಿ ವಿ ವಿಲ್ ಡೂ ದ ಪ್ರೊಸೀಜರ್. ವಿನಿಯರ್ಸ್ ರೆಡಿ ಆಗುತ್ತೆ. ಥರ್ಡ್ ವಿಸಿಟ್ ವಿ ವಿಲ್ ಫಿಕ್ಸ್ ಇಟ್. ಓಕೆ, ಸೊ ಆಲ್ರೆಡಿ ನಿಮ್ಮ ಹತ್ರ ಮಾತಾಡ್ತಾ ಎಷ್ಟೊಂದು ಪ್ರೊಸೀಜರ್ಸ್ನ ನೀವು ಹೇಳ್ತಾ ಇದ್ರಿ. ಇವತ್ತಿನ ದಿನ ಎಷ್ಟು ಅಡ್ವಾನ್ಸ್ಮೆಂಟ್ ಕಂಡಿದೆ ವಿತ್ ಟೆಕ್ನಾಲಜಿ ಅಂತ. ಸೊ ಓವರ್ ಆಲ್ ಒಂದು ಅಂದಾಜಾಗಿ ಎಷ್ಟು ಡೆಂಟಲ್ ಪ್ರೊಸೀಜರ್ಸ್ ಇರಬಹುದು ಮ್ಯಾಮ್ ಇವತ್ತಿನ ದಿನ? It's multiple, it's too many. Is it in hundreds, thousands? Not in hundreds and thousands, but yeah, there are many. Okay. ಸೊ ಒಂದಷ್ಟು ಕಾಮನ್ ಡೆಂಟಲ್ ಟರ್ಮಿನಾಲಜೀಸ್ ಮ್ಯಾಮ್. ಸೊ ನಾನು ಅದನ್ನ ಹೇಳ್ತಾ ಹೋಗ್ತೀನಿ, ಏನದು ಅಂತ ನೀವು ನಮಗೆ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು. ಓಕೆ, ವಾಟ್ ಇಸ್ ದ ಡೆಂಟಲ್ ಆಂಗ್ಸೈಟಿ? ಇದು ಒಬ್ಬರಿಗಿರೋದಲ್ಲ, ನಾನು ನೋಡಿದ್ರೆ ಎಲ್ಲರಿಗೂ ಇದೆ. ಅಂದ್ರೆ ಡೆಂಟಿಸ್ಟ್ ಹತ್ರ ಬಂದ್ರೆ ಭಯ. ಓಕೆ, ಚೇರ್ ಮೇಲೆ ಕುತ್ಕೊಂಡ್ರೆ ಸೌಂಡ್, ಆ ಮಷೀನ್ ಸೌಂಡ್, ಡ್ರಿಲ್ಲಿಂಗ್ ಸೌಂಡ್ ಅಂದ್ರೆ ಭಯ. ಇಂಜೆಕ್ಷನ್ ನೋಡಿದ್ರೆ ಭಯ. ಸೊ ಡೆಂಟಲ್ ಆಂಗ್ಸೈಟಿ ಅನ್ನೋದು ತುಂಬಾ ಜನಕ್ಕಿದೆ. ಬಟ್ ಅದನ್ನ ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಫಸ್ಟ್ ನಾವು ಬಂದಾಗ ದೇ ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಅಸ್. ಬಂದಾಗ ಅವ್ರ ಫಿಯರ್ಸ್ ಏನು ಅನ್ನೋದು ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ವಿ ವಿಲ್ ಮೂವ್ ಸ್ಲೋಲಿ ಅಂಡ್ ವಿ ಹ್ಯಾವ್ ಸೋ ಮೆನಿ ಟೆಕ್ಸ್. ಇನ್ನ ಕೆಲವರಿಗೆ ಸಿಕ್ಕಾಬಟ್ಟೆ ಹೈಪರ್ ಆಂಗ್ಸೈಟಿ ಇರುತ್ತೆ. ಅವರಿಗೆ ನಾವು ಕಾನ್ಶಿಯಸ್ ಸೆಡೇಷನ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಒಂದು ನೈಟ್ರಸ್ ಆಕ್ಸೈಡ್ ಗ್ಯಾಸ್ ನ ಕೊಡ್ತೀವಿ. ಅವ್ರು ಅದನ್ನ ಹಿರ್ನೇಲ್ ಮಾಡಿದಾಗ ದೇ ವಿಲ್ ಬಿ ವೆರಿ ಅವೇರ್ ಏನ್ ನಡೀತಿದೆ ಅಂತ. ಬಟ್ ದೇ ವಿಲ್ ಬಿ ಸೋ ಕಾಮ್. ಮತ್ತೆ ಇನ್ನ ಒಂದಿದೆ, ವಿ ವಿಲ್ ಗಿವ್ ಸಮ್ ಪಿಲ್ ಟು ಟೇಕ್ ಅಟ್ ನೈಟ್ ಅಂಡ್ ಸ್ಲೀಪ್ ಅಂಡ್ ಮಾರ್ನಿಂಗ್ ದೇ ವಿಲ್ ಕಮ್ ಅಂಡ್ ಗೆಟ್ ದ ಟ್ರೀಟ್ಮೆಂಟ್. ದಟ್ ವಿಲ್ ರೆಡ್ಯೂಸ್ ದೇರ್ ಆಂಗ್ಸೈಟಿ. ಇದೆಲ್ಲ ಸಿಕ್ಕಾಬಟ್ಟೆ ಆಂಗ್ಸೈಟಿ ಇರೋರಿಗೆ. ದ ಜನರಲ್ ಪಬ್ಲಿಕ್ ಇರುವಂತ ನಾರ್ಮಲ್ ಆಂಗ್ಸೈಟಿ ಇದ್ದವ್ರಿಗೆ ವಿ ಡೆಫಿನೆಟ್ಲಿ ಮ್ಯಾನೇಜ್ ಇಟ್ ವಿತ್ ಅವರ್ ಟೆಕ್ನಿಕ್ಸ್ ವಿಚ್ ವಿ ಆರ್ ಯೂಸಿಂಗ್ ಇಟ್. ಓಕೆ. ಸೊ ಡೆಂಟಲ್ ಎಮರ್ಜೆನ್ಸಿ ಅಂದ್ರೆ ಏನು? ನಾವು ಎಲ್ಲೋ ಒಂದು ಟ್ರಿಪ್ ಹೋಗಿರ್ತೀವಿ, ಇಲ್ಲ ಆಯ್ತಪ್ಪ ಮನೆ ಕ್ಲಿನಿಕ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ರಾತ್ರಿ ಒಂದು ಕಾಲ್ ಬರುತ್ತೆ, ಇಲ್ಲ ಒಂದು ನಾವು ರಿಸೀವ್ ಮಾಡಲ್ಲ ಅಂದ್ರೂ ಕಂಟಿನ್ಯೂಸ್ ಮಿಸ್ಡ್ ಕಾಲ್ಸ್. ವೈ? ಬಿಕಾಸ್ ನೋವು ಮ್ಯಾಮ್, ಸಿಕ್ಕಾಬಟ್ಟೆ ನೋವು, ತಡಿಲಿಕ್ಕೆ ಆಗ್ತಿಲ್ಲ. ಪೇನ್ ಕಿಲ್ಲರ್ ತಗೊಂಡೆ, ಕ್ಲೋವ್ ಹಚ್ಕೊಂಡೆ, ಏನಾದ್ರೂ ತಡಿಲಿಕ್ಕೆ ಆಗ್ತಿಲ್ಲ. ಮತ್ತೆ ಊತ ಇದೆ, ಸ್ವೆಲ್ಲಿಂಗ್ ಇದೆ. ಇನ್ನ ಕೆಲವು ಸರಿ ಏನಾಗುತ್ತೆ, ಆಕ್ಸಿಡೆಂಟ್ ಆಗಿ ಹಲ್ಲು ಮುರ್ಕೊಂತಾರೆ, ಇಲ್ಲ ಜಾ ಫ್ರಾಕ್ಚರ್ ಆಗುತ್ತೆ, ಇಲ್ಲ ಅಂದ್ರೆ ಲಿಪ್ ಲ್ಯಾಸಿರೇಷನ್ಸ್ ಆಗುತ್ತೆ. ಇವುಗಳೆಲ್ಲ ಡೆಂಟಲ್ ಎಮರ್ಜೆನ್ಸಿ ಕ್ಯಾಟಗರಿಗೆ ಬರುತ್ತೆ. ಅಂದ್ರೆ ವಿಚ್ ರಿಕ್ವೈರ್ಸ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ಇದು ಆಗೋದು ಜಸ್ಟ್ ನೆಗ್ಲಿಜೆನ್ಸ್ ಇಂದ. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ತೋರಿಸಿರಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಟೀತ್ ಪ್ರಾಬ್ಲಮ್. ಆಕ್ಸಿಡೆಂಟ್ಸ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್, ದಟ್ ವಿ ಕ್ಯಾನ್ ನಾಟ್ ಪ್ರಿಡಿಕ್ಟ್. ಬಟ್ ಇವೆಲ್ಲ ಮುಂಚೆನೆ ತೋರಿಸಿದಾಗ ಎಮರ್ಜೆನ್ಸಿ ಸಿಚುಯೇಷನ್ಸ್ಗೆ ನೀವು ಬರೋದಿಲ್ಲ. ಕರೆಕ್ಟ್. ಸೊ ಏನಾಗುತ್ತೆ, ದೇವ್ರು ಏನೇ ಕೊಟ್ಟಿದ್ರು ನಮಗೆ ಇಟ್ಸ್ 100% ನ್ಯಾಚುರಲ್. ಅಂಡ್ ಯಾರು ಅಂದ್ರೆ ಎಂಥ ಟೆಕ್ನಾಲಜಿನೂ ಇಟ್ ಕೆನಾಟ್ ರೀಕ್ರಿಯೇಟ್ ನ್ಯಾಚುರಲ್ ನಾವು ಕಳ್ಕೊಂಡ್ರೆ. ಹೌದು, ಇದು ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಎವ್ರಿಥಿಂಗ್ ಅಂಡ್ ಇನ್ಕ್ಲೂಡಿಂಗ್ ಟೀತ್ ಇಸ್ ವಾಟ್ ಐ ಬಿಲೀವ್. ಬಿಕಾಸ್ ನೆಕ್ಸ್ಟ್ ಐಮ್ ಟಾಕಿಂಗ್ ಅಬೌಟ್ ಡೆಂಟಲ್ ಇಂಪ್ಲಾಂಟ್ಸ್. ಇಸ್ ಇಟ್ ಕ್ಲೋಸ್ ಟು ಬೀಯಿಂಗ್ ನ್ಯಾಚುರಲ್? ಡೆಂಟಲ್ ಇಂಪ್ಲಾಂಟ್ಸ್ ಇಸ್ ರಿಯಲಿ ಅ ಬೂನ್ ಟು ಡೆಂಟಿಸ್ಟ್ರಿ. ಓಕೆ, ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಅಜ್ಜಿ ತಾತ ನಮ್ಮ ಮನೇಲಿ ವಯಸ್ಸಾದವರು ಆಗ ದೇ ಯೂಸ್ ಟು ವೇರ್ ದೋಸ್ ಸೆಟ್ಸ್ ಅಲ್ವಾ, ಅದು ಹಾಕೊಂಡು ತಿಂತಿರ್ತಾರೆ. ದೆನ್ ದೇ ಹ್ಯಾವ್ ಟು ರಿಮೂವ್, ವಾಶ್. ಮತ್ತೆ 2 ವರ್ಷಕ್ಕೊಂದ್ಸರಿ ಅದು ಲೂಸ್ ಆಗುತ್ತೆ. ಯಾಕೆಂದ್ರೆ ವಯಸ್ಸು ಆಗ್ತಾ ಮೂಳೆ ಕರಗುತ್ತೆ. ಹಲ್ಲಿಲ್ಲ ಅಂದಾಗ ಮೂಳೆ ಚಿಕ್ಕದಾಗುತ್ತೆ. ಇದು ಸೈಜ್ ದೊಡ್ಡದಿರುತ್ತೆ, ಮೂಳೆ ಚಿಕ್ಕದಿರುತ್ತೆ. ಸೊ ಮತ್ತೆ ರೀಪ್ಲೇಸ್ ಮಾಡಿಸ್ಬೇಕು. ಮತ್ತೆ ಅಲ್ಲಲ್ಲಿ ಗಾಯಗಳು, ಫಂಗಲ್ ಇನ್ಫೆಕ್ಷನ್ಸ್, ಇದೆಲ್ಲ ಏನಕ್ಕೆ? ಅದು ಹಾಕೊಳ್ಳೋ ಸೆಟ್ಗಳಿಂದ. ಬಟ್ ಡೆಂಟಲ್ ಇಂಪ್ಲಾಂಟ್ಸ್ ಅಂದ್ರೆ ಏನು? ಅದು ಮೂಳೆಯಲ್ಲಿ ನಾವು ಸ್ಕ್ರೂಸ್ ಇಡ್ತೀವಿ. ಅಂದ್ರೆ ಅದು ಟಿಟಾನಿಯಂ ಸ್ಕ್ರೂಸ್.
ನಿಮ್ಗೆ ಕೈ ಕಾಲ್ ಫ್ರಾಕ್ಚರ್ ಆದಾಗ ದೊಡ್ಡ ಸ್ಪ್ಲೇಟ್ಸ್ ಅಂಡ್ ರಾಡ್ಸ್ ಮಟೀರಿಯಲ್ ಇರುತ್ತಲ್ಲ ಟಿಟಾನಿಯಂ, ದಟ್ ಹೈಯರ್ ಗ್ರೇಡ್ ಮಟೀರಿಯಲ್. ಸ್ಕ್ರೂಸ್ ನ ಮೂಳೆಯಲ್ಲಿ ನಾವು ಜಸ್ಟ್ ಸ್ಕ್ರೂ ಮಾಡಿ ಅದ್ರ ಮೇಲೆ ಟೀತ್ ನಾವು ಫಿಕ್ಸ್ ಮಾಡ್ತೀವಿ. ಇದು ಎಷ್ಟು ವರ್ಷ ಅಂತ ಹೇಳಿದ್ರೆ ವಿತ್ ಪ್ರಾಪರ್ ಮೇಂಟೆನೆನ್ಸ್ 25 years ಪ್ಲಸ್ ಬರ್ತದೆ. ಈವನ್ ಇಫ್ ಯು ಮೇಂಟೈನ್ ಲೈಕ್ ಎಲ್ಲ ಕರೆಕ್ಟ್ ಆಗಿದೆ ಅಂದಾಗ ಇಟ್ ಕ್ಯಾನ್ ಕಮ್ ಈವನ್ ಮೋರ್ ದೆನ್ ದ್ಯಾಟ್. ಸೊ ಹೇಗೆ ಹೇಳ್ಬೇಕು ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಂಫರ್ಟ್ ಅಂಡ್ ನಿಯರ್ ನ್ಯಾಚುರಲ್ ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗೋದೇ ಡೆಂಟಲ್ ಇಂಪ್ಲಾಂಟ್ಸ್. ಅಂಡ್ ಹಿಯರ್ ವಿ ಡೂ ಫುಲ್ ಮೌತ್ ಡೆಂಟಲ್ ಇಂಪ್ಲಾಂಟ್ಸ್. ಅಂದ್ರೆ ಬಾಯಲ್ಲಿ ಹಲ್ಲೆ ಇಲ್ಲ. 85 ವರ್ಷದವರೆಗೆ ಮಾಡ್ತೀವಿ. ಅಷ್ಟು ವರ್ಷ ಊಟ ಮಾಡಿಲ್ಲ ಮ್ಯಾಮ್, ನಾನು 60 ವರ್ಷದಿಂದ ಇದುವರೆಗೂ ನೆಟ್ಟಿಗೆ ಊಟ ಮಾಡಿಲ್ಲ, ಸೆಟ್ ಹಾಕೊಂತಿದ್ದೆ, ಅಗೀಲಿಕ್ಕೆ ಆಗ್ತಿಲ್ಲ, ಏನಾದ್ರೂ ಮಾಡಿ ಎಲ್ಲಾ ಕಡೆ ಕೇಸ್ ರಿಜೆಕ್ಟ್ ಆಯ್ತು, ಏನಾದ್ರೂ ಒಂದು ಮಾಡಿ ನಂಗೆ ಸೆಟ್ ಬೇಡ ಅಂದವ್ರಿಗೆ ವಿ ಗಿವ್ ಫುಲ್ ಮೌತ್ ಇಂಪ್ಲಾಂಟ್ಸ್. ಅಂದ್ರೆ ಬಾಯೆಲ್ಲ ಸ್ಕ್ರೂ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಮೇಲೆ ಒಂದು 4 ಸ್ಕ್ರೂ, ಕೆಳಗಡೆ ಒಂದು 4, ಕೆಲವೊಮ್ಮೆ ಮೇಲೆ ಒಂದು 6 ಸ್ಕ್ರೂ, ಕೆಳಗಡೆ 6 ಸ್ಕ್ರೂ ಹಾಕಿ we can give a beautiful set of teeth and where they can chew ಎಲ್ಲ ತರ ಊಟ ಮಾಡಬಹುದು. and just one thing is maintenance ಅಷ್ಟೇ, ನೀಟಾಗಿ ಬ್ರಷ್ ಮಾಡೋದು, ಡಾಕ್ಟರ್ನ ವಿಸಿಟ್ ಮಾಡೋದು, ಅದು ಇಂಪಾರ್ಟೆಂಟ್. ಬಟ್ ಈ ಡೆಂಟಲ್ ಇಂಪ್ಲಾಂಟ್ಸ್ ಹಾಕಿಸ್ಕೊಂಡವರು ಮ್ಯಾಮ್ ಏನ್ ಹೇಳ್ತಾರೆ ಅಂದ್ರೆ ನನಗೆ ನನ್ನ ನ್ಯಾಚುರಲ್ ಟೀತ್ ಏನಿತ್ತು ಮುಂಚೆ ಅದೇ ತರ ಫೀಲ್ ಆಗುತ್ತೆ ಅಂತಾರ, ಅಥವಾ ಇಸ್ ದೇರ್ ಸ್ಲೈಟ್ ಡಿಸ್ಕಂಫರ್ಟ್ ಅವ್ರಿಗೆ? ಒನ್ ಥಿಂಗ್ ವಾಟ್ ಐ ನೋಟಿಸ್ಡ್ ಅಂದ್ರೆ ಕೆಲವೊಮ್ಮೆ ಅಳುತ್ತಾರೆ ಖುಷಿಯಿಂದ. ಅಂದ್ರೆ ಇಷ್ಟು ವರ್ಷ ಅವ್ರು ಹಲ್ಲಿಲ್ದೆ ಇದ್ರು ತಾನೆ, ನಾವು ಕೊಟ್ಟಿದ ತಕ್ಷಣ ದೇ ಫೀಲ್ ಇಟ್ ಸೋ ಗುಡ್. ಒಂದು 2-3 ದಿನ, ಒಂದು ವಾರ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಹೊಸದ್ ಬಾಯಲ್ಲಿಟ್ಟಾಗ ಯಾವುದೇ ಆಗ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ನಾಲಿಗೆಗೆ ಬಾಯಲ್ಲಿರುವಂತ ಚರ್ಮಗೆ ಕಷ್ಟ ಆಗುತ್ತೆ. ಒಂದು ವಾರ ಆದ್ಮೇಲೆ ಇಟ್ ಇಸ್ ವೆರಿ 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 ಫೈನ್. ಓಕೆ. ಅಂಡ್ ಇಸ್ ಇಟ್ ಪೇನ್ಫುಲ್? ಡೆಂಟಲ್ ಇಂಪ್ಲಾಂಟ್ಸ್ ಇಸ್ ಲಿಟಲ್ ಸರ್ಜಿಕಲ್ ಪ್ರೊಸೀಜರ್. ಅಂದ್ರೆ ಬಾಯಲ್ಲಿ ಸ್ಕ್ರೂ ಇಡೋದ್ರಿಂದ 2-3 ದಿನ ಪೇನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ ಮೇಲೆ ಡೆಫಿನೆಟ್ಲಿ ಇಟ್ಸ್ ಕಂಫರ್ಟಬಲ್. ಓಕೆ. ಅಂಡ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್ ಡಯಾಬಿಟಿಕ್ ಆಗಿರೋರಿಗೆ ದೇಹದಲ್ಲಿ ಯಾವುದೇ ಹೊಸದನ್ನ ನಾವು ತರ್ತಿದೀವಿ ಇಂದಾಗ್ಲೂ ದೇರ್ ಆರ್ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಆಗಿ ಅದು ದೊಡ್ಡದಾಗುತ್ತೆ. ಸೊ ವೆನ್ ಯು ಇನ್ಸರ್ಟಿಂಗ್ ಸ್ಕ್ರೂಸ್ ಅವ್ರಿಗೂ ಮಾಡ್ತೀರಾ ಇದನ್ನ? ಡಯಾಬಿಟಿಸ್ಗೂ ಮಾಡ್ತೀವಿ, ಬಟ್ ಕಂಟ್ರೋಲ್ಡ್ ಇರಬೇಕು ಡಯಾಬಿಟಿಕ್. ಅಂಡ್ ಇಂಪ್ಲಾಂಟ್ ಮಾಡ್ಲಿಕ್ಕೆ ಮುಂಚೆ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಪ್ರೊಫಿಲಾಕ್ಟಿಕ್ ಆಗಿ ನಾವು ಸ್ಟಾರ್ಟ್ ಮಾಡ್ತೀವಿ. ಡಯಾಬಿಟಿಕ್ ಪೇಷಂಟ್ಸ್ಗೆ ಮಾಡೋದು ಕಾಂಟ್ರಾಡಿಕೇಟೆಡ್ ಅಂತ ಅಲ್ಲ, ವಿ ಡೂ ಫಾರ್ ಡಯಾಬಿಟಿಕ್ ಪೇಷಂಟ್ಸ್, ಬಟ್ ಅದು ಒಂದು ಲೆವೆಲ್ ಇರುತ್ತೆ. ಇಷ್ಟು ಲೆವೆಲ್ ಶುಗರ್ ಅಲ್ಲಿ ಇದ್ದಾಗ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ. ಇವಾಗ ಹೇಗೆ ಸರ್ಜರೀಸ್ ನ ಮಾಡಕ್ಕಿಂತ ಮುಂಚೆ ಬಿಪಿ ಶುಗರ್ ನ ಕಂಟ್ರೋಲ್ ಮಾಡ್ತಾರೋ, ಡೆಫಿನೆಟ್ಲಿ ಇಟ್ಸ್ ಅ ಸರ್ಜಿಕಲ್ ಪ್ರೊಸೀಜರ್. ಕರೆಕ್ಟ್. ಅಂಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇದ್ರೆ ಉತ್ತಮ. ಓಕೆ ಓಕೆ. ಅಂಡ್ ವಾಟ್ ಇಸ್ ಅ ಡೆಂಟಲ್ ರೀಕನ್ಸ್ಟ್ರಕ್ಷನ್? ಹೌ ಇಸ್ ಇಟ್ ಡಿಫರೆಂಟ್ ಫ್ರಮ್ ಡೆಂಟಲ್ ಇಂಪ್ಲಾಂಟ್? ಕೆಲವರಿಗೆ ಏನಿರುತ್ತೆ, ಒಂದು ಬಾಯಲ್ಲಿ ಒಂದು 4 ಹಲ್ಲಿಲ್ಲ, ಪಕ್ಕದಲ್ಲಿರೋ ಹಲ್ಲು ಉಳುಕಾಗಿದೆ, ಮುಂದೆ ಇರೋ 2 ಹಲ್ಲು ಮುರಿದಿದೆ, ಇನ್ನ 1-2 ಹಲ್ಲು ಕಲರ್ ಆಗಿದೆ, ಇನ್ನೊಂದ್ 2 ಹಲ್ಲಿಗೆ ಫಿಲ್ಲಿಂಗ್ ಬೇಕು. ಅಂದ್ರೆ ಎಲ್ಲಾ ತರ ರೋಗಗಳು ಬಾಯಲ್ಲಿರುತ್ತೆ. ಓಕೆ. ಹೊಸಡು ಪ್ರಾಬ್ಲಮ್ ಕೂಡ ಇರುತ್ತೆ. ಆಗ ಏನ್ ಮಾಡ್ಬೇಕು? ಇಂಪ್ಲಾಂಟ್ ಮಾಡ್ಬೇಕು. ಹಲ್ಲು ಉಳುಕಾಗಿ ನೋವು ಕೊಡ್ತಿರೋ ಹಲ್ಲಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಕ್ಯಾಪ್ಸ್ ಹಾಕ್ಬೇಕು, ಆಮೇಲೆ ಫಿಲ್ ಮಾಡ್ಬೇಕು. ಈ ತರ ಎಲ್ಲಾ ತರ ಟ್ರೀಟ್ಮೆಂಟ್ಸ್ ಒಂದ್ರಲ್ಲೇ ಮಾಡಿ. ಏನಕ್ಕೆ ಮಾಡ್ತೀವಿ ಅಂದ್ರೆ ಫಂಕ್ಷನಾಲಿಟಿ ನಾವು ರೆಸ್ಟೋರ್ ಮಾಡ್ಲಿಕ್ಕೆ. ಚೆನ್ನಾಗಿ ಚ್ಯೂ ಮಾಡ್ಬೇಕು, ಅದ್ರ ಜೊತೆಗೆ ವಿ ನೀಡ್ ಟು ಟೇಕ್ ಕೇರ್ ಆಫ್ ಎಸ್ಥೆಟಿಕ್ಸ್, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಡ್ಬೇಕು. ಸೊ ಇದರಲ್ಲಿ ನಾವು ರೆಸ್ಟೋರೇಟಿವ್ ವರ್ಕ್ ಅಂತ ಹೇಳ್ತೀವಿ, ಅಂದ್ರೆ ರೂಟ್ ಕೆನಾಲ್ಸ್, ಫಿಲ್ಲಿಂಗ್ಸ್ ಎಲ್ಲ. ದೆನ್ ಸ್ಮೈಲ್ ಮೇಕ್ ಓವರ್ ಟ್ರೀಟ್ಮೆಂಟ್, ಅಂದ್ರೆ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾವು ಕಂಬೈನ್ಡ್ ಆಗಿ ಮಾಡುವಂತದ್ದೇ ಡೆಂಟಲ್ ರೀಕನ್ಸ್ಟ್ರಕ್ಷನ್. ಓಕೆ ಓಕೆ. ಕಾಸ್ಮೆಟಿಕ್ ಮತ್ತೆ ರೆಸ್ಟೋರೇಟಿವ್ ಡೆಂಟಿಸ್ಟ್ರಿ ಅಂದ್ರೆ ಏನು? ಕಾಸ್ಮೆಟಿಕ್ ಅಂದ್ರೆ ಟು ಎನ್ಹಾನ್ಸ್ ದೇರ್ ಸ್ಮೈಲ್, ಮೇನ್ಲಿ ದೇರ್ ಕಲರ್, ಶೇಪ್, ಸೈಜ್, ಹಲ್ಲು ಕಲರ್, ಸ್ಮೈಲ್ ನ ಬ್ಯೂಟಿಫೈ ಮಾಡೋದೇ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ. ಅದರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಬ್ಲೀಚಿಂಗ್, ಸ್ಮೈಲ್ ಮೇಕ್ ಓವರ್, ಅಲೈನರ್ಸ್ ಅಂತ ಅಂದ್ರೆ ಟ್ರಾನ್ಸ್ಪರೆಂಟ್ ಟ್ರೇಸ್ ಇಂದ ಹಲ್ಲನ್ನ ಅಲೈನ್ ಮಾಡುವಂತದ್ದು, ಆಮೇಲೆ ಗಮ್ನ ಕಂಟೂರ್ ಮಾಡೋದು. ಕೆಲವರಿಗೆ ನಗ್ದಾಗ ಅವ್ರ ಗಮ್ಸ್ ತುಂಬಾ ಕಾಣುತ್ತೆ, ಗಮ್ಮಿ ಸ್ಮೈಲ್ ಅಂತೀವಿ. ಅದನ್ನ ಗಮ್ಸ್ ನ ಚೂರು ತೆಗೆದು ನಾವು ಟೀತ್ ನ ಬ್ಯೂಟಿಫೈ ಮಾಡೋದು, ಗಮ್ಸ್ ಕಪ್ಪಗಿರೋರನ್ನ ಬೆಳ್ಳಗ್ ಮಾಡೋದು, ಇದನ್ನೆಲ್ಲ ನಾವು ಸ್ಮೈಲ್ ಮೇಕ್ ಓವರ್ ಅಲ್ಲಿ ಬರುತ್ತೆ. ಆದ್ರೆ ನೀವ್ ಹೇಳಿದ್ರಲ್ಲ ರೆಸ್ಟೋರೇಟಿವ್ ಅಂತ, ಅದರಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ಸ್, ಹಲ್ಲು ಉಳುಕಾಗಿರೋದನ್ನ ಫಿಲ್ ಮಾಡೋದು, ಡೆಂಟಲ್ ಇಂಪ್ಲಾಂಟ್ಸ್, ಅಂದ್ರೆ ಮೇನ್ಲಿ ಅವ್ರ ಫಂಕ್ಷನ್ ನ ನಾವು ರೆಸ್ಟೋರ್ ಮಾಡ್ತಿದೀವಿ ಚೂ ಮಾಡ್ಲಿಕ್ಕೆ. ಅದನ್ನ ಇಟ್ ವಿಲ್ ಕಮ್ ಅಂಡರ್ ರೆಸ್ಟೋರೇಟಿವ್. ಓಕೆ ಓಕೆ. ನಾನು ಇವಾಗ ಸ್ಮೈಲ್ ಕರೆಕ್ಷನ್ ಅಂತ ಬರ್ತಾ ಕೆಲವೊಬ್ರು ಐ ಥಿಂಕ್ ದೇ ಆರ್ ವೆರಿ ಕ್ಲಿಯರ್, ನನಗೆ ಐ ವಾಂಟ್ ಅ ಸ್ಮೈಲ್ ಕರೆಕ್ಷನ್, ನಾನು ನಕ್ಕದಾಗ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಇನ್ನು ಕೆಲವ್ರಿಗೆ ಆ ಪ್ರೊಸೀಜರ್ ಮಾಡಿಸ್ಕೊಂಡಾಗ ವಾಟ್ ಎವರ್ ಇಸ್ ರಿಕ್ವೈರ್ಡ್ ಅವ್ರಿಗೆ ಆ ಪ್ರೊಸೀಜರ್ ಆದ್ಮೇಲೆ ಆಟೋಮೆಟಿಕ್ಲಿ ಅವ್ರ ಸ್ಮೈಲ್ ಕರೆಕ್ಟ್ ಆಗಿರುತ್ತೆ. ಸೊ ನೀವೇ ಸಜೆಸ್ಟ್ ಮಾಡ್ತೀರಾ ಅಥವಾ ಡು ದೇ ಕಮ್ ವಿತ್
ರಿಕ್ವೆಸ್ಟ್ ಸೇಯಿಂಗ್ ನನಗೆ ಸ್ಮೈಲ್ ಕರೆಕ್ಷನ್ ಬೇಕು ಅಂತ. ಮುಂಚೆ ಹಾಗಿರ್ಲಿಲ್ಲ ಸೌಜನ್ಯ ಅವರೇ. ಮುಂಚೆ ನಾನು ಹೇಳ್ಬೇಕಿತ್ತು. ಇವಾಗ ಇರೋ ಟ್ರೆಂಡ್ ಅಲ್ಲಿ ದೇ ಓನ್ಲಿ ಕಮ್ ಅಂಡ್ ಆಸ್ಕ್ ಮ್ಯಾಮ್ ನನ್ ಸ್ಮೈಲ್ ನ ಬ್ಯೂಟಿಫೈ ಮಾಡಿ. ಅಂಡ್ ನೀವು ಫ್ರೀನಲ್ ಬಗ್ಗೆ ಹೇಳ್ತಿದ್ರಲ್ಲ, ಹೈ ಫ್ರೀನಲ್ ಅಟ್ಯಾಚ್ಮೆಂಟ್, ಅಲ್ಲಿ ಅದ್ರ ಜೊತೆಗೆ ಟಂಗ್ ಕೂಡ ಫ್ರೀನಮ್ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಕೆಲವು ಟಂಗ್ ಟೈ ಅಂತ ಇರುತ್ತೆ, ಮಾತಾಡ್ಲಿಕ್ಕೆ ಸರಿಯಾಗಿ ಅವ್ರ ಕಷ್ಟ ಆಗ್ತಿರುತ್ತೆ, ಗೊತ್ತಿರಲ್ಲ, ಇದರಿಂದಾನೇ ಆಗ್ತಿರುತ್ತೆ. ಸೊ ಇದೆಲ್ಲ ಇಲ್ಲಿ ಬಂದಾಗ ನಾವು ಡಯಾಗ್ನೋಸ್ ಮಾಡಿ ನಾವು ಅವರಿಗೆ ಹೇಳ್ತೇವೆ. ಬಟ್ ಈಗಿರೋ ಟ್ರೆಂಡ್ ಅಲ್ಲಿ ಸ್ಮೈಲ್ ಇಸ್ ಸೋ ಇಂಪಾರ್ಟೆಂಟ್. ಅವರೇ ಬಂದು ದ ಫಸ್ಟ್ ಪ್ರಯಾರಿಟಿ ದೇ ಗಿವಿಂಗ್ ಇಸ್ ದ ಸ್ಮೈಲ್, ದೆನ್ ದೇ ಆರ್ ಕಮಿಂಗ್ ಫಾರ್ ದ ಪೇನ್. ಮುಂಚೆ ನನಗೆ ಪೇನ್ ಇಂದ ಬರೋರು ಜನ, ಇವಾಗ ಸ್ಮೈಲ್ ಅಂತ ಬರ್ತಾರೆ. ಅಂಡ್ ಡೆಂಟಲ್ ಆಪ್ಸಿಸ್, ಈ ಟರ್ಮ್ ನ ಕೂಡ ನಾವು ಕೇಳಿದೀವಿ, ಬಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಡೆಂಟಲ್ ಆಪ್ಸಿಸ್? ನಿಮ್ಗೆ ಬಾಡಿಯಲ್ಲಿ ಆಪ್ಸಿಸ್ ಆಗುತ್ತೆ ಅಂತಾರಲ್ಲ, ರಕ್ತಗುಳ್ಳೆ ತರ ತುಂಬಿಕೊಂಡಿರುತ್ತೆ. ಎಷ್ಟು ಪೇನ್ ಇರ್ತದೆ? ಭಯಂಕರ ಪೇನು, ಜ್ವರ. ಹಾಗೇನೆ ಹಲ್ಲು ಇನ್ಫೆಕ್ಷನ್ ಆದಾಗ ಹಲ್ಲಲ್ಲಿ ಇರುವ ನರ ಕೊಳೆತು ಹಲ್ಲು ಕೆಳಗಡೆ ಒಂದು ಆಪ್ಸಿಸ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಇನ್ಫೆಕ್ಷನ್ ಹಲ್ಲು ಕೆಳಗಡೆ ಮೂಳೆಯಲ್ಲಿ ಆಗಿರುತ್ತೆ. ಆ ಆಪ್ಸಿಸ್ ಅಲ್ಲೇ ಇದ್ದಾಗ ಏನಾಗಿರುತ್ತೆ, ಎಲ್ಲೂ ಆಚೆ ಬರಕ್ಕೆ ಜಾಗ ಇರೋದಿಲ್ಲ. ಅವಾಗ ನಿಮ್ಗೆ ಸಿಕ್ಕಾಬಟ್ಟೆ ನೋವು, ಕಿವಿ ನೋವು ಕೊಡುತ್ತೆ, ತಲೆ ನೋವು, ಇಲ್ಲೆಲ್ಲ ರೇಡಿಯೇಟಿಂಗ್ ಪೇನ್ ಇರುತ್ತೆ. ನೀವು ಹಾಗೆ ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಬೇರೆ ಸ್ಪೇಸಸ್ಗೆ ಸ್ಪ್ರೆಡ್ ಆಗಿ ಸ್ಪೇಸ್ ಇನ್ಫೆಕ್ಷನ್ ಅಂತ ಕೊಡುತ್ತೆ. ಲೈನರ್ಸ್ ಹಾಗೂ ಇನ್ವಿಸಿಬಲ್ ಬ್ರೇಸಸ್ ಫಾರ್ ಟೂತ್ ಅಲೈನ್ಮೆಂಟ್. ನಾನು ಹೇಳ್ದೆ ನಮ್ಮ ಕಾಲದಲ್ಲಂತೂ ನಾವು ಕ್ಲಿಪ್ ಟ್ರೀಟ್ಮೆಂಟ್ ಅಂತ ತಗೊಂಡಾಗ ಇನ್ಯಾವುದೇ ಆಪ್ಷನ್ ಇರ್ಲಿಲ್ಲ, ರೈಟ್? ಸೊ ಅವಾಗ ನಾವು ವಿಸಿಬಲ್ ಆಗಿರುವಂತದ್ದನ್ನೇ ತಗೋಬೇಕಿತ್ತು. ಅದರಿಂದ ವಿ ಲಾಸ್ಟ್ ಆರ್ ಎನಾಮಲ್, ರೈಟ್? ಸೊ ಇವತ್ತಿನ ದಿನ ಎಷ್ಟೊಂದು ಆಪ್ಷನ್ಸ್ ಇದೆ. ಸೊ ಈ ಇನ್ವಿಸಿಬಲ್ ಬ್ರೇಸಸ್ ಅಂಡ್ ಅಲೈನರ್ಸ್, ಇದ್ರ ಬಗ್ಗೆ ಈಗ ಫ್ರಮ್ ಪಾಸ್ಟ್ 8 to 10 years ಇಂದ ಈ ಅಲೈನರ್ಸ್ ಟ್ರೀಟ್ಮೆಂಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಏನಕ್ಕೆ ಅಂದ್ರೆ ಇದು ಜಸ್ಟ್ ಸೋ ಕಂಫರ್ಟಬಲ್. ಇದು ಕ್ಲಿಯರ್ ಆಗಿರುವಂತ ಪ್ಲಾಸ್ಟಿಕ್ ಟ್ರೇಸ್. ಇದನ್ನ ನೀವು ಅದು ಸೆಟ್ ಆಫ್ ಟ್ರೇಸ್ ಬರುತ್ತೆ. ಅಂದ್ರೆ ಒಬ್ಬೊಬ್ಬರಿಗೆ ಇದು ಕಸ್ಟಮೈಸ್ಡ್. ನಿಮಗೆ ಯಾವ ತರ ಅಲೈನ್ಮೆಂಟ್ ಬೇಕು ಅದು ನಾವು ಕೇಸ್ ಸ್ಟಡಿ ಮಾಡಿ ಅದನ್ನ ನಾವು ರೆಡಿ ಮಾಡಿಸಿ ಕಂಪನಿಯಿಂದ ನಿಮ್ಗೆ ಡೆಲಿವರ್ ಮಾಡ್ತೀವಿ. ನೀವು ಅದು 8 to 10 days ಒನ್ಸ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಅದರಿಂದ ಏನಾಗುತ್ತೆ, ಸ್ಲೋ ಆಗಿ ಟೂತ್ ಮೂವ್ಮೆಂಟ್ ಆಗುತ್ತೆ. ನೀವು ಊಟ ಮಾಡುವಾಗ ಅಷ್ಟೇ ತೆಗಿತೀರಾ, ಮತ್ತೆ ಬಾಯಿ ತೊಳ್ಕೊಂಡು ಹಾಕೊಂತೀರಾ. ನಿಮ್ಮ ಊಟದಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಮತ್ತೆ ನಿಮ್ ಪ್ರೆಸೆಂಟೇಷನ್ಸ್ ಇದೆ, ಇಲ್ಲ ಕ್ಯಾಮ್ರಾ ಮುಂದೆ ಇದ್ದೀರಾ, ನಿಮ್ ಮದುವೆ ಇದೆ, ಅವಾಗ ಏನಿದ್ರು ನೀವು ಯು ಡೋಂಟ್ ಹ್ಯಾವ್ ಟು ರಿಮೂವ್ ಯೋರ್ ಬ್ರೇಸಸ್ ಅಂಡ್ ಸ್ಟಫ್. ಇದು ಒಂದು ಜಸ್ಟ್ ಅಲೈನರ್ಸ್ ವಿಚ್ ಇಸ್ ಸೋ ಇವನ್ ನಾಟ್ ವಿಸಿಬಲ್ ಇನ್ ದ ಫೋಟೋಸ್. ಅಂಡ್ ಡ್ಯೂರೇಷನ್ ಕೂಡ ತೀರಾ ಕಮ್ಮಿ ಇದೆ. ಹಂಗಂತ ಹೇಳಿ ಸುಮಾರು ತೋರಿಸ್ತಿದ್ದಾರೆ ಟಿವಿಯಲ್ಲಿ, ಆ ಕಂಪನಿ ಈ ಕಂಪನಿ ಮಾಡುತ್ತೆ, ಬಟ್ ಯಾವ್ದನ್ನು ಡಾಕ್ಟರ್ ಗೈಡೆನ್ಸ್ ಆಗ್ಬೇಕು. ಇಫ್ ಇಟ್ಸ್ ನಾಟ್ ಅಂಡರ್ ದ ಡಾಕ್ಟರ್ಸ್ ಗೈಡೆನ್ಸ್, ನಿಮ್ಗೆ ಹಲ್ಲು ಈ ಕಡೆ ಮೂವ್ ಆಗೋದು ಆ ಕಡೆ ಮೂವ್ ಆದ್ರೆ ಏರುಪೇರ್ ಆಗುತ್ತೆ. ಸೊ ಆಲ್ವೇಸ್ ಮೀಟ್ ಅ ಡೆಂಟಿಸ್ಟ್. ಅವ್ರು ಹೇಳಿದಂಗೆ ನೀವು ಮಾಡಿದ್ರೆ ಉತ್ತಮ. Yes, and most importantly, I think we'll not lose our enamel. Yes, definitely ಇದರಲ್ಲಿ ಆಗೋದಿಲ್ಲ. And your teeth color, everything. And gum problems mainly ಬರಲ್ಲ. ಊಟ ಸಿಕ್ಕಾಕೊಳ್ಳೋದ್ರಿಲ್ಲ ಅಲ್ಲ ಕಂಬಿಗಳಿಗೆ. ಈ ಬ್ರೇಸಸ್ ಹೋದಾಗ ಕಂಬಿಗಳಿರುತ್ತೆ ಬಾಯಲ್ಲಿ, ಅದು ವಾಯಸ್. Yes, and ಸುಮಾರು ಜನರಿಗೆ ಐ ಥಿಂಕ್ ದೇ ಡು ನಾಟ್ ನೋ ಅಬೌಟ್ ದಿಸ್ ಟರ್ಮ್ ಗ್ರೈಂಡಿಂಗ್ ಆಫ್ ಟೀತ್, ಬ್ರುಕ್ಸಿಸಮ್ ಅಂತ ಏನ್ ಕರೀತೀವಿ. ಇದಕ್ಕೆ ಏನ್ ಕಾರಣ ಇರಬಹುದು? ಒಂದು ಬಂದು ಸ್ಟ್ರೆಸ್. ಓಕೆ. ದ ಸೆಕೆಂಡ್ ಥಿಂಗ್ ಬಂದು ದೇರ್ ಬೈಟ್ ವಿಲ್ ಬಿ ಅ ಇಶ್ಯೂ. ಕೆಲವರಿಗೆ ವಕ್ರದಂತಗಳಿರುತ್ತೆ. ಅಂದ್ರೆ ಗೊತ್ತಿಲ್ದಿರಾನೆ ಡಿಫ್ರೆಂಟ್ ಬೈಟ್ ಅಲ್ಲಿ ಅಲ್ಲಿ ಕಚ್ಚೋ ರೀತಿ ಕಚ್ಚಬೇಕು. ಹಿಂಗೆ ಕಚ್ಚದಾಗ ಏನಾಗುತ್ತೆ, ಅವರು ಏನಂತಾರೆ ಜಾಯಿಂಟ್ ಗೆ ಪ್ರಾಬ್ಲಮ್ ಇರುತ್ತೆ. ಅಂಡ್ ಇನ್ನ ಕೆಲವ್ರು ಏನ್ ಮಾಡ್ತಾರೆ, ಇವಾಗ ವರ್ಕ್ಔಟ್ ಮಾಡೋವಾಗ ಜಿಮ್ಗೆ ಹೋಗುವಾಗ ದೇ ಎಕ್ಸರ್ಟ್ ಲಾಡ್ ಆಫ್ ಸ್ಟ್ರೆಂತ್. ಇವಾಗ ವೇಟ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಮಾಡೋವಾಗೆಲ್ಲ ದೇ ಹ್ಯಾವ್ ಟು ಡೂ ಇಟ್. ಸ್ಲೋ ಆಗಿ ಗ್ರೈಂಡ್ ಆಗ್ತಾ ಇರುತ್ತೆ. ಸೊ ಐ ವುಡ್ ಆಲ್ವೇಸ್ ಸೇ ಟು ಗೋ ಫಾರ್ ಅ ಮೌತ್ ಗಾರ್ಡ್ ಅಂಡ್ ಮೀಟ್ ಅ ಡೆಂಟಿಸ್ಟ್. ಏನ್ ರೀಸನ್ ಇಂದ ಗ್ರೈಂಡ್ ಮಾಡ್ತಿದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದೊಂದು ದೊಡ್ಡ ಸಬ್ಜೆಕ್ಟ್ ಇದೆ ಆಕ್ಚುಲಿ. ಯಾಕೆ ಗ್ರೈಂಡ್ ಮಾಡ್ತಿದ್ರೆ ಅಂತ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರೀಸನ್. ಕರೆಕ್ಟ್ ಮಾಡಿದಾಗ ದೇ ವಿಲ್, and doctor will provide you the treatment also, and he will find out the cause, and he would definitely give it. ಕರೆಕ್ಟ್. ಇವಾಗ ಸ್ಪೇಸಸ್ ಇದ್ದಾಗ ಅದನ್ನ ಅಲೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಅದೇ ತರ ಎಕ್ಸ್ಟ್ರಾ ಹಲ್ಲಿದ್ದಾಗ, ಬಿಕಾಸ್ ಕೆಲವರಿಗೆ ನಾವು ನೋಡ್ತೀವಿ ನಾರ್ಮಲ್ ಆಗಿ ಇರ್ಬೇಕಾಗಿರೋದಕ್ಕಿಂತ ಜಾಸ್ತಿ ಹಲ್ಲಿರುತ್ತೆ, ಹೋಗಿ ಕಿತ್ತಿಸ್ಕೊಂಡು ಸಹ ಬರ್ತಾರೆ. ವಾಟ್ ಇಸ್ ದ ಮೋಸ್ಟ್ ಕಾಮನ್ ರೀಸನ್ ಅಂತ? ಅಂದ್ರೆ ಇರ್ಬೇಕಾಗಿರೋದಕ್ಕಿಂತ ಜಾಸ್ತಿ ಯಾಕಿರುತ್ತೆ? ಕೆಲವು ಜೆನೆಟಿಕ್ ಸಿಂಡ್ರೋಮ್ಸ್, ಈ ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್ ನೋಡಿರ್ತೀರಾ, ಲಿಪ್ಸ್ ಫ್ಯೂಸ್ ಆಗದೆ ಹುಟ್ಟಿರೋ ಮಕ್ಕಳು, ಅವರಲ್ಲಿ ಏನಿರುತ್ತೆ ಎಕ್ಸ್ಟ್ರಾ ಹಲ್ಲಿರುತ್ತೆ. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಟೂತ್ ಬರ್ಡ್ ಫಾರ್ಮೇಶನ್ ಇರುತ್ತೆ. ಅದು ಕಾಸ್ಮೆಟಿಕ್ ವೈಸ್ ತೊಂದರೆ ಕೊಟ್ರೆ ಡೆಫಿನೆಟ್ಲಿ ತೆಗಿಬೇಕು. ಇಲ್ಲ ಬೈಟ್ ಅಲ್ಲಿ ಇಂಟರ್ಫಿಯರ್ ಆಗ್ತಿದ್ರೆ ಅದನ್ನ ತೆಗಿಬೇಕಾಗುತ್ತೆ. ಇನ್ನು ಕೆಲವರಿಗೆ ಮೂಳೆಯಲ್ಲೇ ಎಷ್ಟೋ ಹಲ್ಲುಗಳು, ಬಟ್ ಒಳ್ಳೆ ಮುತ್ತು ತರ ಅಲ್ಲಿ ಒಳಗಡೆ ಮೂಳೆಯಲ್ಲಿ ಪೋಣಿಸರು, ಅದು ಏನಾಗುತ್ತೆ ಬೇರೆ ಹಲ್ಲಿಗೆ ಹಿಟ್ ಆಗಿ, ಇಲ್ಲ ಬೇರೆ ಹಲ್ಲು ಆಚೆ ಬರ್ದಂಗೆ ಅದು ಅಬ್ಸ್ಟ್ರಕ್ಷನ್ ಇರುತ್ತೆ. ಅವಾಗ ಸರ್ಜರಿ ಮಾಡಿ ತೆಗಿಬೇಕಾಗುತ್ತೆ. ಓಕೆ. ಸೊ ಎಕ್ಸ್ಟ್ರಾ ಹಲ್ಲಿದ್ದಾಗ ಆಫ್ ಕೋರ್ಸ್ ಕೆಲವರು ಇದು ನಂಬಿಕೆ ಇದೆ, ದೇ ಆರ್ ಲಕ್ಕಿ. ಓಕೆ. ಲಕ್ಕೇನು ಹೋಗಲ್ಲ, ಸ್ಮೈಲ್ ಮಾತ್ರ ಚೆನ್ನಾಗಾಗುತ್ತೆ.
ಆ್ಯಂಡ್ ಅಫ್ಕೋರ್ಸ್ 6 months ಒನ್ಸ್ ಡೆಂಟಿಸ್ಟ್ನ ವಿಸಿಟ್ ಮಾಡೋದು ಇಸ್ ಎಕ್ಸ್ಟ್ರೀಮ್ಲಿ ಅಡ್ವೈಸಬಲ್. ಇಟ್ಸ್ ಅ ಮ್ಯಾಂಡೇಟ್ ಮಾಡಲೇಬೇಕು ಅಂತ ಗೊತ್ತು. ಬಟ್ ಇದನ್ನು ಹೊರತುಪಡಿಸಿ ಮನೆಯಲ್ಲಿ ನಾವು ತಿನ್ನಬೇಕಾದಂಥ ಕಂಪಲ್ಸರಿಲಿ ತಿನ್ನಲೇಬೇಕು ಅನ್ನೋಂಥ ಆ್ಯಂಡ್ ತಿನ್ನಲೇಬಾರ್ದು ಅನ್ನೋಂಥ 3 foods ಈಚ್ ಕ್ಯಾಟಗರಿಲಿ ಹೇಳೋದಿದ್ರೆ 3 must foods what I would say for your healthy teeth ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ರಿಚ್ ಫುಡ್ಸ್ಗೆ ಹೋಗಿ. ಹಾಲು, ಚೀಸ್, ಯೋಗರ್ಟ್ ಇಂಥ ಹಾಲಿನ ಪದಾರ್ಥದಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ಸ್ ಇರೋದ್ರಿಂದ ಹಲ್ಲು ಸ್ಟ್ರಾಂಗ್ ಆಗುತ್ತೆ. ಈವನ್ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಗೋ ಫಾರ್ ಲೀಫಿ ಗ್ರೀನ್ ವೆಜಿಟೇಬಲ್ಸ್ ಲೈಕ್ ಬ್ರೋಕೊಲಿ, ಸ್ಪಿನಾಚ್. ಇದರಿಂದ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಆರ್ ಲೋಡೆಡ್ ವಿಚ್ ವಿಲ್ ಗಿವ್ ಯು ದ ಸ್ಟ್ರಾಂಗ್ ಟೀತ್. ಗೋ ಫಾರ್ ಕ್ರಂಚಿ ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟ್ಸ್, ಕ್ಯುಕ್ಯುಂಬರ್ಸ್. ಇವೆಲ್ಲ ಏನಾಗುತ್ತೆ, ಫೈಬರ್ ಕಂಟೆಂಟ್, ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಲ್ಲುಗಳು ಕ್ಲೀನ್ ಆಗುತ್ತೆ. ಸಲೈವ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸಲೈವ ನಮ್ಮ ಎಂಜಿಲೆ ನ್ಯಾಚುರಲ್ ಡಿಫೆನ್ಸ್, ಬ್ಯಾಕ್ಟೀರಿಯಾಸ್ ಅಗೇನ್ಸ್ಟ್ ಆಕ್ಟ್ ಮಾಡ್ಲಿಕ್ಕೆ, ಬಾಯಲ್ಲಿರೋ ಫುಡ್ ಪಾರ್ಟಿಕಲ್ಸ್ ಕ್ಲೀನ್ ಮಾಡ್ಲಿಕ್ಕೆ. ಸೊ 3 ಮಸ್ಟ್ ಫುಡ್ಸ್ ಬಂದು ಇವು. ನೀವು 3 ಫುಡ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ರಲ್ವಾ, ಯಾವ್ದು ತಿನ್ನಬಾರ್ದು ಅಂದ್ರೆ ಫಸ್ಟ್ ವಿಲ್ ಬಿ ದ ಶುಗರಿ ಸ್ಟಫ್, ಟಾಫೀಸ್, ಗಮ್ಸ್, ಕ್ಯಾಂಡೀಸ್, ಹಲ್ಲಿಗೆ ಅಂಟೋ ಅಂತದ್ದು. Second, I would say sodas and carbonated drinks. I don't want to mention, but lot are there. Correct. ಇವುಗಳಲ್ಲಿ ಏನಿರುತ್ತೆ, ಆಸಿಡಿಕ್ ನೇಚರ್ ಇರೋದ್ರಿಂದ ಮತ್ತೆ ಲೋಡ್ಸ್ ಆಫ್ ಶುಗರ್ ಹಾಕಿರ್ತಾರೆ. ಕರೆಕ್ಟ್. ಶುಗರ್ ಕೂಡ ಇರುತ್ತೆ, ಆಸಿಡಿಟಿನೂ ಇರುತ್ತೆ. ಅದೇನ್ ಮಾಡುತ್ತೆ, ಎನಾಮೆಲ್ನ ವೀಕ್ ಮಾಡಿ ಯು ವಿಲ್ ಹ್ಯಾವ್ ಡಿಕೆ ಇಶ್ಯೂಸ್. ಥರ್ಡ್ ಥಿಂಗ್ ಬಂದು ಚಿಪ್ಸ್. ಎಷ್ಟೊಂದು ಜನ ನಾನು ಚಾಕ್ಲೇಟ್ ತಿಂತಿಲ್ಲ ಆದ್ರೂ ಡಿಕೆ ಆಗ್ತದೆ. ಯಾಕೆ ಅಂದ್ರೆ ಚಿಪ್ಸ್ ಜಾಸ್ತಿ ತಿಂತಾರೆ. ಬ್ರೆಡ್, ವೈಟ್ ಬ್ರೆಡ್, ನಾನು ಫಸ್ಟ್ ಅಲ್ಲೇ ಹೇಳ್ದೆ ನಿಮಗೆ, ವೈಟ್ ಬ್ರೆಡ್ ಅಲ್ಲಿ ಶುಗರ್ ಇರೋದ್ರಿಂದ ನೀವು ಈಸಿಯಾಗಿ ಅಂಟುತ್ತೆ. ಮೈದಾ ಸ್ಟಫ್ ಬೇರೆ, ಬಿಸ್ಕೆಟ್ಸ್. ಇವು these three things I would definitely tell you to avoid. ಓಕೆ. ನಮಗೆ ನೇಚರ್ ಎಂತ ಒಳ್ಳೆ ಟೀಚರ್ ಅಂದ್ರೆ, ನೀವು ಪ್ರಿವಿಯಸ್ಲಿ ಹೇಳಿದ್ರಿ ಸಲೈವಾ ಬಗ್ಗೆ, ರೈಟ್? ಸಲೈವಾ ಇಟ್ಸ್ ಸೋ ಇಂಪಾರ್ಟೆಂಟ್. ಐ ಥಿಂಕ್ ಪ್ರಾಣಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು ದಟ್ ಇಟ್ ಹ್ಯಾಸ್ ಸಮ್ ಮೆಡಿಸಿನ್ ಇನ್ ಇಟ್ ಅಂತ. ಮೇ ಬಿ ಅದಕ್ಕೆ ಅವುಗಳಿಗೆ ಗಾಯ ಆದಾಗ ನೆಕ್ಕೊಳ್ಳುತ್ತವೆ. ಪ್ರಕೃತಿಲಿ ನಾವ್ ಹೇಗಿರ್ಬೇಕು ಅಂತ ದೇರ್ ಆರ್ ಸರ್ಟನ್ ಮೆಸೇಜಸ್, ಬಟ್ ದೆನ್ ವಿ ಆರ್ ಆಕ್ಚುಲಿ ನಾಟ್ ಫಾಲೋಯಿಂಗ್ ಅದನ್ನ. ಅಂಡ್ ಡ್ರೈ ಮೌತ್ ಅಂತ ಕೂಡ ನೀವು ಮೆನ್ಷನ್ ಮಾಡಿದ್ರಿ ನಮ್ಮ ಕಾನ್ವರ್ಸೇಷನ್ ಅಲ್ಲಿ. ಇವಾಗ ಡ್ರೈ ಐಸ್ ಏನಕ್ಕಾಗತ್ತೆ ಅಂದ್ರೆ, ನಾವು ತುಂಬಾ ಗ್ಯಾಡ್ಜೆಟ್ಸ್ಗಳನ್ನ ನೋಡೋದ್ರಿಂದ ಕಂಟಿನ್ಯೂಸ್ ಆಗಿ ಅಂಡ್ ಬ್ಲಿಂಕ್ ರೇಟ್ ಕಡಿಮೆ ಆಗಿದೆ ನಮ್ದು ಅನ್ನೋ ಕಾರಣಕ್ಕೆ ಡ್ರೈ ಮೌತ್ ಯಾಕಾಗಬಹುದು? ಕೆಲವೊಂದ್ಸಲ ನಮ್ಗೆ ಎಷ್ಟು ನೀರು ಕುಡಿದ್ರು ಸಾಕನ್ಸಲ್ಲ, ಸಲೈವಾನೇ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತ ಅನ್ಸತ್ತೆ ನಮ್ಗೆ. ಯಾಕಿರಬಹುದು ಇದು? ಫಸ್ಟ್ ಥಿಂಗ್ ನೀವು ಹೇಳ್ದಂಗೆ ನೀರು ಅಂದ್ರೆ ಡಿಹೈಡ್ರೇಟ್ ಆದಾಗ ಡ್ರೈ ಮೌತ್ ಆಗುತ್ತೆ. ಓಕೆ. ಹುಡುಗಿಯರಿಗೆ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಡ್ರೈ ಮೌತ್ ಇರುತ್ತೆ. ಥೈರಾಯ್ಡ್ ಇಶ್ಯೂಸ್ ಇದ್ದಾಗ ಕೂಡ ಡ್ರೈ ಮೌತ್ ಇಶ್ಯೂಸ್ ಇರುತ್ತೆ. ಇನ್ನ ಕೆಲವು ರೇಡಿಯೇಷನ್ ಟ್ರೀಟ್ಮೆಂಟ್ ಹೋಗ್ತಿರ್ತಾರೆ. ಬಾಯಲ್ಲಿರುವಂತ ಸಲೈವರಿ ಗ್ಲ್ಯಾಂಡ್ಸ್ಗೆ ಎಲ್ಲ ಅದು ರೈಟ್, ರೇಡಿಯೇಷನ್ ಟ್ರೀಟ್ಮೆಂಟ್ ಎಲ್ಲ ಇಂಜುರಿ ಆಗಿರುತ್ತೆ. ಅದು ಹೊಸ ಗ್ಲ್ಯಾಂಡ್ಸ್ ಎಲ್ಲ ರೀಜನರೇಟ್ ಆಗೋವರೆಗೂ ಅವ್ರಿಗೆ ತುಂಬಾ ಡ್ರೈ ಮೌತ್ ಇಶ್ಯೂಸ್ ಇರುತ್ತೆ. ಇನ್ನ ಕೆಲವರು ಮೆಡಿಕೇಶನ್ಸ್ ತಗೊಂತಿರ್ತಾರೆ BP-ಗೆ, ಇನ್ನ ಕೆಲವುದಕ್ಕೆ. ಸೊ ಅದರಿಂದ ಕೂಡ ಡ್ರೈ ಮೌತ್ ಆಗೋ ಚಾನ್ಸಸ್ ಇರುತ್ತೆ. ಡ್ರೈ ಮೌತ್ ಇದ್ದಾಗ ದೇ ನೀಡ್ ಟು ಹೈಡ್ರೇಟ್ ಇಟ್ ವಿತ್ ವಾಟರ್. ಇನ್ನ ಕೆಲವೊಮ್ಮೆ ಏನ್ ಮಾಡ್ತೀವಿ, ಅದಕ್ಕೇನೆ ಸಪರೇಟ್ ನಾವು ಚೂಯಿಂಗ್ ಗಮ್ಸ್ ಬರುತ್ತೆ, ಸಲೈವಾನ ಸೆಕ್ರೀಟ್ ಮಾಡ್ಲಿಕ್ಕೆ, ಇನ್ಕ್ರೀಸ್ ಮಾಡ್ಲಿಕ್ಕೆ. ಸೊ ದೋಸ್ ಚೂಯಿಂಗ್ ಗಮ್ಸ್ ವಿ ವಿಲ್ ಗಿವ್ ಇಟ್. ಬೇರೆ ಏನೇ ಇಶ್ಯೂಸ್ ಇದ್ರು ಡೆಂಟಿಸ್ಟ್ ನ ಮೀಟ್ ಮಾಡಿ ಮನೆಯಲ್ಲಿ ಮನೆ ಮದ್ದೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಫೈನ್ ಮ್ಯಾಮ್. ಅಂಡ್ ಮತ್ತೊಂದು ಗಮ್ ಡಿಸೀಸ್. ಸೊ ನಾವು ನಮ್ಮ ಕಾನ್ವರ್ಸೇಷನ್ ಅಲ್ಲಿ ಮಾತಾಡಿದ್ವಿ, ಕೆಲವ್ರಿಗೆ ಕಪ್ಪಾಗಿರೋ ಒಸಡಿರುತ್ತೆ. ಐ ಥಿಂಕ್ ಅದು ನ್ಯಾಚುರಲ್ ಅಂತ ಅವರು ಬಿಟ್ಬಿಟ್ಟಿರ್ತಾರೆ. ಮೇ ಬಿ ಅದರಲ್ಲಿ ಏನಾದರೂ ಅಂಡರ್ಲೈಂಗ್ ಇಶ್ಯೂಸ್ ಇರುತ್ತಾ, ಅಥವಾ ಕೆಲವ್ರಿಗೆ ಅದು ನ್ಯಾಚುರಲ್ ಆಗಿರುತ್ತಾ? ಫಾರ್ ಎಕ್ಸಾಂಪಲ್, ಕಪ್ಪಾಗಿರೋ ಲಿಪ್ಸ್ ಕೂಡ ಐ ಥಿಂಕ್ ಸುಮಾರು ಜನರಿಗೆ ಕಾಮನ್. ಬಿಕಾಸ್ ಎಷ್ಟೋ ಸಲ ನಾವು ಅನ್ಕೋತೀವಿ ಬರೀ ಸ್ಮೋಕ್ ಮಾಡೋರಿಗೆ ಮಾತ್ರ ಕಪ್ಪಾಗಿರೋ ಲಿಪ್ಸ್ ಇರುತ್ತೆ ಅಂತ. ನೋ, ಇದು ಪಿಗ್ಮೆಂಟೇಶನ್ ಬಂದು ನ್ಯಾಚುರಲ್. ನೀವು ಹೇಳ್ದಂಗೆ ಲಿಪ್ಸ್ ಹೇಗೆ ಪಿಗ್ಮೆಂಟ್ ಆಗಿರುತ್ತೋ, ನಮ್ಮ ಸ್ಕಿನ್ ಹೇಗೆ ಪಿಗ್ಮೆಂಟ್ ಆಗಿರುತ್ತೋ, ಗಮ್ ಪಿಗ್ಮೆಂಟೇಶನ್ ಕೂಡ ಇಟ್ಸ್ ಅ ವೆರಿ ನ್ಯಾಚುರಲ್ ಥಿಂಗ್. ಓನ್ಲಿ ಅವರಿಗೆ ಕಾಸ್ಮೆಟಿಕ್ ವೈಸ್ ಏನಾದ್ರು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದನ್ನ ನಾವು ಡಿಪಿಗ್ಮೆಂಟ್ ಮಾಡಬಹುದು, ಲೇಸರ್ ಡಿಪಿಗ್ಮೆಂಟೇಶನ್ ಅನ್ನೋ ಪ್ರೊಸೀಜರ್ ಅಂತ. ಬಟ್ ಅದರ್ವೈಸ್ ಬ್ಲಾಕ್ ಗಮ್ಸ್ ಇಲ್ಲ ಡಾರ್ಕ್ ಗಮ್ಸ್ ಆರ್ always healthy gums, not like it's not natural. Unhealthy illa. Okay, fine. And bleeding gums, ಇದನ್ನ ನಾವು ಇಗ್ನೋರ್ ಮಾಡಲೇಬಾರ್ದಾ, ಅಥವಾ ಕೆಲವ್ರಿಗೆ ಇಸ್ ಇಟ್ ಲೈಕ್ ಕಾಮನ್? ಬಿಕಾಸ್ ಅಕೇಶ್ನಲಿ ನನಗೆ ಬ್ಲೀಡಿಂಗ್ ಗಮ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಬಿಕಾಸ್ ಆಫ್ ಮೇ ಬಿ ಕ್ಲಿಪ್ ಟ್ರೀಟ್ಮೆಂಟ್, ಒಸರು ಸ್ವಲ್ಪ ಲೂಸ್ ಆಗಿರುತ್ತೆ, ಐ ಡೋಂಟ್ ನೋ. ಕೆಲವೊಂದ್ಸಲ ನಾನು ಡೆಂಟಿಸ್ಟ್ನ ಕೇಳಿದಾಗ ಇಟ್ಸ್ ಓಕೆ ಅಂತ ಅಂದಿದ್ದಾರೆ. ಸೊ ಇವಾಗ ನೀವು ಹೇಳ್ಬಿಡಿ, ಬ್ಲೀಡಿಂಗ್ ಗಮ್ಸ್ ಇರೋರು ಏನು ಮಾಡಬೇಕು? ಬ್ಲೀಡಿಂಗ್ ಗಮ್ಸ್ ಯಾಕೆ ಬ್ಲೀಡ್ ಆಗೋದಂದ್ರೆ, ಊತ ಬಂದಿದೆ, ಇನ್ಫ್ಲೇಮ್ ಆಗಿದೆ. ಯಾಕೆ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಲೇಯರ್ ಇದೆ ಅಲಾಂಗ್ ಯುವರ್ ಗಮ್ಸ್. ಹೊಸಡೆ ಮೇಲೆ ಬ್ಯಾಕ್ಟೀರಿಯಲ್ ಲೇಯರ್ ಯಾವಾಗ ಅಕ್ಯುಮುಲೇಟ್ ಆಗುತ್ತೆ ಆವಾಗ ನಿಮ್ಗೆ ಬ್ಲೀಡ್ ಆಗುತ್ತೆ. ಇಟ್ ಈಸ್
ಇಂಡಿಕೇಶನ್ ದಟ್ ನೀವು ಹೋಗಿ ಕ್ಲೀನ್ ಮಾಡಿಸ್ಬೇಕು ಹಲ್ಲು ಅಂತ. Okay. ನೀವೊಂದು ಹೇಳ್ತೀರಾ ಅಕೇಶನಲ್ ಆಗಿ ಯಾವಾಗಾದ್ರೂ ಹಾ, ಬರುತ್ತೆ ಅಂತ. ಹಾ. ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್. Okay. ಕೆಲವೊಮ್ಮೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಗಮ್ ಬ್ಲೀಡಿಂಗ್ ಜಾಸ್ತಿ ನೋಟಿಸ್ ಮಾಡಿರ್ಬೋದು. ಸೊ ಬ್ಲೀಡಿಂಗ್ ಗಮ್ಸ್ ಆರ್ ಆಲ್ವೇಸ್ ಇಂಡಿಕೇಶನ್ ಫಾರ್ ಟೂತ್ ಕ್ಲೀನಿಂಗ್. ಸೊ Okay. ಬೆಟರ್ ಎವ್ರಿ 6 months ಯು ಗೆಟ್ ಇಟ್ ಕ್ಲೀನ್. ಓಕೆ ಫೈನ್ ಗಾಟ್ ಇಟ್. ಆ್ಯಂಡ್ ಗಮ್ ಡಿಸೀಸ್ ಇದನ್ನು ಹೊರತುಪಡಿಸಿ ನಾವು ವಸುಡು ಅಂತ ಬರ್ತಾ ಇನ್ಯಾವುದಾದ್ರೂ ವಿಷಯಕ್ಕೆ ಗಮನ ಹರಿಸ್ಬೇಕಾ? ನಾಟ್ ಜಸ್ಟ್ ಬ್ಲೀಡಿಂಗ್ ಗಮ್ಸ್, ಹಾಂ, ಹಲ್ಲು ಇದು ಹೊಸಡು ಊತ ಬಂದಾಗ, ಓಕೆ, ಹಾಂ, ಆಮೇಲೆ ಇಚಿ ಗಮ್ಸ್, ಹಲ್ಲು ಲೂಸ್ ಆಗೋದು, ಇದೆಲ್ಲ ಅಡ್ವಾನ್ಸ್ ಸ್ಟೇಜ್. ನೀವು ಯಾವಾಗ ಗಮ್ಸ್ ನ ಇಗ್ನೋರ್ ಮಾಡ್ತಿರೋ ಸ್ಲೋ ಆಗಿರೋ ಮೂಳೆ ಎಲ್ಲ ತಿಂದು ಹಲ್ಲು ಲೂಸ್ ಆಗುತ್ತೆ. ಹಲ್ಲಿಗೆ ಸಪೋರ್ಟ್ ಕೊಡೋದೇ ಗಮ್ಸ್ ಮತ್ತೆ ಮೂಳೆ. ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಯರ್ ಗಮ್ ಡಿಸೀಸ್ ನೀವು ನೆಗ್ಲೆಕ್ಟ್ ಮಾಡಿದಾಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಹಲ್ಲನ್ನ ಕಳ್ಕೋಬೇಕಾಗತ್ತೆ. ಓಕೆ. ಆ್ಯಂಡ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಸ್ಲೀಪ್ ಆಪ್ನಿಯಾ. ಸುಮಾರು ಜನ ಇದು ಸಮಥಿಂಗ್ ರಿಲೇಟೆಡ್ ಟು ಅ ಡೆಂಟಿಸ್ಟ್ ಅಂತ ಅನ್ಕೊಳ್ಳೋದೇ ಇಲ್ಲ. ಬಿಕಾಸ್ ಇಟ್ಸ್ ಅ ಹೋಲ್ ನ್ಯೂ ಇಶ್ಯೂ ಆಲ್ ಟುಗೆದರ್. ಇಟ್ಸ್ ಅ ಸೆಪ್ರೇಟ್ ಇಶ್ಯೂ ಆಲ್ ಟುಗೆದರ್. ಬಿಕಾಸ್ ಎಷ್ಟೆಷ್ಟೋ ದೇಶಗಳಲ್ಲಿ ಡ್ರೈವರ್ಸ್ಗೆ ಇಫ್ ದೇ ಹ್ಯಾವ್ ಸ್ಲೀಪ್ ಆಪ್ನಿಯಾ ಅವ್ರಿಗೆ DL ಕೊಡೋದಿಲ್ಲ, ದೊಡ್ಡ ದೊಡ್ಡ ಗಾಡಿಗಳನ್ನ ಓಡಿಸೋದಕ್ಕೆ ಬಿಡೋದಿಲ್ಲ. ಬಟ್ ಹೌ ಕ್ಯಾನ್ ಎ ಡೆಂಟಿಸ್ಟ್ ಟ್ರೈ ಅಂಡ್ ಅಡ್ರೆಸ್ ಈ ಸ್ಲೀಪ್ ಆಪ್ನಿಯಾನ ವಿತ್ ಓರಲ್ ಅಪ್ಲಯನ್ಸಸ್? ಓಕೆ, ಫಸ್ಟ್ ಆಫ್ ಆಲ್ ಸ್ಲೀಪ್ ಆಪ್ನಿಯಾ ಅಂದ್ರೆ ಏನಂತ ಗೊತ್ತಾಗಬೇಕು ನಿಮಗೆ. ನಿದ್ದೆ ಮಾಡುವಾಗ ನೀವು ಗೊರಕೆ ಹಾಕೋದು ನೋಡಿದ್ದೀರ. ಸಡನ್ ಆಗಿ ಇಂಟ್ರಪ್ಷನ್ಸ್ ಇನ್ ಬ್ರೀದಿಂಗ್ ಡ್ಯೂರಿಂಗ್ ಸ್ಲೀಪ್, ಅಂದ್ರೆ ಉಸಿರಾಡೋದು ಸಡನ್ ಆಗಿ ಸ್ಟಾಪ್ ಆಗುತ್ತೆ ಮತ್ತೆ ಬರುತ್ತೆ. ವಾಟ್ ಹ್ಯಾಪನ್ಸ್ ಇಸ್ ಆಗ ಆಕ್ಸಿಜನ್ ಲೆವೆಲ್ಸ್ ಡ್ರಾಪ್ ಆಗುತ್ತೆ. ಇದು ರಿಪೀಟೆಡ್ ಆಗಿ ಆಗುತ್ತೆ. ಕೆಲವು ಇಟ್ ಇಸ್ ಆಕ್ಚುಲಿ ವೆರಿ ವಾಟ್ ಸೇ ಇಟ್ಸ್ ಅ ಲೈಫ್ ಥ್ರೆಟ್ನಿಂಗ್. ಇದನ್ನ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಅದರ್ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್. ಜಸ್ಟ್ ಹಿಂಗ್ ಮಾಡಿ ಆಕ್ಸಿಜನ್ ಲೆವೆಲ್ಸ್ ಡ್ರಾಪ್ ಆಗ್ತಿದೆ ಅಂದಾಗ you will have more blood pressure in the body. Blood pressure ಜಾಸ್ತಿ ಆಗ್ತಾ you will have heart issues as well. Correct. And ಅವ್ರು ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಎದ್ದಾಗ they will not be so fresh because ಅವ್ರಿಗೆ ಗೊತ್ತಿಲ್ಲ they're in between they're waking up and taking like that breathing stop ಆಗ್ತಿದೆ in between. And ಅದರಿಂದ their relationship status also will not be so good. Why? Because ಆ ಗೊರಕೆ ಸೌಂಡ್ಗೆ ಪಾರ್ಟ್ನರ್ಗೆ ತಗೊಳ್ಲಿಕ್ಕೆ ಆಗಲ್ಲ. ಕರೆಕ್ಟ್. And ಇದರಲ್ಲಿ ಎರಡಿದೆ. ಅವರು ನಿದ್ದೆ ಮಾಡೋ ಚಾನ್ಸು ಇರುತ್ತಲ್ವಾ? ಯು ಹ್ಯಾವ್ ಸೀನ್ ಸಡನ್ ಡೆತ್ಸ್ ಹ್ಯಾಪನಿಂಗ್. ನೀವು ನೋಡಿರ್ತೀರ ಎಷ್ಟೊಂದು ಜನ ಸಡನ್ ಆಗಿ ಡೆತ್ ಆಗಿರುತ್ತೆ ನಿದ್ದೆಯಲ್ಲಿ. ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ದಿಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದನ್ನ ಅಡ್ರೆಸ್ ಮಾಡೋದು, ತೋರಿಸ್ಕೊಳೋದು. ಅಂಡ್ ಇದು ಎರಡು ತರ ಬರುತ್ತೆ. ಒಂದು ಅಬ್ಸ್ಟ್ರಾಕ್ಟಿವ್ ಸ್ಲೀಪ್ ಏಪ್ನಿಯಾ, ಇನ್ನೊಂದು ಸೆಂಟ್ರಲ್ ಸ್ಲೀಪ್ ಏಪ್ನಿಯಾ ಅಂತ. ಇದು ಅಬ್ಸ್ಟ್ರಾಕ್ಟಿವ್ ಸ್ಲೀಪ್ ಏಪ್ನಿಯಲ್ಲಿ ಏನಾಗಿರುತ್ತೆ, ಉಸಿರಾಡ್ಲಿಕ್ಕೆ ಪೈಪ್ ಇರುತ್ತಲ್ಲ, ದೇರ್ ಸಮ್ವೇರ್ ದೇರ್ ಇಸ್ ಅನ್ ಅಬ್ಸ್ಟ್ರಾಕ್ಷನ್. ಸೊ ಬೇಸಿಕಲಿ ನಾವು ಯಾವ ತರ ಅಪ್ಲಯನ್ಸ್ ಕೊಡ್ತೀವಿ ಡೆಂಟಿಸ್ಟ್ ಅಂತ ಅಂದ್ರೆ ಮ್ಯಾಂಡಿಬುಲರ್ ಅಡ್ವಾನ್ಸ್ಮೆಂಟ್ ಅಪ್ಲಯನ್ಸ್ ಅಂತ. ಇದು ಏನ್ ಮಾಡುತ್ತೆ, ಇದು ಕಸ್ಟಮೈಸ್ಡ್, ಒಬ್ಬೊಬ್ಬರಿಗೆ ಒಂದೊಂದ್ ತರ ಅವ್ರಿಗೆ ಅಕಾರ್ಡಿಂಗ್ ಟು ದೇರ್ ಮೆಜರ್ಮೆಂಟ್ಸ್ ವಿ ವಿಲ್ ಡೂ ಇಟ್. ಆ ಅಪ್ಲಯನ್ಸ್ ನ ಅವ್ರು ಹಾಕೊಂಡಾಗ ಅವರ ಲೋಯರ್ ಜಾ ಮತ್ತೆ ಟಂಗ್ ನ ಫ್ರಂಟ್ ರೀಪೊಸಿಷನ್ ಆಗುತ್ತೆ ನಿದ್ದೆಯಲ್ಲಿ. ಆವಾಗ ಇದು ಫ್ರಂಟ್ ಬಂದಾಗ ಮೇಲೆ ಟಂಗ್ ಕೊಲ್ಯಾಪ್ಸ್ ಆಗದಂಗೆ ಏರ್ ವೇ ಕ್ಲಿಯರ್ ಆಗಿರುತ್ತೆ. ಸೊ ದಟ್ ದೇ ಕ್ಯಾನ್ ಬ್ರೀತ್ ಅಟ್ ನೈಟ್. ಸೊ ವಿ ಡೆಂಟಿಸ್ಟ್ ಅಂದ್ರೆ ಯಾರು ಈ ಸ್ಲೀಪ್ ಮೆಡಿಸಿನ್ ಅಲ್ಲಿ ಆರ್ ಸರ್ಟಿಫೈಡ್ ಅಂಡ್ ದೇ ಆರ್ ಟ್ರೀಟಿಂಗ್ ಡೆಫಿನೆಟ್ಲಿ ಕ್ಯಾನ್ ಟ್ರೀಟ್ ದ ಸ್ಲೀಪ್ ಏಪ್ನಿಯಾ ಪೇಷಂಟ್ಸ್. ಓಕೆ ಬಟ್ ನಾಟ್ ದ ಸೆಂಟ್ರಲ್ ಸ್ಲೀಪ್ ಏಪ್ನಿಯಾ. ಸೆಂಟ್ರಲ್ ಅಂತ ಒಂದು ಬರುತ್ತೆ, ಅದು ಬ್ರೈನ್ ಉಸಿರಾಡೋ ಮಸಲ್ಸ್ಗೆ ಸಿಗ್ನಲ್ಸ್ ಕಳಿಸೋದ್ರಲ್ಲಿ ಪ್ರಾಬ್ಲಮ್ ಇದ್ದಾಗ. ಸೊ ವಿ ಟ್ರೀಟ್ ಅಬ್ಸ್ಟ್ರಾಕ್ಟಿವ್ ಸ್ಲೀಪ್ ಏಪ್ನಿಯಾ. ಓಕೆ, ಇವಾಗ ಗೊರಕೆ ಬಗ್ಗೆ ಏನ್ ಹೇಳಿದ್ರಿ, ಅದಕ್ಕೆ ಐ ಆಮ್ ಕಮಿಂಗ್ ಟು ದಿಸ್ ನೆಕ್ಸ್ಟ್ ಕ್ವೆಶ್ಚನ್. ತುಂಬಾ ಗೊರಕೆ ಹೊಡಿತಾರೆ ಡಾಕ್ಟರ್ ಅಂತ ಬಂದು ಕಂಪ್ಲೇಂಟ್ ಮಾಡಿದಾಗ, ಏನಾದ್ರು ಟ್ರೀಟ್ ಮಾಡಿ ಇಂದಾಗ ಒಬ್ರು ಡೆಂಟಿಸ್ಟ್ ಅಥವಾ ಡೆಂಟಲ್ ಸರ್ಜನ್ ಅದನ್ನ ಟ್ರೀಟ್ ಮಾಡಕ್ ಆಗತ್ತಾ? ಯಾ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ವಿ ಕ್ಯಾನ್ ಟ್ರೀಟ್. ಎಷ್ಟೊಂದು ಸಾರಿ ಬಾಯಲ್ಲಿರುವಂತ ರೀಸನ್ಸ್ ಇಂದಾನೆ ಅವ್ರಿಗೆ ಈ ತರ ಆಗುತ್ತೆ. ಕಾಸೇಟಿವ್ ಫ್ಯಾಕ್ಟರ್ಸ್ ವಿಲ್ ಬಿ ಫ್ರಮ್ ಮೌತ್. ಓಕೆ, ಬಟ್ ಯೂಶಲಿ ದೇ ಎಂಡ್ ಅಪ್ ವಿತ್ ಅ ಪಲ್ಮನಾಲಜಿಸ್ಟ್. ಬಟ್ ವಿ ಯೂಶಲಿ ವರ್ಕ್ ವಿತ್ ಅ ಟೀಮ್ ಆಸ್ ಅ ಪಲ್ಮನಾಲಜಿಸ್ಟ್ ಅಂಡ್ ಡೆಂಟಿಸ್ಟ್ ಅಂಡ್ ENT ಸ್ಪೆಷಲಿಸ್ಟ್. ಓಕೆ ಫೈನ್. ನಿಮ್ಮ ಹತ್ರ ನೂರಾರು ಸಾವಿರಾರು ಪೇಷಂಟ್ಸ್ ಬಂದಿದ್ದಾರೆ ಕಳೆದ ಒಂದು ದಶಕದಲ್ಲಿ. ವಿಚ್ ಆರ್ ದ ಮೋಸ್ಟ್ ಕಾಮನ್ ಇಶ್ಯೂಸ್? ಅಂದ್ರೆ ಟಾಪ್ 5 ನೀವು ಹೇಳೋದಿದ್ರೆ ಅಥವಾ ಟಾಪ್ 10 ಹೇಳೋದಿದ್ರೆ ನೀವು ಬೆಂಗಳೂರಲ್ಲಿ ನೋಡಿರೋದು? ಓಕೆ, ಮೇನ್ ಇಸ್ ಪೇನ್. ಸೆಕೆಂಡ್ ಇಸ್ ಅಲೈನ್ಮೆಂಟ್. ಥರ್ಡ್ ಬಂದು ಗಮ್ ಪ್ರಾಬ್ಲಮ್, ಅಂದ್ರೆ ಒಂದು ಟೀತ್ ಪೇನ್, ನೆಕ್ಸ್ಟ್ ಗಮ್ ಪೇನ್, ಮಿಸ್ಸಿಂಗ್ ಟೀತ್, ಡೆಂಟಲ್ ಇಂಪ್ಲಾಂಟ್ಸ್, ಸ್ಮೈಲ್ ಕರೆಕ್ಷನ್. ಈಗ ಹುಡುಗಿರು ಬ್ಲೀಚಿಂಗ್, ಅದು ವಿನಿಯರ್ಸ್ ಅಂತ ಹೇಳದ್ನಲ್ಲ, ಸ್ಮೈಲ್ ಮೇಕ್ ಓವರ್ ಅಲ್ಲಿ ಅದು, ಅಂಡ್ ಡಿಪಿಗ್ಮೆಂಟೇಶನ್, ಗಮ್ನ ಬೆಳ್ಳಗ್ ಮಾಡಿಸ್ಕೊಳ್ಲಿಕ್ಕೆ ಬರ್ತಾರೆ. ಓಕೆ. ಅಂಡ್ ನೌ ಐ ಆಮ್ ಗೆಟಿಂಗ್ ಲಾಟ್ ಆಫ್ ಪೇಷಂಟ್ಸ್ ಫಾರ್ TMD, ಟೆಂಪರೋ ಮ್ಯಾಂಡಿಬುಲರ್. ಅಂದ್ರೆ ಇಲ್ಲಿ ನೋವು ಬರುತ್ತೆ, ತಲೆ ಎಲ್ಲ ನೋವು ಬರುತ್ತೆ. ಸೊ ದಟ್ ಇಸ್ ವೆರಿ ಕಾಮನ್. ಈಗಿರೋ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಐ ಆಮ್ ಗೆಟಿಂಗ್ ಮೋರ್ ಆಫ್
TMD ಪೇಷಂಟ್ಸ್. ಓಕೆ. ಸೊ ಮುಂಚೆ ಬರೀ ಹಲ್ಲು ನೋವಿಂದ ಬರೋರು, ಹಲ್ಲು ಕೀಳ್ಸಕ್ ಬರೋರು, ಈಗ ಹಲ್ಲು ಕೀಳ್ಸೋರು ಕಮ್ಮಿ ಆಗಿದ್ದಾರೆ. ಯಾಕಂದ್ರೆ ಹಲ್ಲು ಉಳಿಸ್ಬೇಕು, ಕೀಳ್ಸಿರೋರು ಇಂಪ್ಲಾಂಟ್ಸ್ ಹೋಗ್ತಾರೆ. ಆದಷ್ಟು ದೇ ಟ್ರೈ ಟು ಸೇವ್ ದ ಟೀತ್. ಯಾಕೆಂದ್ರೆ ಒಂದು ಹಲ್ಲು ಉಳಿಸ್ಲಿಕ್ಕೆ ಟು ರೀಪ್ಲೇಸ್ ದಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದನ್ ಸೇವಿಂಗ್, ರೈಟ್? ಕರೆಕ್ಟ್. ಸೊ ಮಧ್ಯೆ ನಾವು ಡೆಂಟಲ್ ಹೆಲ್ತ್ ನ ಬಗ್ಗೆ ಮಾತಾಡ್ತಾ, ಐ ಥಿಂಕ್ ಮೌತ್ ವಾಶ್ ಐ ಮಿಸ್ಡ್ ಆಸ್ಕಿಂಗ್ ಯು, ಹೌ ಇಂಪಾರ್ಟೆಂಟ್ ಇಸ್ ಇಟ್ ಅಂಡ್ ಹೌ ಫ್ರೀಕ್ವೆಂಟ್ಲಿ ಕ್ಯಾನ್ ವಿ ಯೂಸ್ ಮೌತ್ ವಾಶ್? ಇವಾಗ ಎಲ್ಲೋ ನಾನು ಹೋಗ್ಬೇಕು ಮಲ್ಟಿಪಲ್ ಟೈಮ್ಸ್ ಬ್ರಷ್ ಮಾಡೋದಕ್ಕಿಂತ, ಬಿಕಾಸ್ ಕೆಲವ್ರಿಗೆ ಆ ಟೆಂಡೆನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಒಂದ್ಸಲ ನಾನು ಬ್ರಷ್ ಮಾಡಿರ್ತೀನಿ, ಆಫ್ಟರ್ ಲಂಚ್ ಇಫ್ ಐ ಆಮ್ ಮೀಟಿಂಗ್ ಸಂಬಡಿ ಐ ಫೀಲ್ ಲೈಕ್ ಐ ಶುಡ್ ಬ್ರಷ್ ಮೈ ಟೀತ್, ವಾಟ್ ಇಫ್ ಇಟ್ ಸ್ಮೆಲ್ಸ್ ಅಂತ. ಮತ್ತೆ ರಾತ್ರಿ ಬ್ರಷ್ ಮಾಡಿದಾಗ ಟೂ ಮೆನಿ ಟೈಮ್ಸ್ ಬ್ರಷ್ ಮಾಡೋದು ಇಸ್ ನಾಟ್ ಅಡ್ವೈಸಬಲ್. ಸೊ ಅಂತ ಟೈಮಲ್ಲಿ ಮೌತ್ ವಾಶ್ ಯೂಸ್ ಮಾಡ್ಬೋದಾ? ನೋ, ನಾಟ್ ಡೆಫಿನೆಟ್ಲಿ. ಮೌತ್ ವಾಶ್ ಆಕ್ಚುಲಿ ಬೇಕೇ ಇಲ್ಲ ಅಂಟಿಲ್ ಅನ್ಲೆಸ್ ನಿಮ್ಗೆ ಗಮ್ ಡಿಸೀಸ್ ಇದ್ದು, ಇಲ್ಲ ಬಾಯಲ್ಲಿ ಏನೋ ಸರ್ಜರಿ ಆಗಿದೆ, ಡಾಕ್ಟರ್ ಅಡ್ವೈಸ್ ಮಾಡಿದ್ರೇನೆ ಬೇಕು. ಅದರ್ವೈಸ್ ಜಸ್ಟ್ a warm water with salt would definitely help you. Okay. ನಿಮ್ ಬಾಯಲ್ಲಿ ಯಾಕೆ ವಾಸನೆ ಬರುತ್ತೆ ಅನ್ನೋದು ಫಸ್ಟ್ ನೀವು ಕಂಡುಹಿಡಿಬೇಕಾಗುತ್ತೆ. ಅಲ್ಲ, ಬಂದ್ರೆ ಅನ್ನೋದು ಒಂದಿರತ್ತೆ ಮೈಂಡ್ ಅಲ್ಲಿ. ಅವಾಗಿನ್ನು we would have had our meal, right? No, you can just gargle it. That's but enough. 2 times brushing is a must. Mouthwash, most of the mouthwash has alcohol in it. And alcohol ಏನ್ ಮಾಡುತ್ತೆ, it is like kind of disinfected ಇದಾಗೆ. ಬಾಯಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾಸ್ ಎಲ್ಲ ಫ್ಲೋರಾನ ವಾಶ್ ಮಾಡ್ಬಿಡ್ತಾರೆ. ಬಿಕಾಸ್ ಕೆಲವ್ರಿಗೆ ಅದೊಂದು OCD ಥರಾನು ಇರುತ್ತೆ, ಬ್ರಷಿಂಗ್ ಮಲ್ಟಿಪಲ್ ಟೈಮ್ಸ್. ಅಥವಾ ಏನಾದ್ರೂ ಗಮ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಇಲ್ಲ ಏನೇ ಮೌತ್ ವಾಶ್ ಯೂಸ್ ಮಾಡಿದ್ರೆ ಲಾಂಗ್ ಟರ್ಮ್ ಮಾತ್ರ ಯೂಸ್ ಮಾಡಬೇಡಿ. ಟ್ರೈ ಟು ಮೇಕ್ ಇಟ್ ಮ್ಯಾಕ್ಸ್ ಫಾರ್ 2 weeks. ಡೋಂಟ್ ಯೂಸ್ ಇಟ್ ಫಾರ್ ಲಾಂಗ್ ಟೈಮ್. ಓಕೆ. ಸೊ ಒಂದು ದಶಕದಲ್ಲಿ ಸಾಕಷ್ಟು ಪೇಷಂಟ್ಸ್ ನ ನೋಡಿರ್ತೀರಾ, ಒಂದಾದ್ರೂ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಿದ್ರೆ? ನಮ್ಗೆ ಒಂದು ಪೇಷಂಟ್ ಬಂದಿದ್ರು, ಸಿಂಪಲ್ ಟೂತ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಹಲ್ಲು ತೆಗೆಯುವಂಥದ್ದು. ತೆಗೆದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಕಳಿಸಿದ್ವಿ. ಏನಂತ, ಬಾಯಲ್ಲಿ ಕಾಟನ್ ಇಟ್ಟಿರ್ತೀವಿ, ಅದು 20 ನಿಮಿಷ ಆದ್ಮೇಲೆ ತೆಗೆದು ನೀವು ಒಂದು ಐಸ್ ಕ್ರೀಮ್ ತಿನ್ಬೇಕು ಅಂತ. ಎಲ್ಲ ಕೇಳಿಸ್ಕೊಂಡಿದ್ದಾರೆ, ಅದೊಂದು ಕೇಳಿಸಿಲ್ಲ. ಒಂದು ಪ್ರಿಂಟೆಡ್ ಫಾರ್ಮ್ಯಾಟ್ ಕೂಡ ಕೊಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಟು ಬಿ ಫಾಲೋಡ್ ಅಂತ. ವೆಲ್ ಎಜುಕೇಟೆಡ್ ಪೇಷಂಟ್. 3 ದಿನ ಆದ್ಮೇಲೆ ಫಾಲೋ ಅಪ್ ಬರ್ತಾರೆ, ಮೇಡಮ್ ಇಲ್ಲಿ ಏನೋ ವೈಟ್ ಕಲರ್ ಪಸ್ ಇದೆ ಮ್ಯಾಮ್, ಆಗ್ತಾ ಇಲ್ಲ ನೋವು ಅಂತ. ನೋಡಿದ್ರೆ ಕಾಟನ್ ಹೊಳಗಡೆ ತುರ್ಕೊಂಡು ಅಲ್ಲೇ ಇಟ್ಕೊಂಡಿದ್ದಾರೆ 3 days. ಸೊ ದಟ್ ವಾಸ್ ದ ಮೋಸ್ಟ್ ಮೆಮೊರಬಲ್ ಶಾಕಿಂಗ್ ಥಿಂಗ್ ಫಾರ್ ಮೀ. ಐ ಮೀನ್ ಅದು ಒಳಗಡೆ ಹೇಗೆ ಅದು ಅಲ್ಲಿ ಕಿತ್ತಿರೋ ಹೋಲಲ್ಲಿ ಕಾಟನ್ ಹಾಗೆ 3 ದಿನ ಇಟ್ಕೊಂಡು, ಓ ಮೈ ಗಾಡ್, ಅಂಡ್ ಶಿ ವಾಸ್ ಟೇಕಿಂಗ್ ಲಾಟ್ ಆಫ್ ಪೇನ್. ಓ ಮೈ ಗಾಡ್, ಸೋ ಸ್ಯಾಡ್. ಅಂಡ್ ಈ ತರದ ಪೇನ್ ಇರ್ಬೋದು ಅಥವಾ ಇನ್ಯಾವುದೇ ಇಶ್ಯೂಸ್ ಇರಬಹುದು ರಿಲೇಟೆಡ್ ಟು ಡೆಂಟಲ್ ಹೆಲ್ತ್, ಓರಲ್ ಹೆಲ್ತ್, ಒಂದು 2-3 ಮನೆ ಮದ್ದನ್ನ ನೀವು ಹೇಳೋದಿದ್ರೆ? ನಿಮ್ಗೆಲ್ಲ ಗೊತ್ತಿರೋದೆ ಲವಂಗ, ಇಲ್ಲ ಲವಂಗದ ಎಣ್ಣೆ ಹಲ್ಲಿನ ಮೇಲೆ ಸ್ವಲ್ಪ ತಿಟ್ಕೊಂಡ್ರೆ ಸ್ವಲ್ಪ ತಾಸು ನೋವನ್ನ ಕಮ್ಮಿ ಮಾಡುತ್ತೆ. ಉಗುರು ಬೆಚ್ಚಗಿರೋ ನೀರಲ್ಲಿ ಉಪ್ಪನ್ನ ಹಾಕಿ ಗಾರ್ಗಲ್ ಮಾಡಿ. ಟೀ ಬ್ಯಾಗ್ಸ್ ಬರುತ್ತಲ್ಲ, ಅದನ್ನ ಫ್ರೀಸ್ ಮಾಡಿ ಹಲ್ಲ ಮೇಲೆ ಇಟ್ಕೊಳ್ಳಿ. ಓವರ್ ದ ಕೌಂಟರ್ ಒಂದು ಪೇನ್ ಕಿಲ್ಲರ್ ಹೆಲ್ಪ್ ಮಾಡಬಹುದು, ಬಟ್ ಇವೆಲ್ಲ ನಿಮ್ಗೆ ತಾತ್ಕಾಲಿಕ, ಸ್ವಲ್ಪ ಹೊತ್ತು ಅಷ್ಟೇ. ಯಾಕಂದ್ರೆ ಹಲ್ಲು ನೋವು ಕೊಡೋದು ಹಲ್ಲು ಇನ್ಫೆಕ್ಷನ್ ಆದಾಗ. ನೀವು ಡೆಂಟಿಸ್ಟ್ ಮೀಟ್ ಮಾಡದ್ಮೇಲೆ ನಿಮ್ಗೆ ನೋವು ಕಮ್ಮಿ ಆಗುತ್ತೆ. ಬೇರೆ ನೋವು ಏನೇ ಕಮ್ಮಿ ಆಗೋದು, ಹಲ್ಲು ನೋವು ಮಾತ್ರ ಡೆಂಟಿಸ್ಟೇ ಕಮ್ಮಿ ಮಾಡ್ಲಿಕ್ಕೆ. ಸೊ ಇವೆಲ್ಲ ಡೆಂಟಿಸ್ಟ್ ರೆಕಮೆಂಡೆಡ್ ಹೋಮ್ ಟಿಪ್ಸ್. ಈ ಟೀ ಬ್ಯಾಗ್ ಇದೆಲ್ಲ ಜಸ್ಟ್ 1-2 hours ಗೆ ಆಗ್ತದೆ ಬಿಫೋರ್ ಯು ಗೋ ಅಂಡ್ ಮೀಟ್ ಎ ಡೆಂಟಿಸ್ಟ್, ಅಲ್ಲಿವರೆಗೂ. ರೈಟ್. ಸೊ ಈ ಟೀ ಬ್ಯಾಗ್ ಮಾತ್ರ ನಾನು ಎಲ್ಲೋ ಒಂದ್ ಕಡೆ ನೋಡಿದ್ದೆ, ಒನ್ ಆಫ್ ದ ವಿಡಿಯೋಸ್ ಅಲ್ಲಿ, ಸೇಯಿಂಗ್ ಫ್ರೀಸ್ ಮಾಡಿ ಹಲ್ಲದ್ ನೋಡಿರ್ಲಿಲ್ಲ ನಾನು, ಬಟ್ ಕಣ್ಮೇಲೆ ಇಟ್ಕೊಂಡಾಗ ಆ ಕಣ್ಣು ಸ್ವಲ್ಪ ತಂಪಾಗುತ್ತೆ, ಆಂಟಿ ಇನ್ಫ್ಲಮೇಟರಿ ಥಿಂಗ್ ಇದೆ ಅದರಲ್ಲಿ, ಸ್ವಲ್ಪ ನೋವನ್ನ ಕಮ್ಮಿ ಮಾಡುತ್ತೆ, ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಬಟ್ ಬಿಸಿ ಅಬೆ ಏನಂದ್ರೆ ಕೆಲವರು ಏನ್ ಮಾಡ್ತಾರೆ, ಊತ ಇದೆ ಅನ್ಬಿಟ್ಟು ಬಿಸಿ ಹಾವಿ ಕೊಡ್ತಾರೆ. ದಯವಿಟ್ಟು ಅದು ಮಾಡಬೇಡಿ. ಹಾಟ್ ಫರ್ಮೆಂಟೇಶನ್ ಕೊಡ್ಲೇಬೇಡಿ, ಕೊಟ್ರೆ ಊತ ಜಾಸ್ತಿ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಟ್ರೈ ಟು ಗಿವ್ ಕೋಲ್ಡ್, ನಾಟ್ ವಿತ್ ಹಾಟ್. ಅಂಡ್ ಇವತ್ತಿನ ದಿನ AI ಮನುಷ್ಯರ ಕೆಲಸಗಳನ್ನ ಕಿತ್ಕೊಳ್ತಿದ್ಯೋ ಅಥವಾ ಕೆಲಸದಲ್ಲಿ ಮನುಷ್ಯರಿಗೆ ಹೆಲ್ಪ್ ಮಾಡ್ತಿದ್ಯೋ, ಇಟ್ ಇಸ್ ಸ್ಟಿಲ್ ಹಾರ್ಡ್ ನಮಗೂ ಜಡ್ಜ್ ಮಾಡಿ ಹೇಳೋದಕ್ಕೆ, ಟು ಕಮ್ ಟು ಅ ಕನ್ಕ್ಲೂಷನ್. ಬಟ್ ದೆನ್ ಅಡ್ವಾನ್ಸ್ಮೆಂಟ್ಸ್ ವಿತ್ AI ಡೆಂಟಿಸ್ಟ್ರಿನಲ್ಲೂ ಇದೆಯಾ? ಡೆಫಿನೆಟ್ಲಿ. ಈಗ ಎಲ್ಲ ಮೋಸ್ಟ್ ಆಫ್ ದ ಟೆಕ್ನಿಕ್ಸ್ ವಿ ಆರ್ ಯೂಸಿಂಗ್ ವಿತ್ ದ ಹೆಲ್ಪ್ ಆಫ್ ದ AI. ಇನ್ವಿಸಲೈನ್ ಅಂತ ನಾನು ಹೇಳಿದ್ನಲ್ಲ, ಅಲೈನಸ್ ವಿಚ್ ವಿ ಆರ್ ಡೂಯಿಂಗ್ ಇಟ್, ದೇ ಯೂಸ್ AI ಅಂಡ್ ದ ಟ್ರೀಟ್ಮೆಂಟ್ಸ್ ಆರ್ ಸೋ ಪ್ರೆಡಿಕ್ಟಬಲ್. ಅದು ನಮ್ಮ ಪೇಷಂಟ್ಗೆ ಯಾವ ತರ ತೋರಿಸ್ತೀವೋ ಅದೇ ತರ ಟ್ರೀಟ್ಮೆಂಟ್ ಬರುತ್ತೆ, ಅಂಡ್ ಸೋ ಫಾಸ್ಟ್ ಆಸ್ ವೆಲ್. ಅಂಡ್ ಈವನ್ ದ ಸ್ಕ್ಯಾನ್, ನಾವು ಹಲ್ಲ ಸ್ಕ್ಯಾನ್ ಮಾಡ್ತೀವಲ್ಲ, ಮುಂಚೆ ನೀವು ನೋಡ್ತಿದ್ರು ಹಿಟ್ಟು ಗೋಧಿ ಹಿಟ್ಟು ತರ ಮಿಕ್ಸ್ ಮಾಡಿ ಒಂದು ಇಂಪ್ರೆಷನ್ ತಗೊಂತಿದ್ವಿ ಹಲ್ಲಿನ ಮಾಡೆಲ್ ಪ್ರಿಪೇರ್ ಮಾಡ್ಲಿಕ್ಕೆ. ಈಗ ಅವೆಲ್ಲ ಮೆಸ್ಸಿ ಇಂಪ್ರೆಷನ್ಸ್ ಇಲ್ಲ, just ಬಾಯಿನ ಸ್ಕ್ಯಾನ್ ಮಾಡ್ತೀವಿ. ಎವ್ರಿಥಿಂಗ್ ಇಸ್ ವಿತ್ ದ ಹೆಲ್ಪ್ ಆಫ್ ದಿ AI. ಅಂಡ್ ಈವನ್ ದ ರಿಪೋರ್ಟ್ಸ್ ನಾವು ಜನರೇಟ್ ಮಾಡ್ತೀವಲ್ಲ, ಎಕ್ಸ್ರೇ ರಿಪೋರ್ಟ್ಸ್, ದಟ್ ಈಸ್ ಆಲ್ಸೋ AI ಜನರೇಟೆಡ್ ರಿಪೋರ್ಟ್ಸ್. So in each and everything AI has taken it, and it is actually a good thing, boon. But later on robotics bandu nam dentist na tagonತರ ಗೊತ್ತಿಲ್ಲ, but ಅದುವರೆಗೂ we are safe. And
ಹಲ್ಲು ಅಂತ ಬರ್ತಾ ವಿ ಹ್ಯಾವ್ ಟು ಕೀಪ್ ಆರ್ ಟೀತ್ ಸೇಫ್ ಅಂತ ನಮಗೆ ಗೊತ್ತು. ಬಟ್ ದೆನ್ ಗೊತ್ತಿದ್ದು ಮೋಸ್ಟ್ಲಿ ಡ್ರೈವ್ ಮಾಡೋರು, ನೈಟ್ ಟೈಮ್ಸ್ ಡ್ರೈವ್ ಮಾಡೋರು ಇರಬಹುದು. ಇನ್ನು ಕೆಲವರು ಅಡಿಕ್ಷನ್ ಅಂತ ಹೇಳಿ ಕೂಲ್ ಲಿಪ್ಗೆ ಇವತ್ತಿನ ದಿನ ಐ ಥಿಂಕ್ ಫ್ರಮ್ ಸ್ಟೂಡೆಂಟ್ಸ್ ಟು ಕೂಲ್ ಲಿಪ್. ಆಸ್ ಅ ಡೆಂಟಿಸ್ಟ್ ಏನ್ ಹೇಳ್ತೀರಾ ಅಬೌಟ್ ಕೂಲ್ ಲಿಪ್? ವಾಟ್ಸ್ ಯೋರ್ ಟೇಕ್ ಆನ್ ಸೌಜನ್ಯ? ಕೂಲ್ ಲಿಪ್ ಬಗ್ಗೆ ನಾನು ಹೇಳಿದ್ದೆ ಮುಂಚೆ, ನೋಡಿದೀನಿ. ಬಟ್ ಐ ವಾಂಟ್ ಟು ಟೆಲ್ ಯು ಒನ್ಸ್ ಅಗೇನ್, ಇದು ಒಂದು ತಂಬಾಕು ಪೌಡರ್ ಮಾಡಿ ಇರುವಂತ ಲೀವ್ಸ್. ಅದು ಆಕ್ಚುಲಿ ತಂಬಾಕುನ ಒಂದು ಟೀ ಬ್ಯಾಗ್ ಅಲ್ಲಿ ಸುತ್ತಿರ್ತಾರೆ, ಅದನ್ನ ಎಲ್ಲ ಒಳಗಡೆ ತುಟಿ ಹಲ್ಲು ಸಂದಿಯಲ್ಲಿ ತುರ್ಕೊಂತಾರೆ. ಅವ್ರಿಗೆ ಏನಕ್ಕೆ ತಗೊಂತಾರೆ ಅಂದ್ರೆ ಅದು ಹಾಕೊಂಡಿದ ತಕ್ಷಣ ಕೈಂಡ್ ಆಫ್ ಎನರ್ಜಿ ದೇ ಗೆಟ್ ಇಟ್. ಬಟ್ ಅದ್ರಲ್ಲಿ ಇರೋದು ತಂಬಾಕು ಅನ್ನೋದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ಸ್ಲೋ ಆಗಿ ಅಡಿಕ್ಟ್ ಆಗ್ಬಿಡ್ತಾರೆ. ಯಾವಾಗ ಅವ್ರಿಗೆ ಬಿಡಬೇಕು ಅಂತ ಅನ್ಸುತ್ತೆ ಅಂದ್ರೆ ಬಾಡಿ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಓಡ್ಲಿಕ್ಕೆ ಕಷ್ಟ ಆಗುತ್ತೆ, ಬಾಯಲ್ಲಿ ಅಲ್ಲಲ್ಲಿ ಅಲ್ಸರ್ಸ್ ಫಾರ್ಮ್ ಆಗುತ್ತೆ. ಆಗ ಅವ್ರಿಗೆ ಬಿಡ್ಬೇಕಂದಾಗ ಬಿಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದು ಜಸ್ಟ್ ಇಟ್ಸ್ ಗಾನ್ ಟು ದ ಬ್ರೈನ್. ಸೊ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಐ ವಾಂಟ್ ಟು ಕ್ರಿಯೇಟ್ ಅವೇರ್ನೆಸ್. ಯಾವುದೇ ತರ ತಂಬಾಕಿದ್ರು ಬಿಡ್ಲಿಕ್ಕೆ ಟ್ರೈ ಮಾಡಿ. ಎಸ್ಪೆಷಲಿ ಟೀನ್ಸ್, ನನಗೆ ಬರೋ ಪೇಷಂಟ್ಸ್ ಎಲ್ಲ ಟೀನೇಜ್ ಮಕ್ಕಳು, 18, 19, 21ಕ್ಕೆ ತೀರಾ ಅಡಿಕ್ಷನ್ ಆಗಿರ್ತಾರೆ. ಇನ್ನ ಕೆಲವರು ಕ್ಯಾನ್ಸರ್ ಬರ್ಲಿಕ್ಕೆ ಮುಂಚೆ ಪ್ಯಾಚಸ್ ಆಗಿರುತ್ತಲ್ಲ, ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಲ್ಲಿ ಬರ್ತಾರೆ. ಸೊ ಲೈಫ್ ಇರೋದನ್ನ ಎಂಜಾಯ್ ಮಾಡಬೇಕು, ಬಟ್ ಕೆಟ್ಟ ದಾರಿಯಲ್ಲಿ ಇಳಿಬೇಡಿ. ಸೊ ಟ್ರೂ, ಸೊ ಟ್ರೂ. ದಿವ್ಯಾ ಅವರೇ, ನನ್ನ ಕಟ್ಟ ಕಡೆಯ ಕ್ವೆಶ್ಚನ್, ವಿಸ್ಡಮ್ ಟೀತ್ ಇದು ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರೋದೇ ಇಲ್ಲ. ಕೆಲವ್ರಿಗೆ ಬರೋ ಹಾಗೆ ಪೇನ್ ಕಾಣಿಸ್ಕೊಳತ್ತೆ, ಅರ್ಧ ಬರುತ್ತೆ, ಬರ್ದಿರ ಇರಬಹುದು. ಇಸ್ ಇಟ್ ರಿಯಲಿ ಇಂಪಾರ್ಟೆಂಟ್ ದಟ್ ವಿಸ್ಡಮ್ ಟೀತ್ ಬರಲೇಬೇಕು ಅಂತ? ಬರ್ದಿದ್ರು ಓಕೆನಾ? ಈಗಿನ ಜನರೇಷನ್ ವಿಸ್ಡಮ್ ಟೀತ್ ಬರೋದೇ ಕಷ್ಟ. ಯಾಕೆ ಹೇಳಿ? ಫುಡ್ ಚಾಯ್ಸಸ್ ಆರ್ ಲೈಕ್ ದಟ್. ದೇ ಆರ್ ನಾಟ್ ಈಟಿಂಗ್ ತುಂಬಾ ರಫ್. ಅಂದ್ರೆ ನಮ್ಮ ತಾತನ ಕಾಲದಲ್ಲಿ ಅವರೆಲ್ಲ ಹೇಗೆ ತಿಂತಿದ್ರು, ಅಮ್ಮಂದಿರು ಕೂಡ ಹೇಗೆ ತಿಂತಿದ್ರು, ತುಂಬಾ ಗಟ್ಟಿ ಇರುವಂತದ್ದು, ವಾಟ್ ಇಸ್ ಮೋರ್ ಫೈಬರ್ ಫುಡ್. ನಾವು ತಿನ್ನುವಂಥದ್ದು ಪ್ರೊಸೆಸ್ಡ್ ಫುಡ್. ಇದರಿಂದ ಏನಾಗ್ತದೆ, ಜಾ ಡೆವಲಪ್ಮೆಂಟ್ ಕೂಡ ಚಿಕ್ಕದಿದೆ. ಯೂಸ್ ಮಾಡಿದ್ರೇನೆ ಏನೇ ಆಗ್ಲಿ, ಲೈಕ್ ಹೌ ವೆನ್ ಯು ಡೂ ಅ ವರ್ಕ್ಔಟ್ ಯುವರ್ ಮಸಲ್ಸ್ ವುಡ್ ಗ್ರೋ, ಹಾಗೇನೆ ನೀವು ಯೂಸೇ ಮಾಡಿಲ್ಲ ಅಂದಾಗ ಜಾ ಸ್ಲೋ. ಬರ್ತಾ ಬರ್ತಾ ಎವಲ್ಯೂಷನ್ ಏನಾಗಿದೆ ಅಂದ್ರೆ, ಇನ್ನ ನಮ್ಮ ಮಕ್ಕಳಿಗೆ ಟೂತ್ ಬಡ್ಡೆ ಇರಲ್ಲ ಒಳಗಡೆ. ಸೊ ವಿಸ್ಡಮ್ ಟೀತ್ ಬರ್ಲೇಬೇಕಂತಿಲ್ಲ. ಬೀಗೆ ಡಾಕ್ಟರ್, ನಂದು ವಿಸ್ಡಮ್ ಟೂತ್ ಒಂದು ನಾನು ತೆಗಿಸ್ದೆ, ಯಾಕಂದ್ರೆ ಒಳಗಡೆ ಲಾಕ್ ಆಗಿತ್ತು. ಸೊ ಇಟ್ಸ್ ನಾಟ್ ಮ್ಯಾಂಡೇಟರಿ, ಇಟ್ ಹ್ಯಾಸ್ ಟು ಕಮ್ ಔಟ್ ವೆನ್ ದೇರ್ ಇಸ್ ನೋ ಸ್ಪೇಸ್. ಬರ್ಲಿಕ್ಕೆ ಆಚೆ ಇಲ್ಲ ಅಂದಾಗ ಅದು ಅರ್ಧ ಬರುತ್ತೆ, ಇಲ್ಲ ಒಳಗಡೆನೆ ಲಾಕ್ ಆಗುತ್ತೆ. ಅರ್ಧ ಬರೋದು ಕೂಡ ಒಳ್ಳೇದಲ್ಲ, ಊಟ ಸಿಕ್ಕಾಕೊಳುತ್ತೆ. ಸೊ ವಿ ನೀಡ್ ಟು ಟೇಕ್ ಇಟ್ ಔಟ್. ಅದನ್ನ ತೆಗಿಸೋದು ಒಳ್ಳೇದು. ಓಕೆ. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಡೆಂಟಲ್ ಹೆಲ್ತ್ ಮತ್ತು ಓವರ್ ಆಲ್ ಹೆಲ್ತ್ನ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ನಮಗೆ ಗೊತ್ತು ರೆಗ್ಯುಲರ್ ಚೆಕಪ್ಸ್ ಆರ್ ನೀಡೆಡ್ ಅಂತ. ಬಟ್ ಐ ಥಿಂಕ್ ಇವತ್ತಿನ ಸೆಷನ್ ಇಟ್ ವಾಸ್ ಸೋ ಇನ್ಫಾರ್ಮೇಟಿವ್. ಯಾರು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಓರಲ್ ಹೆಲ್ತ್ ಆ್ಯಂಡ್ ಡೆಂಟಲ್ ಹೆಲ್ತ್, ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಾಯಿತು. ಆ್ಯಂಡ್ ಸೋ ಇನ್ಸೈಟ್ಫುಲ್ ಈ ಕಾನ್ವರ್ಸೇಷನ್. ಇಷ್ಟೊಂದು ವಿಷಯಗಳು ನಮಗೆ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನು ಡೆಕೆಡ್ಸ್ ಆ್ಯಂಡ್ ಡೆಕೆಡ್ಸ್ ಆಫ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಟು ಯು ಆ್ಯಂಡ್ ಯುವರ್ ಹಸ್ಬೆಂಡ್ ಬೋತ್, ಆ್ಯಂಡ್ ಸ್ಪೆಷಲಿ ಟು ಏಕದಂತ ಡೆಂಟಲ್ ವೆಲ್ನೆಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ. ಥ್ಯಾಂಕ್ ಯು. ಸೊ ಡೆಂಟಲ್ ವೆಲ್ನೆಸ್ನ ಬಗ್ಗೆ ಎಷ್ಟೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಮಗೆ ಡಾಕ್ಟರ್ ದಿವ್ಯಾ ಅವ್ರು ಕೊಟ್ಟರು. ಸೊ ಓವರ್ ಆಲ್ ವೆಲ್ನೆಸ್ಗೆ 100% ವುಡ್ ಪ್ರೆಸ್ಡ್ ಸಪ್ತಮ್ ತೈಲ ಕಡೆಯಿಂದ ಒಂದಷ್ಟು ಹೆಲ್ದಿ ಕುಕಿಂಗ್ ಆಯಿಲ್ಸ್ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.